ಯದೀಂದ್ರಿಯಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ನಸ್ಯ ತಸ್ಯ ಪ್ರತಿಪತ್ತಿಹೇತುಃ ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ಬಂಧುಗಳೇ, ನಿನ್ನೆ ರಾಮಾಯಣದ ಪ್ರಾದುರ್ಭಾವ ಅಂತ ಹೇಳಿ ಆ ವಿಷಯವನ್ನು ಸ್ವಲ್ಪ ಮಟ್ಟಿಗೆ ಸಮಾಲೋಚನೆ ನಾವು ಮಾಡಿದ್ದೇವೆ. ರಾಮಾಯಣ ಎಂಬ ಶಬ್ದಕ್ಕೆ ಎರಡು ಅರ್ಥಗಳನ್ನು ನಾವು ಗ್ರಹಿಸಿಕೊಂಡು ನಿನ್ನೆ ಆಲೋಚನೆ ಮಾಡಿದ್ದೆವು. ರಾಮನ ಮಾರ್ಗ ಅಂತ ಒಂದು ಅರ್ಥ, ಇನ್ನೊಂದು ರಾಮನನ್ನು ಪ್ರತಿಪಾದಿಸುವ ಕಾವ್ಯ ಅಂತ. ಇದು ಎರಡೂ ಹೇಗೆ ಪ್ರಾದುರ್ಭೂತವಾಯಿತು ಎಂಬುದನ್ನು ನಿನ್ನೆ ನಾವು ಮನಗಾಣುವುದಕ್ಕೆ ಪ್ರಯತ್ನ ಮಾಡಿದ್ದೇವೆ. ನಿನ್ನೆ ಆಡಿದ ಕೆಲವು ಮಾತುಗಳನ್ನು ಇವತ್ತು ನೆನಪಿಗೆ ತಂದುಕೊಂಡ್ರೆ ಒಳ್ಳೆಯದು. ನಾಯಕನ ಅನ್ವೇಷಣೆಯಲ್ಲಿ ವಾಲ್ಮೀಕಿಗಳಿದ್ದರು. ಈ ನಾಯಕನ ಅನ್ವೇಷಣೆ ಎಂಬುದು ನಿಜವಾಗಿ ಋಷಿಗಳ ಚಿಂತನೆಯ ಸಾರ. ಅದು ಕುಟುಂಬಕ್ಕೆ ಯಜಮಾನ ನಾಯಕ, ಗುರುಕುಲಕ್ಕೆ ಆಚಾರ್ಯ ನಾಯಕ, ಇದರಂತೆ ರಾಷ್ಟ್ರಕ್ಕೆ ಒಬ್ಬ ನಾಯಕ ಇರಬೇಕು. ಅವನಲ್ಲಿ ಯಜಮಾನನ ಅರ್ಹತೆಯೂ ಇರಬೇಕು, ಜೊತೆಯಲ್ಲಿ ಆಚಾರ್ಯನ ಯೋಗ್ಯತೆಯೂ ಕೂಡಿರಬೇಕು. ಇದನ್ನು ನಾವು ನಿನ್ನೆ ಗ್ರಹಿಸಿಕೊಂಡಿದ್ದೇವೆ. ಅಂತಹ ಒಬ್ಬ ರಾಷ್ಟ್ರನಾಯಕ ಯಾರು ಎಂಬುದನ್ನು ನಾರದರಲ್ಲಿ ಪ್ರಶ್ನೆ ಮಾಡಿದಾಗ ವರ್ತಮಾನ ಕಾಲದಲ್ಲಿ ಈ ಎಲ್ಲ ಗುಣಗಳಿಂದ ಕೂಡಿದಂಥವನು ದಶರಥನ ಮಗ ರಾಮಚಂದ್ರ ಮಾತ್ರ ಅಂತ ಅವರು ಹೇಳ್ತಾರೆ. ರಾಮನ ಚರಿತ್ರೆಯನ್ನು ಸಂಕ್ಷೇಪವಾಗಿ ವಾಲ್ಮೀಕಿಗಳಿಗೆ ನಾರದ ಮಹರ್ಷಿಗಳು ತಿಳಿಸ್ಕೊಡ್ತಾರೆ. ಈ ಒಬ್ಬ ನಾಯಕ ಹೇಗೆ ಅಪೇಕ್ಷಿತ ಮತ್ತು ಅನಿವಾರ್ಯ ಎಂಬುದನ್ನು ನಾವು ಮತ್ತೊಮ್ಮೆ ಜ್ಞಾಪಿಸ್ಕೊಳ್ಳೋಣ. ನಿನ್ನೆ ಪ್ರಾಸಂಗಿಕವಾಗಿ ಒಂದು ಮಾತನ್ನು ನಾವು ಹೇಳಿದೆವು. ಸ್ವಾತಂತ್ರ್ಯ ಪ್ರಜ್ಞೆ ಹೆಚ್ಚುತ್ತಾ ನಮಗೆ ನಾಥ ಅಥವಾ ನಾಯಕನ ಅಪೇಕ್ಷೆ ಕಡಿಮೆ ಆಗತ್ತೆ, ಅನಿವಾರ್ಯತೆ ಕಡಿಮೆ ಆಗತ್ತೆ. ಸ್ವತಂತ್ರ ಎಂಬುದು ಅದನ್ನೇ ಹೇಳುತ್ತೆ ನೋಡಿ. ತಂತ್ರ ಶಬ್ದ ಪ್ರಾಧಾನ್ಯವನ್ನು ಹೇಳುತ್ತೆ. ತನಗೆ ತಾನೇ ಪ್ರಧಾನ ಆದಾಗ ಇನ್ನೊಬ್ಬರ ಮಾರ್ಗದರ್ಶನದ ಅಗತ್ಯ ಏನು, ಇನ್ನೊಬ್ಬರನ್ನು ಅನುಸರಿಸುವ ಅಗತ್ಯ ಏನು ಅಂತ ಅನಿಸತ್ತೆ. ಆದರೆ ಈ ಬಗೆಯ ಸ್ವಾತಂತ್ರ್ಯ ಸ್ವಾಭಾವಿಕವಾದದ್ದಲ್ಲದು. ಸ್ವಲ್ಪ ವಿವಾದಗ್ರಸ್ತವಾದ ವಿಷಯವೇ ಇದು. ಜೀವನ ಸ್ವಭಾವದಲ್ಲಿಯೇ ಸ್ವಾತಂತ್ರ್ಯ ಸೇರಿದೆ ಎಂಬುದು ಒಂದು ದರ್ಶನ ಇದೆ, ಇಲ್ಲ ಅಂತಲ್ಲ. ಜೀವ ಅತ್ಯಂತ ಸ್ವತಂತ್ರ, ಅವನು ಸ್ವತಂತ್ರ ಆಗೋದೇ ನಿಜವಾದ ಸಾಧನೆ ಅಂತ ತಿಳಿಸಿಕೊಟ್ಟ ದಾರ್ಶನಿಕರು ಇದ್ದಾರೆ. ಆದರೆ ಈ ಸ್ವಾತಂತ್ರ್ಯವೆಂಬುದು ಅಷ್ಟು ಸಹಜವಲ್ಲ ಅಂತ ತಿಳಿಸಿದ ದಾರ್ಶನಿಕರು ಇದ್ದಾರೆ. ಜೀವನಿಗೆ ಸ್ವಾತಂತ್ರ್ಯವೆಂಬುದು ಸ್ವಾಭಾವಿಕವಲ್ಲ ಎನ್ನುವವರು ಈ ಜೀವ ತನ್ನ ಕಷ್ಟವನ್ನು, ತನ್ನ ಸಂಕಷ್ಟವನ್ನು ತಪ್ಪಿಸಿಕೊಳ್ಳುವುದಕ್ಕಿರುವ ಮಾರ್ಗ ಯಾವುದು ಅಂತಂದರೆ ಶರಣಾಗತಿ. ಒಬ್ಬ ಯೋಗ್ಯ ಪ್ರಭುವಿನಲ್ಲಿ, ನಾಯಕನಲ್ಲಿ, ನಾಥನಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಂಡು ಬಿಡೋದು. ಶರಣಾಗತಿಯಾಗಲಿ, ಪ್ರಪತ್ತಿಯಾಗಲಿ, ಅದು ಈ ಎಲ್ಲ ಕಷ್ಟಕೂಟಲೆಗಳನ್ನು ಕಳಚಿಕೊಳ್ಳುವ ಮಾರ್ಗ ಅಂತ ತಿಳಿಸಿದರು. ಸ್ವಾತಂತ್ರ್ಯವೆಂಬುದು ನಿಜವಾಗಿ ಜೀವನಿಗೆ ಇರುವಂತಹ ಒಂದು ಆಜನ್ಮ ಸಿದ್ಧ ಹಕ್ಕದು. ಅದು ಅವನ ಸ್ವರೂಪ, ಅದು ಅವನ ಸ್ವಭಾವ, ಅದು ಅವನದನ್ನು ಪಡ್ಕೊಳ್ಬೇಕು ಅಂತ ಹೇಳಿದವರು ದೇವನೇ ಜೀವ, ಜೀವನೇ ದೇವನಾಗ ತಕ್ಕವನು, ಆಗ ಬಲ್ಲವನು ಎಂಬುದನ್ನು ತಿಳಿಸಿದರು. ಇವೆರಡರ ಮಧ್ಯದಲ್ಲಿ ನಾವೀಗ ಆಲೋಚನೆ ಮಾಡ್ತಾ ಇದ್ದೇವೆ. ಈ ಸಿದ್ಧಾಂತಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಹೇಳಬಾರದು. ಯಾಕೆ ಅಂದರೆ ಬಳಸಿಕೊಳ್ಳುವವರ ದೃಷ್ಟಿಯಿಂದ ಎರಡೂ ಸರಿಯದು, ಬಳಸಿಕೊಳ್ಳದೇ ಇದ್ದವರಿಗೆ ಎರಡೂ ತಪ್ಪಾಗಬಹುದು. ತಟಸ್ಥರಾಗಿ ನೋಡುವವರಿಗೆ ನಿಜವಾಗಿ ಬೇರೆ ಬೇರೆ ಹಂತದಲ್ಲಿ ಈ ಭಾವಗಳನ್ನು ನಾವು ಬಳಸ್ಕೊಳ್ಬೇಕು. ನಾವು ಅಶಕ್ತರಾಗಿ, ಅಸಮರ್ಥರಾಗಿ ನಮ್ಮ ಬದುಕನ್ನು ನಾವೇ ನಿರ್ವಾಹ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇದ್ದಾಗ ನಮಗೆ ಶರಣಾಗೋದಕ್ಕೆ ಯಾರಾದರೂ ಒಬ್ಬ ಬೇಕು. ವೇದದಲ್ಲಿ ಒಂದು ಬಹಳ ಸೊಗಸಾದ ಮಾತಿದೆ. ಅಜರಾಸಸ್ತೆ ಸಖ್ಯೇ ಸ್ಯಾಮ ಪಿತೇವ ಪುತ್ರಾನ್ ಪ್ರತಿನೋ ಜುಷಸ್ವ. ಎಂಥ ಮಾತಿದು. ತೇ ಸಖ್ಯೇ, ನಿನ್ನ ಒಂದು ಮೈತ್ರಿಯಲ್ಲಿ ಸ್ಯಾಮ ನಾವಿರೋಣ. ಈ ಹೇಗೆ ಅಂತಂದರೆ ಅಜರಾಸಹ, ನಾವು ಮುದುಕರಾಗದೆ, ಮುಪ್ಪನ್ನು ಪಡೀದೆ ನಿನ್ನ ಸಖ್ಯದಲ್ಲಿ ಇದ್ಬಿಡೋಣ.
ವೀರ ಹೇಗೆ ನಮ್ಮನ್ನು ಸೇವನೆ ಮಾಡಬೇಕು ಅಂತಂದರೆ ಪಿತೇವ ಪುತ್ರಾನ್ ಪ್ರತಿನೂ ಜುಷಸ್ವ, ಪುತ್ರಾನ್ ಪ್ರತಿ ಪಿತೇವ, ಹೇಗೆ ಮಕ್ಕಳನ್ನು ತಂದೆಯಾದವನು ಕಟ್ಟಿಕೊಂಡು ರಕ್ಷಣೆ ಮಾಡ್ತಾನೋ ಕಾಪಾಡ್ತಾನೋ ಹಾಗೆ ನೀನು ನಮ್ಮನ್ನು ಸೇವನೆ ಮಾಡು ಜುಷಸ್ವ ಅಂತ. ಎಂಥ ಒಳ್ಳೆಯ ಪ್ರಾರ್ಥನೆ ನೋಡಿ. ಇಲ್ಲಿ ಅಜರಾಸಹ ಶ್ಯಾಮ ಎನ್ನುವುದನ್ನು ನಾವು ನೆನಪಿಟ್ಕೊಳ್ಬೇಕು. ನಾವು ಬೆಳೆಯೋದಕ್ಕೆ ಇಷ್ಟವಿಲ್ಲ. ಈಗ ಮಕ್ಕಳಾಗಿದ್ದೇವೆ, ನಾವು ಬೆಳವಣಿಗೆ ಆದರೆ ಯುವಕರಾಗ್ತೇವೆ, ಆಮೇಲೆ ವಾರ್ಧಕ್ಯ ಬರ್ತದೆ, ವೃದ್ಧರಾಗಿಬಿಡ್ತೇವೆ. ನಾವು ವೃದ್ಧರಾಗೋದಕ್ಕೆ ನಮಗೆ ಮನಸ್ಸಿಲ್ಲ, ನಮಗದು ಬೇಕಾಗಿಲ್ಲ. ನಾವು ಮಕ್ಕಳಾಗಿ ಇದ್ದು ಬಿಡ್ತೇವೆ. ನಮ್ಮಂತಹ ಮಕ್ಕಳನ್ನು ಹೇ ಭಗವಂತ ನೀನೇ ಕಟ್ಕೊಂಡು ಬಿಡು, ನೀನು ನಮ್ಮನ್ನು ಸೇವನೆ ಮಾಡು, ನಮಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಸೌವಿಧ್ಯಗಳನ್ನು ನೀನೇ ಕರುಣಿಸುವಂತ ಶರಣಾಗತಿಯ ಪಾಕ ನೋಡಿ ಇದು ಹೇಗಿದೆ ಅಂತ. ಉಪನಿಷತ್ತಿನ ಮಾತು, ತಸ್ಮಾತ್ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್. ಅದಕ್ಕೆ ಬೇಕಾದ ಧ್ವನಿ ಇಲ್ಲೇ ಇದೆ ನೋಡಿ. ಎಷ್ಟು ಓದು, ಎಷ್ಟು ಚೆನ್ನಾಗಿ ತಿಳ್ಕೊಳ್ಳೋ, ಆದರೆ ಪಾಂಡಿತ್ಯಂ ನಿರ್ವಿದ್ಯ, ಅದ್ರ ಬಗ್ಗೆ ಜಿಗುಪ್ಸೆ ಪಟ್ಕೊಳ್ಬೇಕು. ಇಷ್ಟೆಲ್ಲ ಓದಿ ಬುದ್ಧಿ ಹಾಳು ಮಾಡ್ಕೊಂಡಲ್ಲ. ಯಾಕೆ ಅಂದರೆ 2 ಕೆನ್ನೆ ಹೊಡ್ಕೊಂಡು ದೇವರೇ ಕಾಪಾಡು ಅಂತ ಹೇಳುವ ಆ ಭಾವ ಪುಷ್ಟಿಯೇ ನನಗಿಲ್ಲ. ಯಾಕೆ ಅಂದರೆ ದೇವರು ಮುಂದೆ ನನ್ನ ಕೆನ್ನೆ ಹೊಡ್ಕೊಂಡ್ರೆ ಅವನಿಗೆ ಗೊತ್ತಾಗತ್ತಾ ಅಂತ ತರ್ಕ ಬುದ್ಧಿ ಅಲ್ಲೇ ಶುರುವಾಗತ್ತೆ. ಆದರೆ ಏನೂ ಗೊತ್ತಿಲ್ಲದ ಹಳ್ಳಿಯ ಹೈದ ಹೆಡ್ಡ ಆಕಾಶದತ್ತ ಮುಖ ಮಾಡಿ ತನ್ನ ಕೆನ್ನೆ ಹೊಡ್ಕೊಂಡು ಭಗವಂತ ಮಳೆ ಸುರಿಸಪ್ಪ, ಭಗವಂತ ಮಳೆ ನಿಲ್ಲಿಸಪ್ಪ ಎಲ್ಲ ಅಲ್ಲೇ ಕೇಳ್ಕೊಳ್ತಾನೆ. ಕೈ ಚೆಲ್ಲಿ ಸರ್ಕಾರದ ಮುಂದೆ ಅವನು ಯಾಚಿಸೋದಿಲ್ಲ, ಕೈ ಕಟ್ಟಿ ದೇವರಲ್ಲಿ ಮೊರೆ ಇಡ್ತಾನೆ. ಇಂಥ ಒಂದು ಶರಣಾಗತಿ ಇದು ಬೇಕು, ಬೇಡ ಅಂತಲ್ಲ. ಈ ಶರಣಾಗತಿ ನಿಜವಾಗಿ ಒಬ್ಬ ನಾಯಕನ ಅಪೇಕ್ಷೆಯನ್ನು ಅನಿವಾರ್ಯ ಮಾಡುತ್ತೆ. ಆದ್ದರಿಂದ ಅಂತಹ ಒಬ್ಬ ನಾಯಕನ ಅನ್ವೇಷಣೆಯನ್ನು ವಾಲ್ಮೀಕಿಗಳು ಮಾಡಿದರು. ನಾರದರು ಅದನ್ನು ತಿಳಿಸಿದರು. ಆ ನಾಯಕ ರಾಷ್ಟ್ರನಾಯಕ ರಾಮಚಂದ್ರ ಅಂತ ವಾಲ್ಮೀಕಿಗಳಿಗೆ ಗೊತ್ತಾಗಿದೆ. ಈ ನಾಯಕನನ್ನು ರಸನಾಯಕನನ್ನಾಗಿ ಮಾಡಿಕೊಳ್ಳೋದಕ್ಕಾಗಿ ಕಾವ್ಯೋದ್ಯಮವನ್ನು ವಾಲ್ಮೀಕಿಗಳು ಮಾಡಿದರು. ರಾಷ್ಟ್ರನಾಯಕನಿಗಿಂತಲೂ ರಸನಾಯಕ ಇನ್ನೂ ಮೇಲೆ. ಅದು ರಾಷ್ಟ್ರನಾಯಕನಿಗಾದರೆ ಪ್ರಜೆಗಳ ಯೋಗಕ್ಷೇಮ ಮಾತ್ರ ಅವರ ಕೈಂಕರ್ಯವಾಗಿರುತ್ತೆ, ಅವನ ಕೃತ್ಯವಾಗಿರುತ್ತೆ. ಆದರೆ ಒಬ್ಬ ರಸನಾಯಕನಾದರೆ ಅವನು ಯಾರ್ಯಾರು ಸಹೃದಯರಿದ್ದಾರೋ ಅವರಿಗೆ ಸಂಸಾರವನ್ನು ಕೊಡುವಂಥವರು. ಇದೊಂದು ವಿಷಯ ನಿಮ್ಮ ಜೊತೆ ನಾನು ಹಂಚಿಕೊಳ್ಬೇಕು. ಸಂಸಾರ ಎಂಬ ಒಂದು ಶಬ್ದಕ್ಕೆ ಭದ್ರಾವತಿಗೆ ಹೋದಾಗ ಒಂದು ಹೊಸ ಅರ್ಥ ಸಿಕ್ತು ನನಗೆ. ಅಲ್ಲಿ ಸಂಸಾರ ಅಂತ ಒಂದು ವೇದಿಕೆ ಮಾಡಿದರು. ನಾನು ಇದನ್ನು ಇಲ್ಲಿ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ. ಸಮ್ ಎನ್ನುವುದಕ್ಕೆ ಸಂಗೀತ, ಸಾ ಎಂಬುದಕ್ಕೆ ಸಾಹಿತ್ಯ, ರ ಎಂಬುದಕ್ಕೆ ರಸಾಸ್ವಾದ ಅಂತ. ಸಾಹಿತ್ಯ ಮತ್ತು ಸಂಗೀತವೆಂಬ 2 ಸಾಧನಗಳಿಂದ ರಸಾಸ್ವಾದ ಮಾಡೋದು ಸಂಸಾರ. ಆ ಸಂಸಾರ ವೇದಿಕೆಯ ಹುಟ್ಟು ಗುಟ್ಟು 2 ಅದೇ. ಆದ್ದರಿಂದ ಒಬ್ಬ ರಸನಾಯಕ ಸಿಕ್ಕಾಗ ಎಲ್ಲ ಪ್ರಜೆಗಳಿಗೆ ಅವರಿಗೆ ಬೇಕಾದ ಸಂಸಾರವನ್ನು ಅವ ಕಟ್ಟಿಕೊಡ್ತಾನೆ. ಈ ರಾಮಾಯಣ ರಾಮ ಮಾರ್ಗ ಏನು ಅಂದರೆ ಅದು ರಾಷ್ಟ್ರನಾಯಕನ ಮಾರ್ಗ ಮಾತ್ರ ಆಗದೆ ರಸನಾಯಕನ ಮಾರ್ಗವೂ ಆಗಿದೆ. ಅದು ಶೃಂಗಾರ, ವೀರ, ಕರುಣ, ಅದ್ಭುತ, ಹಾಸ್ಯ, ಭಯಾನಕ ಮೊದಲಾದಂತಹ ರಸಗಳನ್ನು ಸಹೃದಯರ ಹೃದಯದಲ್ಲಿ ಹುಟ್ಟಿಸಿ ಅವರೆಲ್ಲ ಆ ರಸವನ್ನು ಪಡೆದು ಆನಂದಿಗಳಾಗುವಂತೆ ರಸೋವೈಸಹ ಆಗಿ ನಿಂತುಕೊಂಡಂತಹ ಒಬ್ಬ ರಸನಾಯಕ ರಾಮ. ನೋಡಿ ನಾಮಧೇಯವೇ ಹೇಗೆ. ಆ ರಾಮ ಎಂಬ ಒಂದು ಹೆಸರಿದೆಯಲ್ಲ, ವಾಲ್ಮೀಕಿಗಳ ವಚನಕ್ಕೆ ಸೌಗಂಧ್ಯವನ್ನು ಕಲ್ಪಿಸಿಕೊಟ್ಟಿದೆ ಅಂತ ಭೋಜರಾಜ ಹೇಳ್ತಾನೆ. ರಾಮ ಎಂಬ ಅಭಿಧಾನ ವಾಲ್ಮೀಕಿಗಳ ಮಾತನ್ನು ಸುರಭಿಯನ್ನಾಗಿ ಮಾಡಿಬಿಡ್ತು. ಸುರಭಿ ಶಬ್ದಕ್ಕೆ 2 ಅರ್ಥ ಇದೆ ಸಂಸ್ಕೃತದಲ್ಲಿ. ಒಂದು ಸೌಗಂಧ್ಯ ಅಂತ ಒಂದು ಅರ್ಥ, ಇನ್ನೊಂದು ಕಾಮಧೇನು ಅಂತ ಅರ್ಥ. ವಾಲ್ಮೀಕಿಗಳ ಮಾತು ರಾಮಾಮೃತ ವರ್ಷಣ ಮಾಡುವ ಕಾಮಧೇನುವಾಯಿತು ರಾಮ ಎಂಬ ಹೆಸರಿನಿಂದಾಗಿ. ಆದ್ದರಿಂದ ದಶರಥ ವಾಲ್ಮೀಕಿಗಳ ಮಾತನ್ನು ಕಾಮಧೇನುವನ್ನಾಗಿಸುವುದಕ್ಕಾಗಿ, ವಾಲ್ಮೀಕಿಗಳ ಮಾತಿಗೆ ಸೌಗಂಧ್ಯವನ್ನು ಕೊಡೋದಕ್ಕಾಗಿ ರಾಮ ಅಂತ ಹೆಸರಿಟ್ಟ. ಆದ್ದರಿಂದ ರಾಮ ಎಂಬ ಹೆಸರೇ ರಸನಾಯಕನಿಗೆ ಇಟ್ಟ ಹೆಸರದು. ಹೀಗೆ ಕುಟುಂಬದ ಯಜಮಾನ, ಗುರುಕುಲದ ಆಚಾರ್ಯ,
ರಾಷ್ಟ್ರದ ನಾಯಕ, ರಸನಾಯಕ ಆದಾಗ ಅವನ ಪ್ರಜೆಗಳೆಲ್ಲ ಸುಖೀ ಸಂಸಾರಿಗಳಾಗಿ ಸಂಸಾರ ಸುಖವನ್ನು ಅನುಭವಿಸ್ತಾ ಇದರಿಂದ ದಾಟುವ ಸನ್ಯಾಸಿಗಳಾಗಿ ಮಾರ್ಪಡೋದಕ್ಕೆ ಸಾಧ್ಯ. ಅಂತಹ ಒಂದು ಕಾವ್ಯ ಸಹಜವಾದ ವಾಲ್ಮೀಕಿಗಳ ಸಹಜವಾದ ಮಾತಿನಲ್ಲಿ ಪ್ರವಹಿಸಿದೆ, ಅದು ಉದ್ಗಮಿಸಿದೆ. ಮಾ ನಿಷಾದ ಪ್ರತಿಷ್ಠಾಂತ್ವಮಗಮ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಮವಧೀ ಕಾಮಮೋಹಿತಂ. ಮಾತು ಮಂತ್ರವಾದ ಕ್ಷಣ, ದೀರ್ಘಕಾಲದ ಮೌನವನ್ನು ಭೇದಿಸಿ ಮಾತು ಮಂತ್ರವಾಗಿ ಪ್ರವಹಿಸಿದೆ. ವಾಲ್ಮೀಕಿಗಳು ಧ್ವನಿವರ್ಧಕವಾಗಿ ಮಂತ್ರವನ್ನು ಉಚ್ಚರಿಸಿದ್ದಾರೆ. ಮೊದಲು ಅವರಿಗೆ ಅರ್ಥದ ಒಂದು ಗಮನ ಇಲ್ಲ, ಗ್ರಹಣ ಇಲ್ಲ. ಮಾತು ಹುಟ್ಟಿಕೊಂಡಿದೆ. ಮಗು ಹುಟ್ಟಿದ ಮೇಲೆ ತಂದೆ ತಾಯಿ ಅಕ್ಕಪಕ್ಕವರೆಲ್ಲ ಬಂದು ಕಣ್ಣು ಹೀಗಿದೆ, ಕಾಲು ಹೀಗಿದೆ, ಕಿವಿ ಹೀಗಿದೆ. ಕಣ್ಣು ಇದು ಅಜ್ಜನ ಕಣ್ಣಿದು, ಕಿವಿ ಮುತ್ತಜ್ಜನದು, ಮೂಗು ಇದು ತಾಯಿಯ ಕಡೆಯಿಂದ ಬಂದದ್ದು. ಹೀಗೆಲ್ಲ ಗುರುತಿಸಿ ಮಗುವಿನ ಅಂಗಾಂಗಗಳನ್ನು ಪರೀಕ್ಷೆ ಮಾಡುವ ಹಾಗೆ ವಾಲ್ಮೀಕಿಗಳು ಯೋಚನೆ ಮಾಡ್ತಾರೆ. ಆಶ್ಚರ್ಯವಾಗಿದೆ. ಸಮಪಾದ 4 ಪಾದಗಳಿವೆ, ಸಮಾಕ್ಷರಗಳಿಂದ ನಿಬದ್ಧ ಆಗಿದೆ, ತಂತ್ರೀವಯ ಸಮನ್ವಿತವಾಗಿದೆ, ಪಾಠ್ಯಕ್ಕೆ ಗೇಯಕ್ಕೆಲ್ಲ ಯೋಗ್ಯ ಆಗಿದೆ ಇದು. ಆದರೆ ಒಳ್ಳೆಯ ಮಾತು ಅಂದರೆ ಇಂಪಾದ ಮಾತು ಅಂತ ಅಷ್ಟೇ ಅರ್ಥ ಅಲ್ಲ. ಅದು ಉಳಿಯುವ ಮಾತಾಗಿರಬೇಕು, ಅದು ಬೆಳೆಯುವ ಮಾತಾಗಿರಬೇಕು, ಅದು ಬೆಳೆಸುವ ಮಾತಾಗಿರಬೇಕು, ಅದು ಬೆಳಗಿಸುವ ಮಾತಾಗಿರಬೇಕು. ಕಿವಿಗೆ ಇಂಪಾಗಿರುವುದು ಪ್ರಾಥಮಿಕವಾದ ಅರ್ಹತೆ ಮಾತ್ರ. ಚೆನ್ನಾಗಿದೆ. ಮಾ ನಿಷಾದ ಪ್ರತಿಷ್ಠಾಂ ಅಗಮ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಮವಧೀ ಕಾಮಮೋಹಿತಂ. ಆದರೆ ಅರ್ಥವನ್ನು ಗ್ರಹಿಸುವಾಗ ಜಾತಿಯ ಬೇಡ. ಅವರು ಕೃಷಿ ಮಾಡೋರಲ್ಲ, ವ್ಯವಸಾಯದಿಂದ ತಮ್ಮ ಬದುಕನ್ನು ಸಾಗಿಸುವವರಲ್ಲ, ಬೇಟೆಯಾಡಿ ಸಿಕ್ಕ ಹಸಿಮಾಂಸವನ್ನು ಅದನ್ನು ಬಿಸಿ ಮಾಡಿಯೋ ಉಪಯೋಗಿಸಿಕೊಂಡು ಬದುಕುವಂತಹ ಮಾಂಸಾರಿಗಳವರು. ಅವನು ಆಹಾರಕ್ಕಾಗಿ ಹೊಡೆದನೋ ಯಾಕೆ ಹೊಡೆದನೋ ಗೊತ್ತಿಲ್ಲ. ಅಂತಹ ಒಬ್ಬ ಬೇಡನನ್ನು ಶಪಿಸುವುದಕ್ಕೆ ಈ ಮಾತು ಮುಂದಾಯ್ತಲ್ಲ. ವಾಲ್ಮೀಕಿಗಳಾದ ಗಾಬರಿ ಇದು. ಒಬ್ಬ ಕವಿದು ಮಾತಾಡಿದರೆ ಶಾಪ ಆಗಬಹುದು, ಆದರೆ ಕವಿಯಾಗಿ ಮಾತಾಡಿದರೆ ಅದು ಶಾಪ ಆಗೋದಿಲ್ಲ, ಶ್ಲೋಕವಾಗತ್ತೆ. ವಾಲ್ಮೀಕಿಗಳ ಅಂತರಂಗದಲ್ಲಿ ಹುಟ್ಟಿದ್ದು ಶೋಕ. ಆದರೆ ಕವಿದು ಮಾತಾಡಿದಂತೆ ಅವರಿಗೆ ಅನಿಸ್ಬಿಡ್ತು. ಕವಿದು ಅಂದರೆ ಮುಗಿಬಿದ್ದು ಅಂತ. ಆಕ್ರಮಿಸಿ ಮಾತಾಡಿದ ಹಾಗೆ ಅವರಿಗೆ ಅನಿಸ್ಬಿಡ್ತು. ಆದ್ದರಿಂದ ಶೋಕ ಪರಾಯಣರಾಗಿಬಿಟ್ರು. ಅದೇ ಶಬ್ದವನ್ನು ಬಳಸಿದ್ದಾರೆ. ಒಂದು ಛಂದೋಬದ್ಧವಾದ ಮಾತು ಹುಟ್ಟುಕೊಳ್ತಲ್ಲ ಅಂತ ಸಂತೋಷ ಪಡುವ ಬದಲು ಒಬ್ಬ ಬೇಡನಿಗೆ, ಕಾಡ ಬೇಡನಿಗೆ ಕೊಡುವ ಶಾಪ ಆಗೋಯ್ತಲ್ಲ ಇದು. ಅದು ಶಾಶ್ವತೀ ಸಮಾಹ. ನಿರಂತರವಾಗಿ ನಿನಗೆ ಒಂದು ಪದವಿ ಸ್ಥಾನ ಸಿಕ್ಕದೇ ಹೋಗಲಿ, ಇರೋ ಸ್ಥಾನದಿಂದ ನೀನು ಚ್ಯುತ ಆಗಿಬಿಡು ಅಂತ ಹೇಳಿ ಶಪಿಸು ಹಾಗೆ ಆಯ್ತಲ್ಲ ಇದು. ಇದು ಶಾಪ ಆಗಬಾರ್ದು. ಋಷಿ ಹೃದಯ ನೋಡಿತು. ಅವರು ಕರುಣೆಯ ಕಡಲು ವಾಲ್ಮೀಕಿ. ಆದ್ದರಿಂದ ಅವರ ಕಾರುಣ್ಯದಲ್ಲಿ ಪಾಪಿಯನ್ನೂ ತೊಳೆದು ಶುದ್ಧ ಮಾಡುವ ಒಂದು ಪೀಯೂಷ ಗುಣ ಇದೆ. ಅವನು ವೈರನಿಲಯ, ಪಾಪನಿಶ್ಚಯ ಅಂತ ಗೊತ್ತಾಗಿ ಆಡಿದ ಮಾತಾದರೂ ಬೇಡ ಪಶ್ಚಾತ್ತಾಪ ಪಟ್ನೋ ಇಲ್ವೋ ಗೊತ್ತಿಲ್ಲ, ಉಲ್ಲೇಖ ಮಾಡಲೇ ಇಲ್ಲ. ಬಹುಶಃ ಪಶ್ಚಾತ್ತಾಪ ಪಡದೇ ಇರಬಹುದು, ಅಥವಾ ವ್ಯಸನವೂ ಆಗಿರ್ಬೋದು. ಬಿಟ್ಟ ಬಾಣ ಒಂದೇ ಹಕ್ಕಿಯನ್ನು ಕೆಡಗುತ್ತಲ್ಲ, ಮತ್ತೊಂದು ಹಕ್ಕಿ ಬೀಳಲಿಲ್ವಲ್ಲ ಅಂತ ಅನಿಸಿರ್ಬೋದು ಅವನಿಗೆ. ಆದರೆ ಬೇಡನ ಬಗ್ಗೆ ವಾಲ್ಮೀಕಿ ಕರಗಿದ್ದಾರೆ. ಅವರು ಶೋಕಪರಾಯಣರಾಗಿದ್ದಾರೆ. ಆದರೆ ವಾಲ್ಮೀಕಿಗಳ ಶೋಕ ಶಾಪ ಆಗಲಿಲ್ಲ, ಶ್ಲೋಕವಾಗಿದೆ. ಅವರ ಕರುಣೆ ಕೋಪ ಆಗಲಿಲ್ಲ, ಕಾವ್ಯವಾಗಿದೆ. ಇದನ್ನು ಸ್ಪಷ್ಟಪಡಿಸಿದವನು ಯಾರು ಅಂದರೆ ಚತುರ್ಮುಖ ಬ್ರಹ್ಮ. ಸ್ನಾನವನ್ನು ಮನಸ್ಸಿಲ್ಲದೆ ಮಾಡಿದರು, ಮಾಧ್ಯಾಹ್ನಿಕವನ್ನು ಪೂರೈಸಿದರು. ಭರದ್ವಾಜನ ಹತ್ತಿರ ಶುದ್ಧೋದಕವನ್ನು ತುಂಬಿಸಿಕೊಂಡು ಅವನ ಹೆಗಲ ಮೇಲೆ ಕೊಡವನ್ನು ಇಟ್ಟುಕೊಂಡು ಬಂದರು. ಅಲ್ಲೆಲ್ಲ ಒಂದು ಉದಾಸೀನ ಭಾವವನ್ನು ನಾವು ಗ್ರಹಿಸ್ಬೋದು. ಯಾಕೆಂದರೆ ಅವರ ಆ ದೈನಂದಿನ ಒಂದು ಕೃತ್ಯದಲ್ಲಿ ಅವರಿಗೆ ಯಾವುದೇ ರೀತಿಯ ಆಸಕ್ತಿ ಉಳಿಲಿಲ್ಲ. ಮನಸ್ಸಿನ ತುಂಬ ಶೋಕ ತುಂಬಿಕೊಂಡು ಬಿಟ್ಟಿದೆ.
ಭರದ್ವಾಜ ತುಂಬಿದ ಕೊಡವನ್ನು ಹೆಗಲ ಮೇಲೆ ಇಟ್ಟುಕೊಂಡು ಇವರನ್ನು ಅನುಸರಿಸಿದ ಅಂತ ಒಂದು ಮಾತು ಬರೀತಾರೆ. ಅವನು ಶುದ್ಧೋದಕವನ್ನು ತಂದನೋ ಬಿಟ್ಟನೋ ಇದ್ಯಾವುದೂ ಇವರಿಗೆ ಬೇಕಾಗಲಿಲ್ಲ. ಆಶ್ರಮವನ್ನು ಸೇರಿದರು, ಕೂತರು, ಅದೇ ಧ್ಯಾನ. ಆ ಕ್ರೌಂಚ ದ್ವಂದ್ವ, ಮಂಜುಳವಾದ ನಿಸ್ವನ, ಗಂಡು ಹಕ್ಕಿಯನ್ನು ವ್ಯಾಧ ಹೊಡೆದಿದ್ದು, ಅದು ಬಿದ್ದು ಬಿಲವಿನನೆ ಒದ್ದಾಡಿದ್ದು, ಅದನ್ನು ಕಂಡು ಹೆಣ್ಣು ಕ್ರೌಂಚ ಪಕ್ಷಿ ಶೋಕ ಆಕ್ರಂದನವನ್ನು ಮಾಡಿದ್ದು, ಥಟ್ಟನೆ ನುಡಿ ಹೊರಟಿದ್ದು. ಇದೇ ಬರುತ್ತೆ. ಮತ್ತೆ ಆ ನುಡಿಯನ್ನು ಕೇಳಿಸಿಕೊಳ್ಳುವಾಗ ಅವರ ಧ್ಯಾನ ಸ್ತಬ್ಧವಾಗಿಬಿಡತ್ತೆ. ಆಗ ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷನಾದ, ಪ್ರಕಟಗೊಂಡಾಗ ವಾಲ್ಮೀಕಿಗಳವನನ್ನು ಪೂಜೆ ಮಾಡ್ತಾರೆ. ಸಹಶಿಷ್ಯ ಇಲ್ಲೂ ಭರದ್ವಾಜನ ಜೊತೆಯಲ್ಲಿ ಬ್ರಹ್ಮನಿಗೆ ಆಸನವನ್ನು ಕೊಟ್ಟು ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಪೂಜೆ ಮಾಡಿ ಚತುರ್ಮುಖ ಬ್ರಹ್ಮ ನಿರ್ದೇಶ ಮಾಡಿದ ಮೇಲೆ ವಾಲ್ಮೀಕಿಗಳು ಕೂತ್ಕೊಳ್ತಾರೆ. ಅದನ್ನು ಅವರು ಮರೆಯದೆ ತಪ್ಪದೇ ಉಲ್ಲೇಖ ಮಾಡಿದ್ದಾರೆ. ಕೈಕಟ್ಟಿ ನಿಂತಾಗ ವಾಲ್ಮೀಕಿಗಳನ್ನು ಚತುರ್ಮುಖ ಬ್ರಹ್ಮ ಕೂಡಿಸ್ತಾನೆ. ಆಸನವನ್ನು ತೋರಿಸಿದ ಮೇಲೆ ಕುಳಿತುಕೊಂಡರು. ಮತ್ತೆ ಚತುರ್ಮುಖ ಬ್ರಹ್ಮನ ಸಮ್ಮುಖದಲ್ಲಿ ಕುಳಿತು ಧ್ಯಾನಸ್ಥರಾಗಿಬಿಡ್ತಾರೆ. ಮಾತಿಲ್ಲ. ಆದರೆ ಹುಟ್ಟಿದ ಆ ಶ್ಲೋಕ ಶಾಪವಾದರೆ ಎಂಬ ಭಯ ಮಾತ್ರ. ಧ್ಯಾನಸ್ಥರಾದಂತಹ ವಾಲ್ಮೀಕಿಗಳನ್ನು ಕಂಡು ಚತುರ್ಮುಖ ಬ್ರಹ್ಮ ಆಡುವ ಮಾತು, ಶ್ಲೋಕ ಏವ ತ್ವಯಾ ಬದ್ಧೋ ನಾತ್ರ ಕಾರ್ಯ ವಿಚಾರಣ ಮಚ್ಛಂದಾದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ ರಾಮಸ್ಯ ಚರಿತಂ ಕೃತ್ಸ್ನಂ ಕುರು ತ್ವಂ ಋಷಿಸತ್ತಮ. ಪಾದಬದ್ಧಃ ಅಕ್ಷರಸಮಃ ತಂತ್ರೀಲಯ ಸಮನ್ವಿತಃ ಶೋಕಾರ್ಥಸ್ಯ ಪ್ರವೃತ್ತಃ ಶ್ಲೋಕಃ. ಶ್ಲೋಕೋ ಭವತು ನಾನ್ಯಥ. ಇವರ ಮನಸ್ಸಿನಲ್ಲಿರೋದು ಅದು ಶ್ಲೋಕವಾಗಲಿ, ಶಾಪ ಆಗದೇ ಇರಲಿ ಅಂತ. ಬ್ರಹ್ಮ ಅದಕ್ಕೆ ಒಪ್ಪಿಗೆ ಕೊಟ್ಬಿಡ್ತಾನೆ. ಶ್ಲೋಕ ಏವ ತ್ವಯಾ ಬದ್ಧಃ ನಾತ್ರ ಕಾರ್ಯ ವಿಚಾರಣ. ಆದ್ದರಿಂದ ವಾಲ್ಮೀಕಿಗಳು ಬೇಡನಿಗೆ ಶಾಪವನ್ನು ಕೊಡಲೇ ಇಲ್ಲ. ಈ ವಿವರಣೆ ಮರೆಯಾಗಿದೆ. ಆದ್ದರಿಂದಲೇ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಬೇಡನಿಗೆ ಶಿಕ್ಷೆಯಾಗಲಿಲ್ಲ, ಶಾಪ ಆಗಲಿಲ್ಲ. ಯಾಕೆಂದರೆ ಚತುರ್ಮುಖ ಬ್ರಹ್ಮನೇ ಸಾಕ್ಷಾತ್ ಹೇಳಿದ, ಶ್ಲೋಕ ಏವ ತ್ವಯಾ ಬದ್ಧಃ, ಶ್ಲೋಕ ಏವ ತ್ವಯಾ ಬದ್ಧಃ ಶಾಪೋ ನ ದತ್ತಃ. ಇಲ್ಲಿದ್ರೆ ಆ ಏವಕಾರ ಯಾಕೆ? ಶ್ಲೋಕ ಮಾತ್ರಪ್ಪ ನೀನು ಮಾಡಿದ್ದು, ಏನು ಯೋಚನೆ ಮಾಡಬೇಡ. ನಾತ್ರ ಕಾರ್ಯ ವಿಚಾರಣ, ಶೋಕ ಶಂಕುವನ್ನು ಕಿತ್ತೆಸೆ ಅಂತ ಬ್ರಹ್ಮ ಹೇಳ್ತಾನೆ. ಅದರ ಜೊತೆಗೆ ಇನ್ನೊಂದು ಮಾತಿದೆ, ನತೇ ವಾಗನೃತ ಕಾವ್ಯೇ ಕಾಚಿದತ್ರ ಭವಿಷ್ಯತಿ. ರಾಮನನ್ನು ಕುರಿತು ಇದೇ ರೀತಿಯ ಶ್ಲೋಕಗಳಿಂದ ನೀನು ಕಾವ್ಯವನ್ನು ರಚನೆ ಮಾಡು. ರಾಮಚರಿತೆ ಲೋಕದಲ್ಲೆಲ್ಲ ವಿಸ್ತೃತವಾಗಿ ಎಲ್ಲರ ಹೃದಯ ಸಿಂಹಾಸನದಲ್ಲಿ ರಾರಾಜಿಸಲಿ. ಆ ಕಾವ್ಯದಲ್ಲಿ ನತೇವಾ ಗದೃತ ಕಾವ್ಯೇ ಕಾಚಿದತ್ರ ಭವಿಷ್ಯತಿ. ನಿನ್ನ ಕಾವ್ಯದಲ್ಲಿ ಒಂದೇ ಒಂದು ಸುಳ್ಳು ಮಾತು ಸೇರೋದಿಲ್ಲ, ಸುಳ್ಳಾಗೋದಿಲ್ಲ. ನಿನ್ನೆ ಆಡಿದ ಮಾತನ್ನೇ ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. ಯಾವುದು ಸ್ವಾಭಾವಿಕವಾದ ಮಾತು ಅದು ಅನೃತವಾಗೋದಿಲ್ಲ. ಆದ್ದರಿಂದಲೇ ಅದು ಸ್ವಯಂ ಪ್ರಮಾಣ ಆಗತ್ತೆ. ವೇದಕ್ಕೆ ಸ್ವಯಂ ಪ್ರಾಮಾಣ್ಯ ಯಾಕೆ ಅಂದರೆ ವೇದವಾಕ್ಯವೆಂಬುದು ಅನೃತವಲ್ಲ. ಯಾಕೆ? ಅದು ಸ್ವಾಭಾವಿಕವಾಗಿ ಹುಟ್ಟಿದ್ದು. ಯಾವುದು ಸಹಜವಾಗಿರುತ್ತೋ ಅದು ಸುಳ್ಳಾಗುವುದಿಲ್ಲ. ಪ್ರಪಂಚದಲ್ಲಿ ಸುಳ್ಳೆಲ್ಲ ಇರೋದು ಅಸಹಜ. ಹೇಗೆ ಅಂತಂದರೆ, ಪ್ರಮೇಯ ಎಂಬುದು ಸಹಜ, ತಪ್ಪಿಲ್ಲದ ಅರಿವು ಎಂಬುದು ಸಹಜ. ಸುಳ್ಳೆಂಬುದು ಆರೋಪಿತ, ಅದು ಯಾವಾಗಲೂ ಆಮೇಲೆ ಆಗುವಂಥದ್ದು. ಹುಟ್ಟುವಾಗಲೇ ಆರೋಪ ಮಾಡೋಕ್ಕಾಗ ಸಾಧ್ಯ ಇಲ್ಲ. ಆದ್ದರಿಂದ ಆರೋಪಿತವಾದದ್ದೆಲ್ಲ ಅದೆಲ್ಲ ಕೃತ್ರಿಮವಾದದ್ದು. ಯಾವುದು ಸಹಜವೋ ಅದು ಸುಳ್ಳಲ್ಲ. ವಾಲ್ಮೀಕಿಗಳ ಮಾತು ಸಹಜ ಎಂಬುದಕ್ಕೆ ಬ್ರಹ್ಮನೇ ಒಂದು ಪ್ರಮಾಣವನ್ನು ಒದಗಿಸ್ತಾರೆ. ವಾಲ್ಮೀಕಿಗಳು ಮತ್ತೆ ಅದನ್ನು ಶಿಷ್ಯನ ಹತ್ರ ಹೇಳಿಸ್ತಾರೆ. ಇವರು ಮತ್ತೆ ನೆನಪಿಸಿಕೊಳ್ತಾರೆ. ಸೋನು ವ್ಯಾಹರಣಾದ್ಭೂಯ ಶೋಕಶ್ಲೋಕತ್ವಮಾಗತಃ. ಇಲ್ಲಿ ಬಹಳ ಮುಖ್ಯವಾದ ಶಬ್ದ ಅಂದರೆ ಅನುವ್ಯಾಹರಣ ಅಂತ. ಇದು ಸೃಷ್ಟಿ ಸಹಜವಾದ ಒಂದು ಪ್ರಕ್ರಿಯೆ. ಈ ವ್ಯಾಹಾರ ಅಂತ ವ್ಯವಹಾರ ಇದೆಯಲ್ಲ, ಶಬ್ದ ಪ್ರಯೋಗ ಇದೆಯಲ್ಲ, ಅದು ಅರ್ಥವನ್ನು ಅನುಸರಿಸಿ ಬರಬೇಕು. ಆಗ ಅದು ತಪ್ಪಾಗೋದೇ ಇಲ್ಲ. ಈ ಅನುವ್ಯಾಹರಣ ಶೋಕವನ್ನು ಅನುಸೃತ್ಯ ವ್ಯಾಹೃತವಾಗಿದೆ ಇದು. ಆದ್ದರಿಂದ
ಅನುವ್ಯಾಹರಣಾತ್ ಶೋಕ ಶ್ಲೋಕತ್ವಮಾಗತಃ. ಅನುವ್ಯಾಹರಣಾತ್ ಯಾವ ಭಾವೇ ಆಗಲಿ ಅದು ಕಾವ್ಯವೇ ಆಗತ್ತೆ. ಅನುವ್ಯಾಹರಣ ಆಗದೇ ಇದ್ದರೆ, ಅನುಸರಿಸದೆ ಯಾವ ಮಾತು ಬರುತ್ತೋ ಅದು ವಕ್ರವಾಗಿ, ಅದು ಕೃತ್ರಿಮವಾಗಿ, ಅದು ಕಾವ್ಯ ಆಗೋದೇ ಇಲ್ಲ ಅದು. ಆದ್ದರಿಂದ ಈ ರಾಮಾಯಣವೆಂಬುದು ಒಂದು ಅನುವ್ಯಾಹರಣ ಇದು. ಆದ್ದರಿಂದ ವೇದಕ್ಕೆ ಸಮ ಆದ ಅಥವಾ ವೇದವೇ ಆದ ಒಂದು ಕಾವ್ಯ ಇದು. ವೇದ ಕಾವ್ಯ ಅಂತ ಹೇಳ್ಬೋದು, ಕಾವ್ಯ ವೇದ ಅಂತ ಹೇಳ್ಬೋದು. ಹೇಗೆ ಶಬ್ದ ಪ್ರಯೋಗ ಹೇಗೆ ಮಾಡಿದರೂ ತೊಂದರೆ ಇಲ್ಲ. ಅತ್ಯಂತ ಸಹಜವಾದಂತಹ ಮಾತುಗಳುಳ್ಳ ಒಂದು ಕಾವ್ಯ ಇದು. ಈ ಕಾವ್ಯವನ್ನು ಯಾರು ಓದಬೇಕು, ಹೇಗೆ ಓದಬೇಕು, ಯಾಕೆ ಓದಬೇಕು ಎನ್ನುವ ಪ್ರಶ್ನೆ ಎದುರಾಗ್ತದೆ. ಆ ಸಂದರ್ಭಕ್ಕೆ ವಾಲ್ಮೀಕಿಗಳಿಗೆ ಈ ಕಾವ್ಯ ಪರಂಪರೆಯನ್ನು ಬೆಳೆಸೋದಕ್ಕೆ ಸಿಕ್ಕಿದವರು ಲವಕುಶರು. ಲವಕುಶರಿಗೆ ವಾಲ್ಮೀಕಿಗಳು ಈ ಕಾವ್ಯವನ್ನು ಪಾಠ ಮಾಡ್ತಾರೆ. ಬಹಳ ಸೊಗಸಾಗಿದೆ. ಒಂದು ಕಾವ್ಯದ ವ್ಯಾಖ್ಯಾನಕ್ಕೆ, ಕಾವ್ಯಗಾನಕ್ಕೆ ಯಾವ ಯಾವ ಅರ್ಹತೆಗಳಿರಬೇಕು, ನಿಜವಾದ ರಾಮಾಯಣಕ್ಕೆ ಯಾರು ಸಹೃದಯರು ಎಂಬುದನ್ನು ವಾಲ್ಮೀಕಿಗಳಲ್ಲಿ ತೆರೆದು ತೋರಿಸಿದ್ದಾರೆ. ನೋಡಿ, ಸಹೃದಯ ಎಂಬ ಶಬ್ದವೂ ಹಾಗೆ. ಸಹೃದಯ ಯಾರಿಗೆ ಎನ್ನುವ ಒಂದು ವಿಷಯವನ್ನು ನಾವು ಮನಸ್ಸಿಗೆ ತೆಗೆದುಕೊಳ್ಬೇಕು. ನಾವು ಸಹೃದಯರು, ಸಹೃದಯತೆ ಎನ್ನುವ ಶಬ್ದವನ್ನು ಮಾಡ್ತೇವೆ. ಅವರಿಗೆ ಸಹೃದಯತೆಯೇ ಇಲ್ಲ. ನಾನು ಹೇಳಿದ್ದೆಲ್ಲ ಅರ್ಥ ಆಗತ್ತೆ ಅವರಿಗೆ ಅಂತ ಹೇಳ್ತೇವೆ. ಅಂದರೆ ನಮ್ಮ ಮಾತು ಯಾರಿಗೆ ಅರ್ಥವಾಗುವುದಿಲ್ವೋ ಅವರು ಸಹೃದಯರಲ್ಲ ಅಂತ ಹೇಳ್ತೇವೆ. ಸಹೃದಯ ಎಂಬ ಶಬ್ದಕ್ಕೆ ವಿವರಣೆ ಕೊಡುವಾಗ ಸಮಾನಂ ಹೃದಯಂ ಯಸ್ಯ, ಯಾರಿಗೆ ಸಮಾನವಾದ ಹೃದಯ ಇದೆಯೋ ಅಂಥವರನ್ನು ನಾವು ಸಹೃದಯ ಅಂತ ಹೇಳ್ತೇವೆ. ನಾವೆಲ್ಲ ಈ ಸಹೃದಯ ಶಬ್ದವನ್ನು ನಮ್ಮ ಪರವಾಗಿ ಬಳಸ್ಕೊಡ್ತಾ ಇದ್ದೇವೆ. ಅಂದರೆ ನನ್ನ ಮಾತು ಅವನಿಗೆ ಅರ್ಥವಾಗಲಿಲ್ಲ, ಆದ್ದರಿಂದ ಅವನ ಸಹೃದಯ ಅಲ್ಲ ಅಂತ. ಆದರೆ ಸಮಾನಂ ಹೃದಯಂ ಯಸ್ಯ ಅಂತಂದರೆ ಮಾತು ಹುಟ್ಟುವ ಹೃದಯಕ್ಕೆ ಕೇಳುಗನ ಹೃದಯ ಸಮಾನವಾಗಿರಬೇಕು. ಅಂದರೆ ಮಾತು ಆಡುವ ತನ್ನ ಆಟವನ್ನು ಮಾತು ಯಾವ ಹೃದಯದಲ್ಲಿ ಪ್ರಾರಂಭ ಮಾಡುತ್ತೋ ಆ ಹೃದಯದಲ್ಲಿ ಯಾವ ಕಂಡೀಷನ್ ಇತ್ತೋ ಆ ಕಂಡೀಷನನ್ನು, ಆ ಸ್ಥಿತಿಯನ್ನು ಪಡ್ಕೊಂಡಾಗ ಅದು ನಿಜವಾದ ಸಹೃದಯತೆ. ನಮ್ಮ ಗುರುಗಳು ಒಂದು ಒಳ್ಳೆಯ ಉದಾಹರಣೆ ಕೊಡೋರು. ಶ್ರುತಿ ಎಲ್ಲಿದೆ ಅಂತ ಕೇಳುವಾಗ ವೀಣೆಯಲ್ಲಿದೆ, ಶ್ರುತಿ ಪೆಟ್ಟಿಗೆಯಲ್ಲಿದೆ ಅಂತ ನಾವು ಗ್ರಹಿಸ್ತೇವೆ. ಇದು ಬಾಲಬುದ್ಧಿಯಿಂದ ನಾವು ಗ್ರಹಿಸೋದು. ಶ್ರುತಿ ಪೆಟ್ಟಿಗೆಯಲ್ಲಿರೋದಲ್ಲ, ಶ್ರುತಿ ನಿಜವಾಗಿ ಅಂತರಂಗದಲ್ಲಿರುತ್ತೆ. ಯಾಕೆಂದರೆ ಒಬ್ಬ ವೈಣಿಕ ಆ ತಂತಿಯನ್ನು ಉಜ್ಜಿ ಬೆರಡೆಯನ್ನು ತಿರುಚಿ, ಇಲ್ಲ ಸ್ವಲ್ಪ ಇನ್ನೊಂದು ಸುತ್ತು ತಿರುಗಿಸಿ, ಇಲ್ಲ ಸ್ವಲ್ಪ ಸಡ್ಲ ಮಾಡಿ ಅಂತ ಹೇಳ್ತಾರೆ. ಶ್ರುತಿ ಸಹಜವಾಗಿ ವೀಣೆಯಲ್ಲೇ ಇರೋದಾದರೆ ಬೆರಡೆಯನ್ನು ತಿರುಚೋದು ಯಾಕೆ, ತಂತಿಯನ್ನು ಒರೆಸೋದು ಯಾಕೆ, ಆಮೇಲೆ ಮೀಟೋದು ಯಾಕೆ? ಆದ್ದರಿಂದ ಅಂತರಂಗದ ಒಬ್ಬ ವೈಣಿಕನ ಸಂಗೀತಗಾರನ ಅಂತರಂಗದಲ್ಲಿ ಶ್ರುತಿ ಇರುತ್ತೆ. ಅದಕ್ಕೆ ಇದನ್ನು ಸಮಾನವಾಗಿ ಹದ ಮಾಡಿಕೊಡೋದಷ್ಟೇ, ಸಂಸ್ಕಾರ ಕೊಡೋದು. ಯಾವನ ಅಂತರಂಗದಲ್ಲಿ ಶ್ರುತಿ ಇಲ್ವೋ ಅವನು ಆ ಪೆಟ್ಟಿಗೆ ಯಾವ ಸದ್ದು ಮಾಡಿದರೂ ಅದಕ್ಕೆ ಶ್ರುತಿ ಅಂತ ಅಂದ್ಕೊಂಡು ಸೇರಿಸ್ತಾನೆ ಸ್ವರವನ್ನು. ಆವಾಗ ಅದು ಶ್ರುತಿ ಆಗಲಿಕ್ಕಿಲ್ಲ ಅದು. ಆದ್ದರಿಂದ ನಿಜವಾಗಿ ರಾಗವನ್ನು ಅಂದರೆ ಸ್ವರಸಂತಾನವನ್ನು ಹುಟ್ಟಿಸುವ ಯೋಗ್ಯತೆ ವೀಣೆಗೆ ಬಂದಿದ್ದು ಇವನ ಹೃದಯದಿಂದ, ವೈಣಿಕನ ಹೃದಯದಿಂದ. ಆದ್ದರಿಂದ ಸಹೃದಯ ಯಾರು ಅಂದರೆ ವೈಣಿಕನಿಗೆ ವೀಣೆ. ವೀಣೆಗೆ ಹೃದಯವನ್ನು ಕೊಟ್ಟವನು ವೈಣಿಕ. ಹಾಗೆ ಸಹೃದಯತೆ ಎಂಬುದು ಮಾತು ಯಾವ ಹೃದಯದಲ್ಲಿ ಹುಟ್ಕೊಂಡು ಬಂತೋ, ಹೇಗೆ ಹುಟ್ಟುಕೊಂಡು ಬಂತೋ ಅದಕ್ಕೆ ಸಮಾನವಾದಂತಹ ಹೃದಯ. ಅದೇ ಸ್ಪಂದವನ್ನು, ಪ್ರತಿಸ್ಪಂದವನ್ನು ಕೊಡಬಲ್ಲ ಹೃದಯ. ನಮ್ಮ ಹೃದಯ ಹೇಗೆ ಸ್ಪಂದ ಕೊಡುತ್ತೆ ಅಂತ ನಮ್ಗೆ ಗೊತ್ತಾಗೋಲ್ಲ. ಹೀಗೆ ಎದೆ ಹಿಡ್ಕೋತೇವೆ, ಯಾಕೋ ಎದೆ ಹಾರ್ತಾ ಇದೆ, ಢವ 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 ಅಂತ ಎದೆ ಹಾರುತ್ತೆ ಅಂತ ನಮಗಷ್ಟೇ ಗೊತ್ತಾಗತ್ತೆ. ಆದರೆ ನಿಜವಾಗಿ ಈ ಹೃದಯವೆಂಬ ಇದರ ಸ್ಪಂದಕ್ಕಿಂತ ಸೂಕ್ಷ್ಮವಾದದ್ದು ಈ ಹೃದಯವನ್ನು ನಿಯಂತ್ರಿಸುವ ಚಿತ್ತ, ಮನಸ್ಸಿದೆಯಲ್ಲ ಅದರ ಸ್ಪಂದ. ಅದು ಗೊತ್ತಾಗೋದಿಲ್ಲ, ಅದು ಬಹಳ ಸೂಕ್ಷ್ಮ. ಈ ಮನಸ್ಸು ನಮಃ ನಮಃ ಅಂತ ಹೇಳದೇ ಇದ್ದರೆ ಸ್ಪಂದ ಕೊಡಲಾರದದು. ಅದು ಕೇವಲ ಮನಃ ಆಗಿಬಿಟ್ರೆ ಅದು ಸ್ಪಂದ ಕೊಡೋಲ್ಲ, ಜಡವಾಗಿಬಿಡುತ್ತೆ. ಅದು ಬಾಗಬೇಕದು ಚೇತನ್ನಿಗೆ ನಮಃ ಅಂತ ಹೇಳಬೇಕು. ಆಗ ಆ ಚೇತನ ಅದನ್ನು
ಬಾಗಿಸಿ ಅದನ್ನು ಬಾಡಿಸಿ ಅದು ಪ್ರತಿಸ್ಪಂದವನ್ನು ಕೊಡುವ ಹಾಗೆ ಸಜ್ಜುಗೊಳಿಸ್ತಾನೆ. ಆದ್ದರಿಂದ ಸಮಾನಂ ಹೃದಯಂ ಯಸ್ಯ ಅಂತಂದರೆ ಪ್ರಕೃತಿಗೆ ಸಮವಾದ ಹೃದಯ ಆಗಿರಬೇಕು. ನಿಸರ್ಗದಲ್ಲಿ ಒಂದು ಮಾತು ಸಹಜವಾಗಿ ಹುಟ್ಟುಕೊಳ್ಳುವಾಗ ಯಾವೆಲ್ಲ ಕಂಡೀಷನ್ ಇತ್ತೋ ಅದು ಆ ಮಾತನ್ನು ಸ್ವೀಕರಿಸುವ ಹೃದಯದಲ್ಲಿ ಇರಬೇಕದು. ಅದು ನಿಜವಾದ ಸಹೃದಯತೆ. ಅವನು ಎಲ್ಲ ಮಾತಿಗೂ ಸಹೃದಯ ಆಗ್ತಾನೆ. ನನ್ನ ಮಾತಿಗೆ, ನಿಮ್ಮ ಮಾತಿಗೆ, ಅವನ ಮಾತಿಗೆ, ಈ ಕಾವ್ಯಕ್ಕೆ. ಹಾಗೆ ಸಹೃದಯತೆಯಲ್ಲಿ ಪಕ್ಷಪಾತ ಇಲ್ಲ, ವೈವಿಧ್ಯ ಇಲ್ಲ, ವೈರುಧ್ಯ ಇಲ್ಲ. ನಿಜವಾದಂತಹ ಸಹೃದಯತೆ ಅಂದರೆ ಸೃಷ್ಟಿಗೆ, ಪ್ರಕೃತಿಗೆ ಹತ್ತಿರವಾಗಿರೋದು, ಪ್ರಕೃತಿಗೆ ತೆರೆದಿರೋದು. ಆದ್ದರಿಂದ ಕಾವ್ಯ ಹೇಗೆ ಆರ್ಷವೋ ಆದಿಕಾವ್ಯಮಿದಂಚಾರ್ಷಂ, ವಾಲ್ಮೀಕಿಗಳು ಹೇಳಿದ್ದಾರೆ, ಇದು ಆರ್ಷಂ, ಋಷಿಪ್ರಜ್ಞೆಯಿಂದ ಬಂದಂತಹ ಕಾವ್ಯ ಇದು. ಸಹೃದಯತೆಯೂ ಕೂಡ ಆರ್ಷವೇ ಆಗಿದೆ. ಋಷಿ ಹೃದಯ ಇದ್ದವರು ಎಲ್ಲ ಮಾತಿಗೂ ಸಹೃದಯರಾಗ್ಬೋದು. ಋಷಿ ಹೃದಯ ಇಲ್ಲದೇ ಇದ್ದವರು ಯಾವ ಮಾತಿಗೂ ಸಹೃದಯರಾಗೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಋಷಿ ಹೃದಯ ಆಶ್ರಮದಲ್ಲಿಯೇ ಹುಟ್ಟಿ ಆಶ್ರಮದಲ್ಲಿಯೇ ಬೆಳೆದಂತಹ ಲವಕುಶರಿಗೆ ಒದಗಿತ್ತು. ಭೋಜರಾಜ ಒಂದು ಶ್ಲೋಕದಲ್ಲಿ ಬಹಳ ಸೊಗಸಾಗಿ ಇದನ್ನು ಹೇಳ್ತಾ ಇದ್ದಾನೆ. ವಾಲ್ಮೀಕಿಗಳು ಇದನ್ನು ಯಾರಿಗಪ್ಪ ಪಾಠ ಮಾಡೋದು, ಯಾರ ಮೂಲಕ ಹೇಳಿಸ್ಬೇಕು ಅಂತ ಗ್ರಹಿಸ್ತಾ ಇರುವಾಗ ಇಬ್ಬರು ಮಕ್ಕಳು ಧಾವಿಸಿ ಬಂದುಬಿಟ್ರು. ಉಪಾಗತೌ ಮಿಲಿತ ಪರಸ್ಪರೋಪಮೌ ಬಹುಶ್ರುತೌ ಶ್ರುತಿಮಧುರಸ್ವರಾನ್ವಿತೌ ವಿಚಕ್ಷಣೌ ವಿವಿಧ ನರೇಂದ್ರ ಲಕ್ಷಣೌ ಕುಶೀಲವೌ ಕುಶಲವನಾಮಧಾರಿಣೌ. ಆ ಇಬ್ಬರು ಮಕ್ಕಳು ಉಪಾಗತವು, ಮಿಲಿತ ಪರಸ್ಪರೋಪಮವು. ಲವನ ಹಾಗೆ ಕುಶ, ಕುಶನ ಹಾಗೆ ಲವ. ಲವನಿಗೆ ಉಪಮಾನ ಸಾದೃಶ್ಯ ಇದ್ದರೆ ಕುಶನದು, ಕುಶನಿಗೆ ಸಾದೃಶ್ಯ ಹೇಳೋದಾದರೆ ಲವನದು ಹೇಳಬೇಕು. ಮಿಲಿತ ಪರಸ್ಪರೋಪಮವು. ಈ ಔಪಮ್ಯ ಒಬ್ಬರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ನಾವು ಅದನ್ನು ಬಿಡಿಸೋಕ್ಕಾಗೋಲ್ಲ, ಕಳಚೋಕ್ಕಾಗೋದಿಲ್ಲ. ಹೀಗೆ ಬಿಡಿಸಲಾರದ, ಕಳಚಲಾರದ ಸಾಮ್ಯವನ್ನು ಪಡೆದಂಥವರವರು. ಬಹುಶ್ರುತೌ, ಎಡವೆಯಲ್ಲಿಯೇ ಬಹಳ ಓದ್ಕೊಂಡಿದ್ದಾರೆ, ಬಹಳ ಕೇಳಿದ್ದಾರೆ. ಬಹುಶ್ರುತೌ, ಈ ಬಹುಶ್ರುತತ್ವ ಎಂಬುದು ನಿಜವಾದ ದೊಡ್ಡ ಆಸ್ತಿ. ಅದು ಭಾರತ ದೇಶ ಶ್ರವಣ ಸಂಪ್ರದಾಯವನ್ನು ಬೆಳೆಸಿದೆ. ನಿಜವಾಗಿ ಕೇಳಿ ಕೇಳಿ ಬೆಳೆಯಬೇಕು ಅಂತ ಹೇಳಿ ನಮ್ಮಲ್ಲಿ ಕೇಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ಈಗ ಮಕ್ಕಳು ಕೇಳ್ತಾರೆ ಯಾವುದನ್ನು ಅಂತಂದರೆ, ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಯಾವುದೋ ಕೆಟ್ಟ ಹಾಡುಗಳನ್ನು ಕೇಳ್ತಾ ಇರ್ತಾರೆ. ತಂದೆ ತಾಯಿಗಳು ಕೂಗಿದ್ದು ಕೇಳೋದಿಲ್ಲ ಅವರಿಗೆ. ಯಾರಾದರೂ ಹಿರಿಯರು, ಗುರು ಹಿರಿಯರು ಹೇಳಿದ ಮಾತನ್ನು ಅವರು ಕೇಳೋದಿಲ್ಲ, ಕೇಳಿಸ್ಕೊಳ್ಳೋಕ್ಕಾಗೋದಿಲ್ಲ ಅವರಿಗೆ. ಯಾಕೆಂದರೆ ಅವರ ಶ್ರುತಿ ಇರೋದೆಲ್ಲ ಆ ಪಾಪ್ ಮ್ಯೂಸಿಕ್ನಲ್ಲಿ. ನಾನು ಅದನ್ನು ಅಸಡ್ಡೆಯಿಂದ ಏನು ಹೇಳ್ತಾ ಇಲ್ಲ. ಯಾವುದನ್ನು ಯಾವ ವಯಸ್ಸಲ್ಲಿ ಅವರು ಕೇಳಬೇಕಾಗಿತ್ತೋ ಅದನ್ನು ಕೇಳಿಸುವ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಅದನ್ನು ಕೇಳಿಸುವುದಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಟ್ಟಿಲ್ಲ. ಅವರು ಮಕ್ಕಳನ್ನು ನಾವು ನಿಂದಿಸಬಾರ್ದು. ಎಲ್ಲೋ ಒಂದು ಕಡೆಗೆ ಮಕ್ಕಳು ತಪ್ಪು ದಾರಿಯಲ್ಲಿ ಹೆಜ್ಜೆ ಇಡುವುದಕ್ಕೆ ಬೇಕಾದ ಎಲ್ಲ ಏರ್ಪಾಡನ್ನು ನಾವೇ ಮಾಡಿಬಿಟ್ಟಿದ್ದೇವೆ. ಆದ್ದರಿಂದ ನಮ್ಮ ಮಕ್ಕಳು ಬಹಳ ಕೇಳ್ತಾರೆ. ಯಾವುದನ್ನು ಕೇಳಬೇಕೋ ಅದನ್ನು ಕಿವಿಡುಗಡಿತಾ ಇದ್ದಾರೆ, ಅದನ್ನು ಕೇಳ್ತಾ ಇಲ್ಲ. ಇವರು ಹಾಗಲ್ಲ. ಆಶ್ರಮದಲ್ಲಿದ್ದವರು ಬಹುಶ್ರುತವು, ಬಹಳ ಕೇಳಿದ್ದಾರೆ. ಈ ಬಹುಶ್ರುತತ್ವ ಹೇಗೆ ಬರುತ್ತೆ ನೋಡಿ. ಎಲ್ಲ ವಿಭಕ್ತಿಯಿಂದ ಸಮಾಸ ಮಾಡಿಬಿಡ್ಬೋದು. ಒಂದು ಸ್ವಾರಸ್ಯ ಇದೆ. ಬಹುಶ್ರುತಂ, ಕೇಳಿದ್ದು ಬಹಳ ಅಂತ ಪ್ರಥಮ ವಿಭಕ್ತಿಯಲ್ಲೂ ಹೇಳ್ಬೋದು. ಬಹುಭಿಸ್ಸಹ ಶ್ರುತಂ, ಅನೇಕರ ಜೊತೆಯಲ್ಲಿ ಕೂತ್ಕೊಂಡು ಕೇಳಿದ್ದು ಬಹಳ ಪ್ರಧಾನ. ಇದು ಈಗ ಒಬ್ಬನೇ ಪಾಠ ಕೇಳೋದಕ್ಕಾಗೋದಿಲ್ಲ, ಜೊತೆಯಲ್ಲಿ ಯಾರಾದರೂ ಬೇಕು. ಸತೀರ್ಥ್ಯ ಅಂತ, ನೀವು ನದಿಯಲ್ಲಿ ಸ್ನಾನ ಮಾಡುವಾಗ, ಶಾಸ್ತ್ರದಲ್ಲಿ ಅವಗಾಹನ ಮಾಡುವಾಗ ಜೊತೆಯಲ್ಲಿ ಇರಲೇಬೇಕು. ಒಬ್ಬನೇ ನದಿಗಿಳಿಬಾರದು, ಒಬ್ಬನೇ ಶಾಸ್ತ್ರದಲ್ಲಿ ಮುಳುಗಬಾರದು. ಒಬ್ಬನೇ ಶಾಸ್ತ್ರದಲ್ಲಿ ಮುಳುಗಿದರೆ ಮತ್ತೆ ಏಳೋದಿಲ್ಲ. ಒಬ್ಬನೇ ನದಿಗಿಳಿದವನು ತೇಲಿ ಹೋಗ್ತಾನೆ. ಎರಡೂ ಅಪಾಯದೆ. ಆದ್ದರಿಂದ ಶಾಸ್ತ್ರಾಧ್ಯಯನಕ್ಕೆ ಕನಿಷ್ಠ ಇಬ್ಬರಾದರೂ ಇರಬೇಕು. ಹಾಗೆ ನದಿಯಲ್ಲಿ ಅವಗಾಹನ ಸ್ನಾನ ಮಾಡುವಾಗ ಕನಿಷ್ಠ ಇಬ್ಬರಾದರೂ ಇರಬೇಕು, ಈಜುಬಲ್ಲವರು. ಆದ್ದರಿಂದ ಬಹುಭಿಸ್ಸಹ ಶ್ರುತಂ, ಅನೇಕರ ಜೊತೆಯಲ್ಲಿ ಕೇಳಿದ್ದು. ಬಹುಭ್ಯ ಶ್ರುತಂ, ಅನೇಕ ಉದ್ದೇಶಗಳಿಗೆ ಕೇಳೋದು, ಒಂದೇ ಉದ್ದೇಶಕ್ಕಾಗಲ್ಲ. ಧರ್ಮಕ್ಕಾಗಿ, ಕಾಮಕ್ಕಾಗಿ, ಅರ್ಥಕ್ಕಾಗಿ, ಮೋಕ್ಷಕ್ಕಾಗಿ ಕೇಳಿದ್ದನ್ನೇ ಮತ್ತೆ ಕೇಳೋದು, ಅಧ್ಯಯನ ಮಾಡೋದು. ಬಹುಭ್ಯ ಶ್ರುತಂ. ಪಂಚಮಿ ವಿಭಕ್ತಿಯಲ್ಲೂ ಬಹುಭ್ಯ ಶ್ರುತಂ, ಅನೇಕ ಗುರುಗಳ ದೆಸೆಯಿಂದ ಕೇಳಿದ್ದು, ಒಬ್ಬೊಬ್ಬರ ಹತ್ರ ಅಲ್ಲ. ಯಾರ್ಯಾರು ಯಾವ್ಯಾವ ವಿಷಯದಲ್ಲಿ ಬಲ್ಲವರಾಗಿದ್ದಾರೋ ಅವರ ಹತ್ತಿರ
ಅಂತೇವಾಸಿತ್ವ ಪಕ್ಕದಲ್ಲಿ ಕುಳಿತು ಶಿಷ್ಯವೃತ್ತಿಯನ್ನು ಮಾಡಿ ಬಹುಭ್ಯ ಶ್ರುತಂ ಬಹುಶ್ರುತಂ ಬಹೂನಾಂ ಶ್ರುತಂ ಅನೇಕ ವಿಷಯಗಳ ಬಗ್ಗೆ ಕೇಳಿದ್ದು, ಬಹುಷು ಶ್ರುತಂ ಅನೇಕ ಗುರುಕುಲಗಳಲ್ಲಿ ಕೇಳಿದ್ದು, ಬೇರೆ ಬೇರೆ ವಯಸ್ಸಿನಲ್ಲಿ ಇಷ್ಟೂ ಸಂಭವಿಸತ್ತೆ. ದ್ವಿತೀಯ ವಿಭಕ್ತಿ ಮಾತ್ರ ಅಲ್ಲಿ ಸೇರೋದಿಲ್ಲ, ಸಮಾಸ ಮಾಡೋಕ್ಕಾಗೋಲ್ಲ. ಅಂದರೆ ಈ ಬಹುಶ್ರುತ ಎಷ್ಟು ಆಗಿದೆ ಲವಕುಶರಿಗೆ. ಬಹುಶ್ರುತೌ ಶ್ರುತಿ ಮಧುರ ಸ್ವರಾನ್ವಿತವು, ಅವರ ಸ್ವರ ಶ್ರುತಿ ಮಧುರ. ಇವರ ಸ್ವರ ಸೇರಿದರೆ ಶ್ರುತಿ ತುಂಬ ಮಧುರವಾಗಿ ಕೇಳಿಸತ್ತೆ. ಶ್ರುತಿಯಿಂದ ಅನುರಣಿತವಾದ ಇವರ ಸ್ವರ ಬಹಳ ಮಧುರವಾಗಿ ಕೇಳಿಸತ್ತೆ. ಅಂದರೆ ಒಂದು ಗಾನ ಯೋಗ್ಯತೆ ಅವರಲ್ಲಿ ಸಹಜವಾಗಿ ಕೂಡಿತ್ತು. ವಿಚಕ್ಷಣವು ಬಹಳ ಬುದ್ಧಿವಂತರು. ಯಾವ ಶ್ಲೋಕವನ್ನು ಹೇಗೆ ಓದೋದು, ಎಲ್ಲಿ ನಿಲ್ಲಿಸಿದರೆ ಹೇಗೆ ಅರ್ಥವಾಗತ್ತೆ. ಎಲ್ಲ ಪದಗಳೆಲ್ಲ ವಾಚಕವೇ ಆಗಿರೋದಿಲ್ಲ, ಕೆಲವು ಸೂಚಕವಾಗಿರುತ್ತೆ, ಕೆಲವು ಲಕ್ಷಕವಾಗಿರುತ್ತೆ, ಕೆಲವು ಬಹಳ ಮೆಲ್ಲಗೆ ಅರ್ಥ ಸಂಕ್ರಮವನ್ನು ಬೇರೆ ಬೇರೆ ಅರ್ಥಗಳನ್ನು ಹೊಳೆಯಿಸಿ ನಮಗೆ ನಿಜವಾದ ಅರ್ಥವನ್ನು ತಿಳಿಸುವಂತಹ ಪದಗಳಿರುತ್ತೆ. ಅದನ್ನೆಲ್ಲ ಹಾಗಾಗಿ ಅವಕಾಶ ಇಟ್ಟು ಹೇಳೋದಕ್ಕೆ ಬೇಕಾದಂತಹ ಒಂದು ವಿಚಕ್ಷಣತೆ, ಕೌಶಲ. ವಿಚಕ್ಷಣವು ವಿವಿಧ ನರೇಂದ್ರ ಲಕ್ಷಣವು, ಇದು ಬಹಳ ಮುಖ್ಯ ಆಯಿತು. ಇದಷ್ಟು ಕಾವ್ಯವನ್ನು ಗಾನ ಮಾಡುವ, ಅದನ್ನು ಪಾಠ ಮಾಡುವ ಯೋಗ್ಯತೆಯ ಜೊತೆಗೆ ಕಾವ್ಯ ಪಾಠ ಮಾಡ್ತಾ ಮಾಡ್ತಾ ಇವರಲ್ಲಿ ನರೇಂದ್ರ ಲಕ್ಷಣ ಕೂಡಿಕೊಂಡು ಬಂತು. ಅಂದರೆ ರಾಮ ಒಬ್ಬನೇ ರಾಷ್ಟ್ರನಾಯಕ ಆದರೂ ಸಾಲದು, ಹಾಗೆ ಮುಂದೆ ಆ ಸ್ಥಾನಕ್ಕೆ ಬರೋದಕ್ಕೆ, ಬೆಳ್ಕೊಂಡು ಬರೋದಕ್ಕೆ ಬೇಕಾದ ಯೋಗ್ಯತೆ ಕಾವ್ಯ ವ್ಯಾಸಂಗಿಗಳಾದಂತಹ, ಈ ಕಾವ್ಯಕ್ಕೆ ಶಿಷ್ಯನಾಗಿ ಬಂದಂತಹ ಲವಕುಶರಲ್ಲಿತ್ತು. ವಿವಿಧ ನರೇಂದ್ರ ಲಕ್ಷಣವು ಕುಶೀಲವವು, ಕುಶೀಲವ ಅಂದರೆ ಹಾಡುಗಾರರು, ಕುಶೀಲವವು ಕುಶಲವ ನಾಮಧಾರಿಣವು. ಅವರಿಬ್ಬರು ಬಂದರು, ವಾಲ್ಮೀಕಿಗಳಿಗೆ ಪರಮಾನಂದ ಆಯಿತು. ಯಾಕೆಂದರೆ ಇದೊಂದು ಪರಂಪರೆ ಆಗತ್ತೆ, ಸಂಪ್ರದಾಯ ಆಗತ್ತೆ ಅಂತ. ಆದ್ದರಿಂದ ಈ ವಾಲ್ಮೀಕಿ ರಾಮಾಯಣದ ಪಾರಾಯಣ ಪದ್ಧತಿ, ಈ ಸಂಪ್ರದಾಯ ಲವಕುಶರ ಮೂಲಕ ನಮಗೆ ಬಂತು. ಲವಕುಶರು ಹಾಡಿದರು. ಲವಕುಶರು ಇದನ್ನು, ಈ ರಾಮಾಯಣವನ್ನು ಹಾಡ್ತಾ ಹಾಡ್ತಾ ಸಾಗಿದರು. ಮೊದಲು ವಾಲ್ಮೀಕಿಗಳ ಆಶ್ರಮದಲ್ಲಿ ಅವರು ಹಾಡ್ತಾರೆ. ಆಶ್ರಮದ ಉದ್ದಕ್ಕೂ ಅವರು ಹಾಡ್ಕೊಂಡು ಬರ್ತಾರೆ. ಇಬ್ಬರು ಮಕ್ಕಳು ಮಧುರವಾದ ಸ್ವರದಿಂದ ಹಾಡ್ತಾ ಬರುವಾಗ ಋಷಿಮುನಿಗಳೆಲ್ಲ ಗಡ್ಡೆಗೆಣಸು ತಿಂತ ಸಮಾಜ ಪರಾಂಗುಖರಾಗಿ, ಸಮಾಜದಿಂದ ಹಿಮ್ಮೆಟ್ಟವರವರು. ಅವರು ಜಪ ಮಾಡೋದಕ್ಕೆ, ತಪಸ್ಸು ಮಾಡೋದಕ್ಕೆ ಆಯ್ಕೆ ಮಾಡಿಕೊಳ್ಳೋ ಸ್ಥಾನ ಯಾವುದು ಅಂದರೆ, ಯಾವುದೋ ಪೊಟರೆ, ಮೊರದ್ದು, ಗಿರಿ ಗಹ್ವರಗಳು, ಯಾರೂ ಕಾಣದೇ ಇರುವ, ಯಾವುದೇ ರೀತಿಯ ಒಂದು ಬಹಿರ್ಮುಖತೆಗೆ ಅವಕಾಶ ಆಗದೇ ಇರುವಂತಹ ಒಂದು ವಿವಿಕ್ತ ಸ್ಥಳವನ್ನು ಅವರು ಹುಡ್ಕೊಂಡು ಹೋಗ್ತಾರೆ. ಅವರೆಲ್ಲ ಬಿಡುಗಡೆಗೆ ಸೇರಿದವರು, ಎಲ್ಲವನ್ನು ಬಿಡ್ತಾ ಬಂದವರು. ಆದರೆ ಅವರೆಲ್ಲ ಈ ರಾಮಾಯಣದ ಈ ರಸಾಯನದಲ್ಲಿ ಹೇಗೆ ಮಗ್ನರಾಗಿಬಿಟ್ರು ಅಂತಂದರೆ, ಅದನ್ನು ಕೇಳಿ ತುಂಬ ಸಂತೋಷ ಪಡ್ತಾರೆ. ತಮ್ಮ ತಮ್ಮ ತಪಸ್ಸನ್ನು, ತಮ್ಮ ಕೃತ್ಯವನ್ನು ಮರೆತು ಅದನ್ನು ಕೇಳ್ತಾರೆ. ಆ ಭಾಗದ ಒಂದೆರಡು ಶ್ಲೋಕವನ್ನು ಓದಿ ವಿವರಣೆ ಕೊಟ್ಟು ನಾವು ಕಥಾ ಪ್ರಸಂಗಕ್ಕೆ ಮುಂದಕ್ಕೆ ಸಾಗೋಣ. ಪ್ರೀತಃ ಕಶ್ಚಿನ್ ಮುನಿಸ್ತಾಭ್ಯಾಂ ಸಂಸ್ಥಿತಃ ಕಲಶಂ ದದೌ ಪ್ರಸನ್ನೋ ವಲ್ಕಲಂ ಕಶ್ಚಿತ್ ದದೌ ತಾಭ್ಯಾಂ ಮಹಾಯಶಾಃ ಅನ್ಯಃ ಕೃಷ್ಣಾಜಿನಮದಾತ್ ಯಜ್ಞಸೂತ್ರಂ ತಥಾ ಪರಃ ಕಶ್ಚಿತ್ ಕಮಂಡಲುಂ ಪ್ರಾದಾತ್ ಮೌಂಜೀವನ್ಯೋ ಮಹಾಮುನಿಃ. ಸಂತೋಷ ಆಯಿತು. ಆದ ತಕ್ಷಣ ಕೈಯಲ್ಲಿ ಬಾಬಾ ಜಲಾಹರಣಕ್ಕೆ ಒಂದು ಕಲಶವನ್ನು ಹಿಡ್ಕೊಂಡು ಹೊರಟಿದ್ರು ಒಬ್ಬರು. ಪ್ರೀತಃ ಕಶ್ಚಿನ್ ಮುನಿಸ್ತಾಭ್ಯಾಂ ಸಂಸ್ಥಿತಃ ಕಲಶಂ ದದೌ, ಕೈಯಲ್ಲಿರುವ ಆ ಚಂಬನ್ನೇ ಕೊಟ್ಬಿಟ್ರು. ಅಂದರೆ ಜಲಾಹರಣವೆಂಬ ತಮ್ಮ ಕ್ರಿಯೆಗೆ ವಿರಾಮವನ್ನು ಹೇಳಿಬಿಟ್ರು. ಅವರು ಕೈಯಲ್ಲಿದ್ದನ್ನು ಕೊಟ್ಟರು ತಕ್ಷಣ. ಕಲಶಂ ದದೌ ಪ್ರಸನ್ನಃ ವಲ್ಕಲಂ ಕಶ್ಚಿತ್, ಒಬ್ಬನಿಗೆ ಆನಂದ ಆಯಿತು. ಒಗೆಯೋದಕ್ಕೆ ಅಂತ ಒಂದು ನಾರು ಬಟ್ಟೆಯನ್ನು ಹಿಡ್ಕೊಂಡಿದ್ರು ಒಬ್ಬರು, ಅದನ್ನೇ ಲವಕುಶರಿಗೆ ಕೊಟ್ಬಿಟ್ರು. ಹಾಗೆ ಒಬ್ಬ ಕೃಷ್ಣಾಜಿನವನ್ನು ಎತ್ತಿಕೊಟ್ಟ, ಕೊಡೋದಕ್ಕೇನೂ ಕಾಣಿಸ್ಲಿಲ್ಲ. ಯಜ್ಞಸೂತ್ರವನ್ನು ತೆಗೆದುಕೊಟ್ಬಿಟ್ಟ. ಮತ್ತೊಬ್ಬರು ಕಮಂಡಲವನ್ನು ಕೊಟ್ಟರು, ಮತ್ತೊಬ್ಬರು ಕಟ್ಟಿದ ಮೌಂಜಿಯನ್ನೇ ಬಿಚ್ಚಿಕೊಟ್ಬಿಟ್ರಂತೆ.
ಒಂದು ಕಡೆಗೆ ಹೇಳ್ತಾರೆ, ಕೌಪೀನಂ ಅಪರೋ ಮುನಿಹಿ. ಕೊನೆಗೆ ಏನೂ ಕೊಡಲಿಕ್ಕೆ ಕಾಣಿಸ್ಲಿಲ್ಲ, ಮೈ ಮೇಲೆ ಏನೂ ಇಲ್ಲ, ಕೌಪೀನ ಮಾತ್ರ ಇತ್ತು. ತಕ್ಷಣ ಕೌಪೀನವನ್ನು ಕಡಚಿಗೆ ಕೊಟ್ಬಿಟ್ರಂತೆ ಅವರು. ಆಮೇಲೆ ಜಟಾಬಂಧವನ್ನು ಕೊಟ್ಟಿದ್ದು, ಕೈಯಲ್ಲಿರುವಂತಹ ಕಾಷ್ಠವನ್ನು ಕೊಟ್ಟಿದ್ದು, ಸಮಿತ್ತನ್ನು ಕೊಟ್ಟಿದ್ದು, ಏನೇನಿದೆಯೋ ಅದನ್ನು ಅಲ್ಲಲ್ಲೇ ಆ ಲವಕುಶರಿಗೆ ಕೊಟ್ಟರು ಅಂತ. ವಾಲ್ಮೀಕಿಗಳು ಶ್ರೋತೃಗಳನ್ನು ಪ್ರಶಂಸೆ ಮಾಡಿದರ ಅಥವಾ ವಿಡಂಬನೆ ಮಾಡಿದರ ಅಂತ ಒಂದು ಸಾರಿ ಅನಿಸುತ್ತೆ ನಮಗೆ. ಏನಪ್ಪ ಇದು, ಏನೇನು ಕೈಯಲ್ಲಿದೆಯೋ ಆ ಸ್ಥಳದಲ್ಲಿ ಏನಿದೆಯೋ ಅದನ್ನೆಲ್ಲ ಕೊಟ್ಬಿಟ್ರು ಅಂತಂದರೆ ಲವಕುಶರಿಗಾದರೂ ಏನು ಉಪಯೋಗ ಇದರಿಂದ? ಅಲ್ಲ, ಒಂದು ಪ್ರೆಸೆಂಟೇಷನ್ ಕೊಡಬೇಕಿದ್ರೆ ಅವರಿಗೆ ಉಪಯೋಗ ಆಗಬೇಕು ಎನ್ನುವ ಒಂದು ಕಾಮನ್ ಸೆನ್ಸಾರು ಬೇಡವಾ? ಈಗ ಪ್ರೆಸೆಂಟೇಷನ್ ಕೊಡೋದೆನ್ನುವುದೇ ಒಂದು ದೊಡ್ಡ ಸಮಸ್ಯೆ. ಮದುವೆ ಮುಂಜಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕರೆದು ಬಿಡ್ತಾರೆ, ಉಡುಗೊರೆಗೆ ಅವಕಾಶವಿಲ್ಲ ಅಂತ ಅವರು ಬರೆದ್ರೆ ನಾವು ಧೈರ್ಯವಾಗಿ ಹೋಗ್ಬೋದು. ಇಲ್ಲಿ ಏನಾದರೂ ಉಡುಗೊರೆ ಕೊಡಬೇಕು ಅಂದರೆ ಆ ವಿಷಯದಲ್ಲಿ ಎಷ್ಟು ವ್ಯಸನ, ಎಷ್ಟು ತೊಂದರೆ ಇದೆ ಅಂತಂದರೆ ನನಗೆ ಎಷ್ಟೋ ಸಾರಿ ಅನಿಸಿದೆ, ಯಾಕಪ್ಪ ಈ ಪದ್ಧತಿ ಬಂದುಬಿಟ್ಟಿದೆ ಅಂತ. ಹಾಗಲ್ಲ, ಕೊಡೋದಕ್ಕೆ ಕೃಪಣತ್ವ ಅಲ್ಲ, ಏನು ಕೊಟ್ಟರು ಅವ್ರಿಗೆ ತೃಪ್ತಿ ಆಗೋಲ್ಲ. ಅವ್ರಿಗೆ ತೃಪ್ತಿ ಆಗುವ ಹಾಗೆ ಕೊಡೋದಕ್ಕೆ ನಮಗೆ ಅನುಕೂಲ ಇರೋಲ್ಲ. ಏನು ಮಾಡೋದು? ಇವತ್ತು ಮಾರುಕಟ್ಟೆ ಎಷ್ಟು ಬೆಳೆದಿದೆ, ಕೊಂಡುಕೊಳ್ಳುವವರಿಗೆ ಹಣ ಸಾಕಾಗೋದಿಲ್ಲ, ಪದಾರ್ಥಗಳಿದೆ. ಅಂಥ ಕಾಲದಲ್ಲೂ ನಮಗಿದೊಂದು ಸಮಸ್ಯೆ ಆಗಿದೆ. ಹೀಗಿರುವಾಗ ಒಬ್ಬ ಕೌಪೀನ ಕೊಟ್ಟ, ಒಬ್ಬ ಕಟ್ಟಿಗೆಯನ್ನು ಕೊಟ್ಟ, ಒಬ್ಬ ಸಮಿತ್ತನ್ನು ಕೊಟ್ಟ, ಒಬ್ಬ ಕಮಂಡಲವನ್ನು ಕೊಟ್ಟ ಅಂತಂದರೆ ಇವರಿಗಾದರೂ ಏನು ಉಪಯೋಗ ಆಯಿತು ಲವಕುಶರಿಗೆ? ಅವರು ಕೊಟ್ಟಿದ್ದು ಅದೇನು ಪಾರಿತೋಷಿಕ ಅಂತ ಹೇಗಾಯಿತು? ಇದಕ್ಕೆ ನಮ್ಮ ಗುರುಗಳು ಒಂದು ಕಥೆ ಹೇಳಿದರು, ಅದನ್ನು ನಾನು ಜ್ಞಾಪಿಸ್ಕೊಳ್ತೇನೆ. ಒಬ್ಬ ಹಸುವಿನ ಆಟವನ್ನು ತೋರಿಸ್ತೇನೆ ಅಂತ ಬಂದಂತೆ. ಈ ಹಸು ಹೇಗೆಲ್ಲ ಮಾಡುತ್ತೆ ಅದನ್ನು ಅವನು ತೋರಿಸೋದು. ಗೋಕ್ರೀಡಾ, ಅದು ಹೇಗೆ ಮೇಯತ್ತೆ, ಕರುವನ್ನು ಹೇಗೆ ನೆಕ್ಕತ್ತೆ, ಹೇಗೆ ಬಾಲವನ್ನು ಕುಣಿಸತ್ತೆ, ಎಲ್ಲ ತೋರಿಸ್ತಾ ಬಂದ. ಮನುಷ್ಯ ಹೇಗೆ ಇರ್ತಾನೆ, ಹಸು ಹೇಗಿರುತ್ತೆ ನಮಗೆ ಗೊತ್ತಿದೆಯಲ್ಲ. ನಾವು ಹೇಗೆ ಮಾಡಿದರೂ ಹಸುವಿನ ಹಾಗೆ ಕಾಣೋಕ್ಕೆ ಸಾಧ್ಯ ಇಲ್ಲ. ಕೊಂಬು ತೋರಿಸ್ಬೇಕು ಅಂದರೆ ಕೈಯನ್ನು ಹೀಗೆ ಮಾಡ್ಬೋದು, ಅದೇನು ಎರಡು ಬೆರಡನ್ನು ಹಾಗೆ ಹಿಡ್ಕೊಂಡಿದ್ದೀರಿ ಎನ್ನುವ ಹಾಗಿರುತ್ತೆ ಅಲ್ವಾ? ಮೇಯುವ ಹಾಗೆ ಮಾಡೋದು ಅಂದರೆ ಮುಖವನ್ನು ಮುಂದಕ್ಕೆ ಒತ್ಬೋದು. ಎಷ್ಟೇ ಆದರೂ ಮನುಷ್ಯನ ಮುಖ ಹಸುವಿನ ಮುಖದಾಗ ಉದ್ದ ಆಗೋಕ್ಕೆ ಸಾಧ್ಯವಾ? ಎಷ್ಟು ಕಷ್ಟ ನೋಡಿ. ಈ ಪ್ರಾಣಿಗಳ ಅನುಕರಣೆ ಮನುಷ್ಯನಿಗೆ ತುಂಬ ಕಷ್ಟ. ಒಂದು ಪ್ರಾಣಿಯನ್ನು ಸುಲಭವಾಗಿ ಅನುಕರಿಸ್ಬೋದು. ನಮಗೆ ಹತ್ತಿರವಾದ ಪ್ರಾಣಿ ನರನಿಗೆ ವಾನರ, ಅದನ್ನು ಮಂಗಚೇಷ್ಟೆ ಮಾಡಬಹುದೇ ಹೊರತು ಬೇರೆ ಪ್ರಾಣಿಗಳನ್ನು ಅನುಕರಿಸೋದು ತುಂಬ ಕಷ್ಟ. ಅದು ಇವನು ಹಾಗಲ್ಲ, ಬಹಳ ಪಳಗಿದವನು. ಹಸುವಿನ ಆಟ ಎಲ್ಲ ಕಡೆ ಮಾಡ್ಕೊಂಡು ಬಂದ. ಮಹಾರಾಜರು ಯಾವುದೋ ಒಂದು ಕಾರ್ಯಕ್ಕಾಗಿ ಬರ್ತಾ ಇದ್ದಾರೆ, ನೋಡಿದರು. ಏನು ಅಂತ ಕೇಳಿದರು. ಜನ ಸೇರಿದ್ದಾರೆ, ಒಬ್ಬ ಹಸುವಿನ ಆಟ ಆಡ್ತಾನೆ, ನೋಡೋಣ ಹಾಗಿದ್ದಾರೆ ಅಂತ. ಮಹಾರಾಜರು ನಿಂತ್ಕೊಂಡ್ರು. ಇಡೀ ಜನಸಮುದಾಯಕ್ಕೆ ಒಂದು ಶಿಸ್ತು ಬಂದುಬಿಡ್ತು. ಯಾವಾಗಲೂ ಹಾಗೆ ನಾಯಕರು ಯೋಗ್ಯರು ಬಂದಾಗ ಜನಸಮುದಾಯಕ್ಕೆ ತಾನಾಗಿ ಒಂದು ಶಿಸ್ತು ಬರುತ್ತೆ. ಎಲ್ಲ ಸುತ್ತುವರೆದು ನಿಂತ್ಕೊಂಡ್ರು, ಮಹಾರಾಜರು ನಿಂತ್ಕೊಂಡ್ರು. ಆಯಿತು, ಹಸುವಿನ ಆಟವನ್ನು ತುಂಬ ಅದ್ಭುತವಾಗಿ ಮಾಡಿ ತೋರಿಸಿದವನು. ಮಹಾರಾಜರಿಗೆ ಆನಂದ ಆಗೋಯಿತು. ತಮ್ಮ ಕೊರಳಲ್ಲಿರುವಂತಹ ಮುತ್ತಿನ ಮಾಲೆಯನ್ನು ಆ ಹಸುವಿನ ಆಟ ಮಾಡುವವನ ಕೊರಳಿಗೆ ಹಾಕಿದರು. ತಗೊಳ್ಳಿಲ್ಲ ಅವನು, ಅದನ್ನು ತೆಗೆದ ಪಕ್ಕದಲ್ಲಿ ಇಟ್ಟುಬಿಟ್ಟ. ತಾನು ತನ್ನ ಕೊರಳಲ್ಲಿ ಧರಿಸಲಿಲ್ಲ, ತೆಗೆದು ತನ್ನ ಬುಟ್ಟಿಗೆ ಸೇರಿಸ್ಕೊಳ್ಳಿಲ್ಲ ಅವನು. ಯಾಕೆ ಅಂದರೆ ಹಸುವಿಗೆ ಮುತ್ತಿನ ಮಾಲೆ ಬೇಡ. ಆದರೆ ಪಕ್ಕದಲ್ಲಿ ಒಬ್ಬ ಹಳ್ಳಿಯ ಒಬ್ಬ ಕೃಷಿಕ ಇದ್ದ, ನೂರಾರು ಗೋವುಗಳನ್ನು ಸಾಕಿದವ. ಅವನು ಈ ಆಟವನ್ನು ಪರೀಕ್ಷೆ ಮಾಡಬೇಕು ಅಂತ ಒಂದು ಪ್ರಯೋಗ ಮಾಡಿದ. ಮೆಚ್ಚುಗೆ ಆಗೋಯ್ತು ಅವನಿಗೆ. ಗೆದ್ದು ಬಿಟ್ನಲ್ಲ ಇವನು ಅಂಥೇಳಿ ತಾನು ಹೊದೆದುಕೊಂಡಂತಹ ಕಂಬಡಿಯನ್ನು ತಂದು ಹೊತ್ತಿಸ್ಬಿಟ್ಟ ಅವನಿಗೆ. ಆ ಹಸುವಿನ ಆಟ ಆಡಿದವನು ಆ ಕಂಬಡಿಯನ್ನು ಬಿಚ್ಚಿ ಮೈ ತುಂಬ ಹೊದ್ದುಕೊಂಡಂತೆ. ಮೈಯಿಂದ ಅವನಿಗೆ ಮೈ ಇರುವ ರೋಮರಾಜಿಯೆಲ್ಲ ನಿಂತ್ಕೊಂಡು ಬಿಟ್ಟುವಂತೆ, ಕುಣಿದಾಡ್ಬಿಟ್ನಂತೆ. ಮಹಾರಾಜರಿಗೆ ದಿಗ್ಭ್ರಮೆ ಆಗೋಯಿತು. ನಾನು ಮುತ್ತಿನ ಮಾಲೆ ಕೊಟ್ಟೆ, ಅದರ ಬೆಲೆ ಏನು, ಅದರ ಇತಿಹಾಸ ಏನು? ಅದು ಮಹಾರಾಜರು ಕೊಟ್ಟ ಪುರಸ್ಕಾರ, ಉಡುಗೊರೆ. ಅದನ್ನು ನಿಜವಾಗಿ ತಲೆ ಮೇಲೆ ಹೊತ್ತು ಮೆರವಣಿಗೆ ಮೇಲೆ ತೊಗೊಂಡು ಹೋಗಬೇಕಿತ್ತು ಅವನು. ಅದನ್ನು ಪಕ್ಕದಲ್ಲಿ ಇಟ್ಟುಬಿಟ್ಟು ಹಳ್ಳಿಯವನು ಕೊಟ್ಟ ಕಂಬಳಿಯನ್ನು ಮೈ ತುಂಬ ಹೊದ್ದುಕೊಂಡು ಕುಣಿದಾಡ್ದಾನಲ್ಲ, ಯಾಕೆ ಅಂತ ಕೇಳಿದ. ಆಗ ಹಸುವಿನ ಆಟ ಆಡುವ ಹೇಳ್ದ, ಎಲ್ಲ ಜನ ಹೇಗೆ ಹೊರಗಿನ ಚೇಷ್ಟೆಯನ್ನು ಮಾತ್ರ ಗಮನಿಸ್ತಾರೋ ಹಾಗೆ ಮಹಾರಾಜರು ಹಾಗೆ ಗ್ರಹಿಸಿದ್ರಿ. ಆದರೆ ನಿಜವಾಗಿ ಹಸುವಿನ ಆಟದ ಪರೀಕ್ಷೆ ಏನು ಅಂತ ಅವನಿಗೆ ಗೊತ್ತಿದೆ.
ಹೇಗೆ ಗೊತ್ತು ಅವನಿಗೆ? ತಾವೇ ಪರಾಮರಿಸಿರ್ಬೇಕು. ಅವನು ಏನು ಮಾಡ್ದ ಹೇಳಿ? ಏನು ಮಾಡ್ದ? ಒಂದು ಕಲ್ಲು ಎಸೆದ ಅಷ್ಟೇ. ಆದರೆ ಕಲ್ಲು ಎಸೆದದ್ದು ಎಲ್ಲಿ? ಅದು ದೇಹದ ಯಾವುದೋ ಒಂದು ಭಾಗಕ್ಕೆ ತಗಲಿತು. ಆ ಹಸುವಿನ ಆಟ ಆಡುವವನು ಅಷ್ಟನ್ನು ಮಾತ್ರ ಕುಣಿಸಿದ. ಇದು ಹಸುವಿನಲ್ಲಿರುವಂತಹ ಅಸಾಧಾರಣವಾದ ಲಕ್ಷಣ. ಒಂದು ನೊಣ ಕೂತ್ಕೊಂಡ್ರೆ ಹಸು ಮೈಯನ್ನೆಲ್ಲ ಅಲ್ಲಾಡಿಸೋಲ್ಲ. ಯಾವ ಜಾಗದಲ್ಲಿ ನೊಣ ಕೂತಿದೆಯೋ, ಯಾವ ಜಾಗದಲ್ಲಿ ಏನಾದರೂ ಒಂದು ಹೊರಗಡೆ ವಸ್ತು ಕೂತಿದೆಯೋ ಅಷ್ಟನ್ನು ಮಾತ್ರ ಕುಣಿದಾಡ್ಸತ್ತೆ. ಈ ಹಸುವಿನ ಆಟ ಆಡುವವನು ಅದನ್ನು ಪಳಗಿಸಿಕೊಂಡಿದ್ದ. ದೇಹದ ಯಾವುದೇ ಭಾಗದಲ್ಲಿ ಅಷ್ಟು ಸೂಕ್ಷ್ಮ ಭಾಗವನ್ನು ಮಾತ್ರ ಕುಣಿಸಬಲ್ಲವನು. ಅದನ್ನು ಕಂಡಂತಹ ಆ ಗೋಸ್ವಾಮಿ ತನ್ನ ಮೈ ಮೇಲಿರುವ ಕಂಬಳಿಯನ್ನು ಕೊಟ್ಟಿದ್ದ. ಆದ್ದರಿಂದ ಕಂಬಳಿಗಿರುವ ಬೆಲೆ ಮುತ್ತಿನ ಹಾರಕ್ಕಿಲ್ಲ. ನಿಜವಾಗಿ ಕಂಬಳಿಯೇ ಉಡುಗೊರೆ. ಯಾಕೆಂದರೆ ಅದು ಸಹೃದಯತೆ, ಅದು ನಿಜವಾದ ಪರೀಕ್ಷೆಯಿಂದ ಬಂದಿದ್ದು. ಈ ಹಿನ್ನೆಲೆಯಲ್ಲಿ ನೋಡಬೇಕಪ್ಪ ಈ ಪ್ರಕರಣವನ್ನು ಅಂತ ಹೇಳಿದರು. ಆದ್ದರಿಂದ ಕೌಪೀನಂದದವು, ಕಲಶಂದದವು, ಕಮಂಡರುಂದದವು ಅಂತಂದರೆ ಅದಕ್ಕೆ ಆ ಬೆಲೆ ಇದೆಯಪ್ಪ. ಯಾಕೆಂದರೆ ವೇದದ ಅನಂತ ಶಾಖೆಗಳನ್ನು ಕಂಠೋದ್ಗತವಾಗಿ ಇಟ್ಟುಕೊಂಡವರು ಇವರೆಲ್ಲ. ನಿಜವಾದ ಈ ಸೃಷ್ಟಿಯ ಮೂಲ ಏನು ಅಂತ ತಿಳ್ಕೊಳ್ಬೇಕು ಅಂತ ಅಹೋರಾತ್ರ ಪರಿಶ್ರಮ ಮಾಡ್ತಾ ಇದ್ದವರು ಮಹಾತಪಸ್ವಿಗಳು. ಅವರಿಗೆ ಹೊರಗಡೆ ಭೋಗಭಾಗ್ಯದ ಗೊಡವೆ ಇಲ್ಲ, ಅರಿವಿಯ ಚಿಂತೆ ಇಲ್ಲ, ಅನ್ನದ ಅವರಿಗೆ ಆಸೆ ಇಲ್ಲ. ಅಂಥವರು ಕೊಟ್ಟ ಉಡುಗೊರೆ ಅದು. ಯಾವುದಕ್ಕೆ ಕೊಟ್ಟಿದ್ದು ಅಂದರೆ ಸೃಷ್ಟಿ ಮೂಲವನ್ನು ಕೊಂಡಾಡುವ ಈ ಕಾವ್ಯಕ್ಕೆ ಕೊಟ್ಟ ಗೌರವ ಅದು. ಅದು ಕೊಟ್ಟಿದ್ದಾರು ಏನು? ಒಬ್ಬ ಕೌಪೀನವನ್ನೇ ಕಳಚಿಕೊಡ್ತಾನೆ ಅಂತಂದರೆ ಅವನಿಗೆ ಅದು ಬೇಡ ಅಂತ ಅನಿಸ್ಬಿಡ್ತಲ್ಲ. ಯಾವುದನ್ನು ಬೇಡ ಬೇಡ ಅಂತ ಬಿಡಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೋ ಅಂತಹ ಪರಮಾಭಿಮಾನವನ್ನೇ ಕಳಚುವ ಕಾವ್ಯ ಆಯ್ತಿದು. ಆದ್ದರಿಂದ ಪ್ರೇರಕವಾದ ಕಾವ್ಯ ಅಷ್ಟೇ ಅಲ್ಲ, ಇದು ಪೂರಕವಾದ ಕಾವ್ಯ ಅಷ್ಟೇ ಅಲ್ಲ, ಇದು ತಾರಕವಾದ ಕಾವ್ಯ ಅಂತ ಋಷಿಗಳೇ ಅದನ್ನು ಪ್ರಮಾಣಿಸಿದರು. ಆದ್ದರಿಂದ ಈ ಪ್ರಚೋದನೆ ಮಾಡುವುದು ಮಾತ್ರ ಅಲ್ಲ ಕಾವ್ಯದ ಗುಣಧರ್ಮ ಅಲ್ಲ, ಅದು ತಾರಣ ಮಾಡಬೇಕು. ಅಂತಹ ಒಂದು ಕಾವ್ಯ ವಿಮರ್ಶೆ ಋಷಿಮುನಿಗಳಿಂದಾಗಿದೆ. ನೋಡಿ, ಈ ಕಾವ್ಯ ಪರಂಪರೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತಂದರೆ, ವಾಲ್ಮೀಕಿಗಳು ಕಾವ್ಯದ ಹುಟ್ಟಿಗೆ ರಾಮಾಯಣಕ್ಕೆ, ರಾಮ ಮಾರ್ಗಕ್ಕೆ ಮೊದಲ ಹೆಜ್ಜೆಯಾಗಿ ಸಂದವರವರು. ಅವರ ಕಾವ್ಯವನ್ನು ಹಾಡುವುದಕ್ಕೆ ಲವಕುಶರು ಸಹೃದಯರಾಗಿ ಸಿಕ್ಕವರು. ಅದನ್ನು ಕೇಳಿ ಆಸ್ವಾದನೆ ಮಾಡಿ ತಮ್ಮದೆಲ್ಲವನ್ನೂ ಕಳಚಿಕೊಳ್ಳುವುದಕ್ಕೆ ಸಿದ್ಧರಾದಂತಹ ಶ್ರೋತೃಗಳು, ಸಹೃದಯರು ಯಾರು ಅಂತಂದರೆ ಆಶ್ರಮದ ಋಷಿಮುನಿಗಳು. ಇದು ನಮ್ಮ ಕಾವ್ಯ ಪರಂಪರೆ ಬೆಳೆದು ಬಂದಂತಹ ಕ್ರಮ. ಆದ್ದರಿಂದ ಈ ಕಾವ್ಯದಲ್ಲಿ ಅಸತ್ಯವೆಂಬುದಿಲ್ಲ. ಆದರೆ ಅದು ಹೇಗೆ ಸತ್ಯ ಅಂತ ನಾವು ಕಂಡುಕೊಳ್ಳಬೇಕಾದದ್ದಕ್ಕೆ ನಮಗೆ ಕೃಷಿ ಬೇಕು, ಸಿದ್ಧತೆ ಬೇಕು. ಇಷ್ಟು ಭೂಮಿಕೆಯೊಂದಿಗೆ ನಾವೀಗ ಕಥಾ ಪ್ರವೇಶ ಮಾಡೋಣ. ಇವತ್ತು ನಾವು ಯೋಚನೆ ಮಾಡಬೇಕಾದಂತಹ ಪ್ರಸಂಗ ಪುತ್ರಕಾಮೇಷ್ಟಿ. ಅಯೋಧ್ಯ ಎಂಬ ನಗರಿ ಯಾರಿಗೆ ಗೊತ್ತಿಲ್ಲ, ಆದರೆ ಹೇಗೆ ಗೊತ್ತಿದೆ ಅಂತ ಹೇಳೋದು ಕಷ್ಟ. ಅಯೋಧ್ಯೆ ಎಲ್ಲರಿಗೂ ಗೊತ್ತು, ನಮಗಂತೂ ತುಂಬ ಚೆನ್ನಾಗಿ ಪರಿಚಯ ಆಗಿದೆ. ನಾವು ಅಯೋಧ್ಯೆಗೆ ಹೋಗದೇ ಇದ್ದರೂ ಅಯೋಧ್ಯೆ ಏನು ಅಂತ ಗೊತ್ತು ನಮಗೆ. ಅಂದರೆ ಅಯೋಧ್ಯೆಯ ಬಗ್ಗೆ ಏನೆಲ್ಲ ಮಾತುಗಳೆಲ್ಲ ಹುಟ್ಕೊಂಡಿವೆ, ಅದು ಏನೆಲ್ಲ ಪ್ರಸಂಗಗಳು ಬೆಳೆದಿವೆ ಅಂತ ನಾವು ಗ್ರಹಿಸ್ತಾ ಇದ್ದೇವೆ. ಇದು ತುಂಬ ನೋವಿನಿಂದ ಹೇಳೋ ಮಾತು ಇದು. ಅಯೋಧ್ಯೆ ಅಂತರಂಗದಲ್ಲಿ ಬೆಳಗಿದ ಕಾಲ ಬಂದಿತ್ತು. ಇವತ್ತು ಬಹಿರಂಗದಲ್ಲಿಯೂ ಬೆಳಗದೇ ಇರುವ ಸ್ಥಿತಿ ಅಯೋಧ್ಯೆಗೆ ಬಂದಿದೆ. ನಾನು ಅಯೋಧ್ಯೆ ಬಗ್ಗೆ ಯಾವುದೋ ಒಂದು ರಾಜಕೀಯ ಹಿನ್ನೆಲೆಯಿಂದ ಮಾತಾಡ್ತಾ ಇಲ್ಲ. ಅಯೋಧ್ಯ ಅಂದರೆ ಯಾವುದನ್ನು ಸೋಲಿಸುವುದಕ್ಕೆ ಸಾಧ್ಯ ಇಲ್ವೋ ಅಂತಹ ಒಂದು ಸ್ಥಾನ ಅದು. ನಮ್ಮ ದೇಹದಲ್ಲಿ ಸೋಲಿಲ್ಲದ ಸ್ಥಾನ ಯಾವುದು? ನಾವು ಅದನ್ನು ಗುರುತಿಸ್ಕೊಳ್ಬೇಕು. ಎಲ್ಲ ಸ್ಥಾನಕ್ಕೂ ಒಂದು ಸೋಲಿದೆ ಅಲ್ವಾ? ವಯಸ್ಸಾದಂತೆ, ಆಹಾರ ಇಲ್ಲದೇ ಇದ್ದಾಗ, ವ್ಯಾಧಿಗಳು ಬಂದಾಗ ನಮ್ಮ ದೇಹದಲ್ಲಿ ಎಲ್ಲ ಭಾಗಗಳು ಸೋಲ್ತಾ ಬರ್ತವೆ. ಆದರೆ ಸೋಲದೇ ಇರುವಂತಹ ಒಂದು ಸ್ಥಾನ ಯಾವುದು ಅಂತಂದರೆ ಅದು ಮನಸ್ಸನ್ನು ದಾಟಿದ ಒಂದು ಕೋಶ. ಅದು ವಿಜ್ಞಾನ ರೂಪವಾದ ಕೋಶ. ಈ ಮನೋಮಯ ಕೋಶವನ್ನು ದಾಟಿದ ಮೇಲೆ ಉಳಿದ ಕೋಶಗಳಿಗೆ ಸೋಲಿಲ್ಲ. ಅಂತಹ ಆ ಕೋಶ, ಆ ಸ್ಥಾನವೇ ನಿಜವಾದ ಅಯೋಧ್ಯ. ಅದು
ಅನ್ನಮಯ, ಪ್ರಾಣಮಯ, ಮನೋಮಯ ಕೋಶಗಳು ಸೋಲಬಹುದು, ಆದರೆ ಮುಂದಿನ ಕೋಶಗಳು ಸೋಲೋದಿಲ್ಲ. ಅದು ನಿಜವಾಗಿ ನಮ್ಮ ಅಂತರಂಗದ ಅಯೋಧ್ಯ. ಹೀಗೆ ಬಹಿರಂಗದ ಅಯೋಧ್ಯ ಮನುವೇ ಸ್ವತಃ ನಿರ್ಮಾಣ ಮಾಡಿದಂತಹ ಒಂದು ನಗರ ಅದು. 12 ಯೋಜನ ವಿಸ್ತೀರ್ಣವಾದಂತಹ ಪಟ್ಟಣ ಅದು. 3 ಯೋಜನ ಅಗಲ, 12 ಯೋಜನ ಉದ್ದವಾದ ಸರಯೂ ತೀರದಲ್ಲಿ ಬೆಳೆದು ಬಂದಂತಹ ಒಂದು ಪಟ್ಟಣ ಅದು. ಆ ಕಾಲದ ನಿರ್ಮಾಣ ಆದಾಗಲೇ ಆಗಿದೆ. ರಾಮಾಯಣದಲ್ಲಿ ಆ ಅಯೋಧ್ಯ ನಗರದ ವರ್ಣನೆಯನ್ನು ನಾವು ಓದಿ ಗ್ರಹಿಸಬೇಕು. ತುಂಬ ಚೆನ್ನಾಗಿದೆ. ಆ ನಗರ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಇಂದ್ರನ ಅಮರಾವತಿಯ ಹಾಗೆ ಇದೆ. ವಿಶಾಲವಾದ ರಾಜಮಾರ್ಗಗಳು, ಎತ್ತರವಾದ ಸೌಧಗಳು, ಮತ್ತು ಎಲ್ಲ ವರ್ಣದವರಿಗೂ ಎಲ್ಲ ವರ್ಗದವರಿಗೂ ಸುಖದ ಆವಾಸವನ್ನು ಕಲ್ಪಿಸುವಂತಹ ಒಂದು ಮಹಾನಗರ ಆಗಿತ್ತು. ಆ ನಗರದಲ್ಲಿ ಸೂರ್ಯವಂಶದ ರಾಜನಾದಂತಹ ದಶರಥ ರಾಜ್ಯಭಾರ ಮಾಡ್ತಾ ಇದ್ದಾನೆ. ತಸ್ಯಾಂ ಪುರ್ಯಾಂ ಅಯೋಧ್ಯಾಯಾಂ ವೇದವಿತ್ ಸರ್ವಸಂಗ್ರಹ ದೀರ್ಘದರ್ಶಿ ಮಹಾತೇಜಾ ಪೌರಜಾನಪದ ಪ್ರಿಯ. ಒಬ್ಬ ರಾಜನ ವರ್ಣನೆ ಗ್ರಹಿಸಬೇಕು. ರಾಮನ ತಂದೆಯ ವರ್ಣನೆ ಇದು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರನ್ನು ಪಡೆದುಕೊಳ್ಳುವ ಒಬ್ಬ ದಶರಥ ಅವನು ಹೇಗಿದ್ದಾನೆ? ತಸ್ಯಾಂ ಪುರ್ಯಾಂ ಅಯೋಧ್ಯಾಯಾಂ ವೇದವಿತ್, ಮೊದಲನೇ ಅರ್ಹತೆ, ವೇದವನ್ನು ಬಲ್ಲವನು. ಅಂದರೆ ಈ ನೆಲದ ನುಡಿ ಏನಿದೆ ಆ ನುಡಿಯನ್ನು ಪಳಗಿಸಿಕೊಂಡವನು. ಸರ್ವಸಂಗ್ರಹ, ಪ್ರಜೆಗಳಿಗೆ ತೃಪ್ತಿಯನ್ನು, ಸಂತೃಪ್ತಿಯ ಬಾಳನ್ನು ಕೊಡಬೇಕು ಅಂತಾದರೆ ರಾಜ ರಿಕ್ತನಾಗಿರಬಾರ್ದು, ಅವನು ಅನುರಕ್ತನಾಗಿರಬೇಕು, ಸಂಪನ್ನ ಆಗಿರಬೇಕು. ಆದ್ದರಿಂದ ಪ್ರಜೆಗಳಿಗೆ ತೃಪ್ತಿಯ ಜೀವನವನ್ನು ಕೊಡೋದಕ್ಕೆ ಬೇಕಾದ ಏನೆಲ್ಲ ಸಂಗ್ರಹಗಳಿವೆಯೋ ಅದನ್ನೆಲ್ಲ ಸಂಪಾದಿಸಿಕೊಂಡವ. ದೀರ್ಘದರ್ಶಿ, ಋಷಿಗಳ ಮಾತನ್ನು ನೆನಪಿಸಿಕೊಳ್ಬೇಕು. ದೀರ್ಘಂ ಪಶ್ಯತ ಮಾ ಹ್ರಸ್ವಂ, ನೋಡು, ಹತ್ತಿರವಾದದ್ದನ್ನು, ಹ್ರಸ್ವವಾದದ್ದು, ಕುಬ್ಜವಾದದ್ದನ್ನು ನೋಡಬೇಡ. ದೀರ್ಘಂ ಪಶ್ಯತ ಮಾ ಹ್ರಸ್ವಂ, ಪರಂ ಪಶ್ಯತ ಮಾ ಪರಂ, ಯಾವುದು ಪರವೋ ಅದನ್ನು ನೋಡು. ಅಪರಂ, ಅಪಕೃಷ್ಟವಾದದ್ದು, ಚಿಕ್ಕದಾದದ್ದನ್ನು ನೀನು ನೋಡಬೇಡ. ಆದ್ದರಿಂದ ದೀರ್ಘದರ್ಶಿ ನಮಗೆ ಅರ್ಥವಾಗೋಲ್ಲ ಇದು. ಯಾಕೆಂದರೆ ನಾವು ನಮ್ಮ ಸುಖಿ ಜೀವನವನ್ನು ನಾವು ನಮ್ಮ ಆಯುಷ್ಯದ ಕುಬ್ಜ ಅವಧಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ನಮಗೆ ರಿಟೈರ್ಡ್ ಆದಮೇಲೆ ಏನು ಸೌಕರ್ಯ ಬೇಕು ಎನ್ನುವುದನ್ನು ನಾವು ಉದ್ಯೋಗದಲ್ಲಿದ್ದಾಗ ನೋಡ್ಕೋತೇವೆ. ಆಮೇಲೆ ರಿಟೈರ್ ಆಗಿ ಮನೇಲಿ ಇದ್ದ ಮೇಲೆ ಹಾಗೋ ಹೀಗೋ ಎಷ್ಟು ದಿವಸ ಆಯುಷ್ಯ ಇರುತ್ತೋ ಅಷ್ಟು ದಿವಸ ಬದುಕೋದಕ್ಕೆ ಏನು ಬೇಕೋ ಅಷ್ಟು ಡಿಪಾಸಿಟ್ಟು, ಅಷ್ಟು ಅನುಕೂಲತೆಗಳನ್ನು ಮಾತ್ರ ನಾವು ಮಾಡ್ಕೋತೇವೆ. ಆದ್ದರಿಂದ ನಮ್ಮ ದೃಷ್ಟಿಯೆಲ್ಲ, ನಮ್ಮ ಯೋಗಕ್ಷೇಮಗಳೆಲ್ಲ ಏನಾಗಿದೆ ಅಂದರೆ ಕುಬ್ಜವಾಗಿದೆ, ಹ್ರಸ್ವವಾಗಿದೆ. ನಮಗೆ ಪರ ಬಂದಿದೆ, ಆ ಪರಕ್ಕೆ ಈ ಇಹದಲ್ಲಿಯೇ ಎಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ತಿಳುವಳಿಕೆಗೆ ಬಂದೇ ಇಲ್ಲ. ಅದು ನಿಜವಾಗಿ ಪರವನ್ನು ಕಾಣುವುದಕ್ಕೆ ಮನಸ್ಸು ಮಾಡಿಬಿಟ್ರೆ ನಮ್ಮ ಈ ಸಿದ್ಧತೆ ಸಾಲದು, ಖಂಡಿತ ಯಾವುದಕ್ಕೂ ಸಾಲದಿತ್ತು. ಯಾಕೆ ಅಂದರೆ ಪರದೃಷ್ಟಿ ಬಂದಾಗ ಈ ಅಪರವೆಂಬುದು ಹ್ರಸ್ವವಾಗಿ ಕಾಣುತ್ತದೆ. ಆ ಯಾತ್ರೆ ಬಹಳ ದೀರ್ಘವಾಗಿದೆ, ಅಲ್ಲಿಯವರೆಗೆ ಒಂದು ನೋಟ ಇರಬೇಕು. ದೀರ್ಘದರ್ಶಿ ಮಹಾತೇಜಾ ಪೌರ ಜಾನಪದ ಪ್ರಿಯ, ಇದು ಭಾಳ ಸೊಗಸಾದ ಮಾತು. ಪೌರರ ಬಗ್ಗೆ, ಜಾನಪದ ಹಳ್ಳಿಗಳ ಬಗ್ಗೆ ಬಹಳ ಪ್ರೀತಿಯುಳ್ಳವನು. ಇದು ಸಂಸ್ಕೃತ ಭಾಷೆಯಲ್ಲಿ ಇದೊಂದು ಸಾಧ್ಯತೆ ಇದೆ. ಪೌರ ಜಾನಪದರಿಗೆ ಇವನು ಪ್ರಿಯನಾದವನು ಅನ್ನೋ ಅರ್ಥವೂ ಆಗತ್ತೆ. ಪೌರ ಜಾನಪದರೆಲ್ಲ ಇವನಿಗೆ ಪ್ರಿಯರಾದವರು ಒಂದು ಎರಡೂ ಅರ್ಥ ಆಗತ್ತೆ. ಈ ಪೌರರನ್ನು, ಜಾನಪದರನ್ನು ಪ್ರೀತಿ ಮಾಡೋದು ಸುಲಭ ಅಲ್ಲ. ಕೆಲವೊಮ್ಮೆ ಈ ಔದಾರ್ಯದಿಂದ, ಗುಣಗಳ ಒಂದು ವೈಶಾಲ್ಯದಿಂದ ಒಬ್ಬ ಅರ್ಹತೆಯನ್ನು ಪಡ್ಕೊಳ್ಬಹುದು. ಆದರೆ ಪೌರ ಜಾನಪದ ಪ್ರಿಯ, ಪೌರರು ಮತ್ತು ಜಾನಪದರು, ಹಳ್ಳಿಯವರು ಮತ್ತು ನಗರದವರು ಏಕರೂಪವಾಗಿ ಒಬ್ಬ ರಾಜನನ್ನು, ಒಬ್ಬ ನಾಯಕನನ್ನು ಪ್ರೀತಿಸಬೇಕು ಅಂದರೆ ಸುಲಭ ಅಲ್ಲ. ನಗರದವರನ್ನು ತುಷ್ಟೀಕರಣ ಮಾಡಿದರೆ ಹಳ್ಳಿಯವರಿಗೆ ಅಪಚಾರ ಆಗತ್ತೆ, ಹಳ್ಳಿಯವರಿಗೆ ಉಪಚಾರ ಮಾಡಿದರೆ ನಗರದವರಿಗೆ ಕಣ್ಕೆಂಪಾಗತ್ತೆ. ಇದು ಸುಲಭ ಇಲ್ಲ, ಬಹಳ ಕಷ್ಟ ಇದೆ. ಇವತ್ತು ನಾವು ನಮ್ಮ ಶಾಸಕರನ್ನು, ಮಂತ್ರಿಗಳನ್ನು ನಾವು ಟೀಕೆ ಮಾಡಬಹುದು. ಪ್ರಾಮಾಣಿಕರು ಯಾರಾದರೂ ಇದ್ದರೆ ಅವರಿಗೂ ಟೀಕೆ ತಪ್ಪೋದಿಲ್ಲ. ಯಾಕೆಂದರೆ ಏಕಕಾಲದಲ್ಲಿ ಇಬ್ಬರಿಗೂ ಪ್ರಿಯರಾಗಿರೋದಕ್ಕೆ ಸಾಧ್ಯ ಇಲ್ಲ. ದಶರಥನಿಗೆ ಆ ಒಂದು ಅರ್ಹತೆ ಇತ್ತು. ಪೌರಜಾನಪದ ಪ್ರಿಯ, ಇಕ್ಷ್ವಾಕೂಣಾಂ ಅತಿರಥೋ ಯಜ್ವಾ ಧರ್ಮರಥೋ ವಶಿ
ಮಹರ್ಷಿ ಕಲ್ಪೋ ರಾಜಋಷಿ ತ್ರಿಷು ಲೋಕೇಶು ವಿಶ್ರುತಃ. ನೋಡಿ ಅವನ ದಶರಥನ ವರ್ಣನೆ ಹೇಗೆ ಮಾಡಿದ್ದಾರೆ ಅಂತಂದರೆ, ಮಹರ್ಷಿ ಕಲ್ಪೋ ರಾಜಋಷಿ, ಮಹರ್ಷಿ ಹಾಗೆ ಬದುಕಿದವನು, ಭೋಗದ ಎಲ್ಲ ಯೋಗ ಇದ್ದರೂ ನಿಜವಾದ ಯೋಗಕ್ಕೆ ಎಲ್ಲವನ್ನೂ ತ್ಯಾಗ ಮಾಡಿದ. ಮಹರ್ಷಿ ಕಲ್ಪೋ ರಾಜಋಷಿ, ರಾಜನಾಗಿ ಮಾತ್ರ ಇಲ್ಲ ದಶರಥ, ರಾಜಋಷಿಯಾಗಿದ್ದಾನೆ. ಅಂದರೆ ಯೋಗ ಭೋಗಗಳನ್ನು ಎರಡನ್ನೂ ಇಟ್ಕೊಂಡಿದ್ದಾನೆ ಅಂತಲ್ಲ, ಭೋಗದ ಎಲ್ಲ ಯೋಗ ಇದ್ದರೂ, ಸಂಬಂಧ ಇದ್ದರೂ ಕೂಡ ಯೋಗಕ್ಕಾಗಿ ತನ್ನ ಬದುಕನ್ನು ಇಟ್ಟುಕೊಂಡವನು. ರಘುವಂಶದಲ್ಲಿ ಕಾಳಿದಾಸ ಹೇಳುವ ಹಾಗೆ, ಶೈಶವೇಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ. ಈ ರಘುವಂಶದ ನಾಯರ ಜೀವನ ಎಲ್ಲ ಹೀಗೆ ವಿಭಕ್ತವಾಗಿತ್ತು. ಶೈಶವದಲ್ಲಿ ವಿದ್ಯಾಭ್ಯಾಸ ಮಾಡಿ, ಯೌವನದಲ್ಲಿ ವಿಷಯ ಭೋಗವನ್ನು ಪಡ್ಕೊಳ್ತಾ, ವಾರ್ಧಕೆ ಮುನಿವೃತ್ತೀನಾಂ, ವೃದ್ಧಾಪ್ಯ ಬರುವಾಗ ಮುನಿಗಳ ಹಾಗೆ ಎಲ್ಲವನ್ನು ಬಿಡೋದು, ತ್ಯಾಗ. ಇದು ಬೇಡ, ಅದು ಬೇಡ, ಇಲ್ಲ ನಾನು ಸಿಹಿ ತಿನ್ನೋದಿಲ್ಲ, ನನಗೆ ಒಳ್ಳೆಯ ಬಟ್ಟೆ ಬೇಡ, ನನಗೆ ಆಭರಣ ಬೇಡ, ನಾನು ವಾಹನ ಹತ್ತೋದಿಲ್ಲ, ನಾನು ದೊಡ್ಡ ಮನೆಯಲ್ಲಿರೋಲ್ಲ, ನಾನು ಪಲ್ಲಂಗದ ಮೇಲೆ ಮಲಗೋದಿಲ್ಲ, ಅದು ಬೇಡ ಇದು ಬೇಡ ಅಂತ ಕಳಚಿಕೊಳ್ಳೋದು. ನೋಡಿ ನಾವೆಲ್ಲ ಹೇಗಿದ್ದೇವೆ, ನಮಗೆ ವಯಸ್ಸಾದಾಗ ಹೆಚ್ಚು ಭೋಗ ಬೇಕು ಅಂತ ಅನಿಸುತ್ತೆ. ನಮಗೆ ಬೆವರಿನ ಭಯ, ಅದರಿಂದ ನಮಗೆ ಫ್ಯಾನ್ ಬೇಕೇ ಬೇಕು. ವೇದಿಕೆ ಮೇಲೆ ದೀಪ ಆರೋಗುತ್ತೆ ಅಂತ ವೇದಿಕೆ ಮೇಲೆ ಫ್ಯಾನ್ ಬೇಡ, ಯಾಕೆ ದೀಪ ಆರೋಗುತ್ತೆ. ಆದರೆ ವೇದಿಕೆ ಕೆಳಗೆ ಕುಳಿತು ಕೇಳುವವರಿಗೆ ಗಾಳಿ ಬೇಕು, ಆದ್ದರಿಂದ ಫ್ಯಾನ್ ಬೇಕು. ನಾವು ಬೆವರ್ತೇವೆ ಅಂತ ನಮ್ಮ ಭಯ. ಬೇಸಿಗೆಯಲ್ಲಿ ಬೆವರಬೇಕು, ಚಳಿಗಾಲದಲ್ಲಿ ಚಳಿಗೆ ನಡುಗಬೇಕು, ಮಳೆಗಾಲದ ಮಳೆಗೆ ಮೈ ಒದ್ದೆ ಆಗಬೇಕು, ಅದು ಸಹಜ. ಅದು ಹಗಲಿನ ಬೆಳಕನ್ನು ಕಾಣಬೇಕು, ರಾತ್ರಿಯ ಕತ್ತಲೆಯನ್ನು ನಾವು ಅನುಭವಿಸಬೇಕು. ಆದ್ದರಿಂದ ನಮಗೇನಾಗಿದೆ ಅಂತಂದರೆ, ಬೇಕು ಎಂಬುದು ಅಭ್ಯಾಸ ಆದಷ್ಟು ಬೇಡ ಎನ್ನುವುದು ಅಭ್ಯಾಸವೇ ಆಗಿಲ್ಲ. ಆದ್ದರಿಂದ ನಾವು ಋಷಿಗಳು ಮುನಿಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಇವನು ಹಾಗಲ್ಲ, ಚಕ್ರವರ್ತಿಯಾಗಿದ್ದವನು. ಮಹರ್ಷಿ ಕಲ್ಪೋ ರಾಜರ್ಷಿ ತ್ರಿಷು ಲೋಕೇಶು ವಿಶ್ರುತಃ. ಲೋಕಸ್ಯ ಪರಿರಕ್ಷಿತ, ಲೋಕವನ್ನು ರಕ್ಷಣೆ ಮಾಡುವಂಥವನು ದಶರಥ ಬಹಳ ಸಂಪನ್ನನಾಗಿದ್ದಾನೆ. ಅಯೋಧ್ಯೆಯೇ ಅಂಥ ಮಹಾನಗರಿ, ಅಯೋಧ್ಯೆಯನ್ನು ಕೇಂದ್ರವಾಗಿಟ್ಟು ಕೋಸಲದಲ್ಲಿ ರಾಜ್ಯಭಾರ ಮಾಡುವಂತಹ ದಶರಥ ನಿಜವಾಗಿ ಚಕ್ರವರ್ತಿ, ಎಲ್ಲ ಲಕ್ಷಣಗಳನ್ನೂ ಪಡೆದವ. ಅವನ ಪ್ರಜೆಗಳು ಹೇಗಿದ್ದರು, ಇದು ಬಹಳ ಮುಖ್ಯ ಆಯಿತು. ರಾಮರಾಜ್ಯ ಮುಂದಕ್ಕೆ ಬರಬೇಕಾಗಿದೆ. ರಾಮರಾಜ್ಯದ ಪ್ರಜೆಗಳಾಗುವುದಕ್ಕೆ ಮೂರು ಲೋಕದ ಎಲ್ಲ ಜೀವರು ಅಪೇಕ್ಷೆ ಪಡ್ತಾರೆ, ರಾಮರಾಜ್ಯದ ಪ್ರಜೆಯಾಗಬೇಕು ಅಂತ. ಆದರೆ ದಶರಥನ ರಾಜ್ಯದ ಪ್ರಜೆಗಳು ಹೇಗಿದ್ದರು ಅಂತಂದರೆ, ಕಾಮೀವಾನ ಕದರ್ಯೋವ ದೃಶಂಸಃ ಪುರುಷಃ ಕ್ವಚಿತ್ ದ್ರಷ್ಟುಂ ಶಕ್ಯವಯೋಧ್ಯಾಯಾಂ ನಾವಿದ್ವಾಂ ನ ಚ ನಾಸ್ತಿಕಃ. ಕಾಮೀವ, ಕಾಮುಕರಾದವರು, ಕದರ್ಯ, ಹೆಂಡತಿ ಮಕ್ಕಳಿಗೆ ವಂಚನೆ ಮಾಡುವವರು, ನೃಶಂಸಃ, ಕ್ರೂರರಾದವರು, ಅಂಥವರು ಅಯೋಧ್ಯೆಯಲ್ಲಿ ಅಂಥವರನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ದ್ರಷ್ಟುಂ ಶಕ್ಯಂ ಅಯೋಧ್ಯಾಯಾಂ ನ ಅವಿದ್ವಾನ್, ತಿಳುವಳಿಕೆ ಇಲ್ಲದೇ ಇದ್ದವರಿಲ್ಲ. ನ ಚ ನಾಸ್ತಿಕಃ, ನಾಸ್ತಿಕರಾದವರು ಇಲ್ಲ. ಇವತ್ತು ಈ ನಾಸ್ತಿಕ ಎಂಬ ಶಬ್ದಕ್ಕೆ ನಮಗೆ ಪೂರ್ಣ ಅರ್ಥ ಆಗೋಲ್ಲ. ಯಾಕೆಂದರೆ ನಾವು ನಾಸ್ತಿಕ ಅಂತಂದರೆ ದೇವರನ್ನು ನಂಬದೇ ಇದ್ದವರನ್ನು, ಅಥವಾ ದೈವದ ಮಹತ್ವವನ್ನು ವರ್ಣಿಸುವ ಸಾಹಿತ್ಯವನ್ನು ಅವಿಶ್ವಾಸದಿಂದ ನೋಡುವವರನ್ನು ನಾವು ನಾಸ್ತಿಕ ಅಂತ ಅಂದ್ಕೊಂಡಿದ್ದೇವೆ. ಅದು ಅರ್ಥವಾಗತ್ತೆ, ಇಲ್ಲ ಅಂತಲ್ಲ. ಆದರೆ ವಾಲ್ಮೀಕಿಗಳು ಇನ್ನೂ ಗಹನವಾದ ಅರ್ಥದಲ್ಲಿ ಇದನ್ನು ಬಳಸಿದ್ದಾರೆ. ಯಾಕೆಂದರೆ ಮೂರ್ನಾಲ್ಕು ಕಡೆಯಲ್ಲಿ ನಾವು ಅದನ್ನು ಗಮನಿಸಬಹುದು. ಆಸ್ತಿಕ ನಾಸ್ತಿಕ ಅಂದರೆ ಬಹುಶಃ ಋಷಿಗಳ ಅಭಿಪ್ರಾಯದಲ್ಲಿ ಇದಾಗಿದೆ ಅಂತ ನನಗನ್ನಿಸಿತು. ನಂಬಿಕೆ ಶ್ರದ್ಧೆಯನ್ನು ಕಳ್ಕೊಂಡವನು ನಾಸ್ತಿಕ ಅಂತ. ಅದು ದೇವರೇ ಆಗಬೇಕು ಅಂತಿಲ್ಲ, ಮನುಷ್ಯ ಸಂಬಂಧದಲ್ಲಿ ನಂಬಿಕೆಯನ್ನು ಕಳ್ಕೊಂಡ್ರು ನಾಸ್ತಿಕರಾಗ್ತಾರೆ. ಆ ವಿಷಯಕ್ಕೆ ನಾಸ್ತಿಕನೇ. ನಾವು ಉದಾಹರಣೆಯಾಗಿ ಒಂದು ದೈವದಲ್ಲಿ ನಂಬಿಕೆಯನ್ನು ಕಳ್ಕೊಂಡವನನ್ನು ನಾಸ್ತಿಕ ಅಂತ ಒಂದು ಸಂಕೇತ ಮಾಡಿಕೊಂಡಿದ್ದೇವೆ. ಆದರೆ ನಿಜವಾಗಿ ಪ್ರಾಮಾಣಿಕವಾಗಿ ಆಲೋಚನೆ ಮಾಡಿದರೆ, ಕನ್ನಡಿಯಲ್ಲಿ ಮುಖವನ್ನು ನೋಡಿ ಸರಿಪಡಿಸಿಕೊಂಡಂತೆ ನಮ್ಮ ಬದುಕಿನ ಮುನ್ನುಡಿಯಲ್ಲಿ ನಾವು ನೋಡಿದರೆ ನಮಗೆ ನಾವು ಯಾವ ವಿಷಯದಲ್ಲಿ ಆಸ್ತಿಕರಾಗಿದ್ದೇವೆ, ಯಾವ ವಿಷಯದಲ್ಲಿ ನಾಸ್ತಿಕರಾಗಿದ್ದೇವೆ ನಾವು ತಿಳ್ಕೊಳ್ಬೇಕು. ತುಂಬ ನಮಗೆ ಯಾವ ವಿಷಯದಲ್ಲಿ ನಂಬಿಕೆ ಇದೆ ಅಂತ ಅಂದ್ಕೊಂಡಿರ್ತೇವೆಯೋ ಅದೇ ವಿಷಯದಲ್ಲಿ ನಮಗೆ ನಂಬಿಕೆ ಇಲ್ಲದ ಸ್ಥಿತಿಯೂ ಇರ್ತದೆ. ನಾವೇ ಅದನ್ನು ಪರೀಕ್ಷೆ ಮಾಡಿಕೊಂಡ್ರೆ ಗೊತ್ತಾಗತ್ತೆ.
ನಿಜವಾಗಿ ನಾವು ಯಾವ್ಯಾವ ವಿಷಯದಲ್ಲಿ ಆಸ್ತಿಕರಾಗಿದ್ದೇವೆ, ಯಾವ ವಿಷಯದಲ್ಲಿ ನಾಸ್ತಿಕರಾಗಿದ್ದೇವೆ ಅಂತ. ಅಯೋಧ್ಯೆಯಲ್ಲಿ ನಂಬಿಕೆಯನ್ನು ಕಳಕೊಂಡ ಪ್ರಜೆಯೇ ಇರಲಿಲ್ಲ. ಯಾವುದೋ ಒಂದನ್ನು ನಂಬಿಯೇ ನಂಬ್ತಿದ್ದ. ನಂಬಿದವನಿಗೆ ಬಾಳಿದೆ, ನಂಬದೇ ಇದ್ದವನಿಗೆ ಬಾಳು ಎನ್ನುವುದು ಬರೀ ಗೋಳಾಗತ್ತೆ, ಅವನಿಗೆ ಅದು ಆ ಬಾಳು ಹೋಳಾಗತ್ತೆ. ಆದ್ದರಿಂದ ನಾಸ್ತಿಕನಾದವನು ಅಂದರೆ ದೇವರನ್ನು ನಂಬದೇ ಇದ್ದವನು ಅಂತಲ್ಲ, ಶ್ರದ್ಧಾರಹಿತನಾದ ವ್ಯಕ್ತಿ ಯಾರೂ ಇರಲಿಲ್ಲ. ದೇವರನ್ನು ನಂಬದೇ ಇದ್ದರೂ ಕರ್ಮವನ್ನು ನಂಬಿದವರು ಇದ್ದಾರಲ್ಲ, ಕರ್ಮಶ್ರದ್ಧೆ ಇದ್ದವರು ಅವರು ಆಸ್ತಿಕರೇ ಆಗ್ತಾರೆ. ಕರ್ಮವನ್ನು ದೈವ ಅಂತ ನಂಬಿದವರು ಅವರು. ಆದ್ದರಿಂದ ಸರ್ವೇ ನರಾಶ್ಚ ನಾರ್ಯಶ್ಚ ಧರ್ಮಶೀಲಾ ಸುಸಂಯತಾಃ ಉದಿತಾಶೀಲವೃತ್ತಾಭ್ಯಾಂ ಮಹರ್ಷಯ ಇವಾಮಲಾಃ. ಸರ್ವೇ ನರಾಶ್ಚ ನಾರ್ಯಶ್ಚ, ಅಯೋಧ್ಯೆಯಲ್ಲಿ ಎಲ್ಲ ಗಂಡಸರು ಮತ್ತು ಹೆಂಗಸರು ಹೇಗಿದ್ದರು ಅಂದರೆ ಧರ್ಮಶೀಲಾ ಸುಸಂಯತಾಃ, ಧರ್ಮಶೀಲರಾಗಿದ್ದರು. ಧರ್ಮಶೀಲರಾಗಿದ್ದರು ಎನ್ನುವುದಕ್ಕೆ ಏನು ಪ್ರಮಾಣ ಅಂತ ಕೇಳಿದರೆ ಸುಸಂಯತಾಃ. ನಿಜವಾದ ಒಂದು ಧರ್ಮಶೀಲತೆಗೆ ಪ್ರಮಾಣ ಯಾವುದು ಅಂತಂದರೆ ಸಂಯಮ. ನಿಜವಾಗಿ ನಾವು ಈ ಶತಮಾನದಲ್ಲಿ ಕಳ್ಕೊಳ್ತಾ ಇರೋ ವಿಷಯವೇ ಇದು. ನಮಗೆ ಸಂಯಮ ಇಲ್ಲ. ಸಂಯಮ ಅಂದರೆ ನಿಯಂತ್ರಣವನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ನಮಗೆ ಯಾವ ವಿಷಯದಲ್ಲೂ ನಿಯಂತ್ರಣ ಇಲ್ಲ ನೋಡಿ. ನಮ್ಮ ಆಸೆ ಆಕಾಂಕ್ಷೆಗಳ ಬಗ್ಗೆ, ನಮ್ಮ ಭಾವನೆಗಳ ಬಗ್ಗೆ, ನಮ್ಮ ಭಾಷೆಯ ಬಗ್ಗೆ, ಯಾವುದರ ಬಗ್ಗೂ ನಿಯಂತ್ರಣ ಇಲ್ಲ. ನಾವು ನಿಯಂತ್ರಣವನ್ನು ಕ್ರಮಶಃ ಕಳ್ಕೊಳ್ತಾ ಇದ್ದೇವೆ. ನಿನ್ನೆಗಿಂತ ಇವತ್ತು ನಿಯಂತ್ರಣ ತಪ್ಪಿದೆ, ಹತೋಟಿ ತಪ್ಪಿದೆ, ಮೊನ್ನೆಗಿಂತ ನಿನ್ನೆ ತಪ್ಪಿದೆ. ಹೀಗೆ ದಿನದಿಂದ ದಿನಕ್ಕೆ ನಾವು ಸಂಯಮವನ್ನು ಕಳ್ಕೊಳ್ತಾ ಇದ್ದೇವೆ. ನಮ್ಮ ಬದುಕನ್ನೇ ನಾವು ನೋಡಿದ್ರೆ ಗೊತ್ತಾಗತ್ತೆ ನಾವು ಹೇಗೆ ಸಂಯಮವನ್ನು ಕಳ್ಕೊಳ್ತಾ ಇದ್ದೇವೆ ಅಂತ. ಪ್ರತಿ ಕ್ಷಣದ ನಮ್ಮ ಆಸೆ ಆಕಾಂಕ್ಷೆಗಳು, ರೀತಿ ನೀತಿಗಳೆಲ್ಲ ಇದಕ್ಕೆ ಸಾಕ್ಷಿಗಳಾಗಿವೆ. ನಾನು ಅದನ್ನು ಹೆಚ್ಚು ವಿಸ್ತರಿಸೋದಕ್ಕೆ ಹೋಗೋದಿಲ್ಲ. ಸುಸಂಯತಾಃ, ಅಯೋಧ್ಯೆಯ ಪ್ರಜೆಗಳಲ್ಲಿ ಸಂಯಮ ಇತ್ತು. ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳುವಂತಹ, ತಮ್ಮನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತಹ ಒಂದು ನಿಜವಾಗಿ ಅವರಿಗೆ ಶಕ್ತಿ ಇತ್ತು ಅಂತ. ನಿಜವಾದ ಗುರುಕುಲಗಳ ಉದ್ದೇಶವೇ ಇದಾಗಿತ್ತು. ಗುರುಕುಲದಲ್ಲಿ ವಾಸ ಮಾಡಿದ ವಿದ್ಯಾರ್ಥಿಗಳು ಸೌದೆ ಸೀಳಬೇಕು, ಬಟ್ಟೆ ಒಗಿಬೇಕು, ಆಶ್ರಮದ ಕೆಲಸಗಳನ್ನೆಲ್ಲ ಮಾಡಬೇಕು, ಚಾಪೆಯ ಮೇಲೆ ಮಲಗಬೇಕು, ತಮ್ಮ ಕೈದೋಳನ್ನು ದಿಂಬಾಗಿ ಇಟ್ಟುಕೊಳ್ಬೇಕು, ಬಹಳ ಸರಳವಾದ ಉಡುಪನ್ನು ತೊಡಬೇಕು, ಮಾನ ಮುಚ್ಚುವುದಕ್ಕೆ ಎಷ್ಟು ಬೇಕೋ ಅಷ್ಟೇ ಬಟ್ಟೆ, ಗಾಳಿ ಮಳೆ ಚಳಿ ಬಿಸಿಲು ಎಲ್ಲವನ್ನೂ ತಡೆದುಕೊಳ್ಳುವ, ಅದಕ್ಕೆ ತಮ್ಮನ್ನು ತೆರೆದುಕೊಳ್ಳುವ ಒಂದು ಆ ಪ್ರಕೃತಿಯನ್ನು ಅವರು ಬೆಳೆಸ್ಕೊಳ್ಬೇಕು ಎನ್ನುವುದು ಗುರುಕುಲದ ಉದ್ದೇಶ ಆಗಿತ್ತು. ಇವತ್ತು ನಮ್ಮ ಶಾಲೆಗಳಲ್ಲಿ ಯೂನಿಫಾರ್ಮ್ ಅಂತ ಏನು ಇದು ಮಾಡ್ತಾರೆ ಹೇಳ್ತಾರೆ, ಅದನ್ನು ಒದಗಿಸೋದು ಎಷ್ಟು ಕಷ್ಟ ನಮಗೆಲ್ಲ ಗೊತ್ತಾಗಿದೆ. ಎಲ್ಲ ಮಕ್ಕಳು ಒಂದೇ ರೀತಿಯಾಗಿ ಕಾಣಬೇಕು ಅಂತ, ಆದರೆ ಆ ಯೂನಿಫಾರ್ಮಿಗೆ ನಾವು ಎಷ್ಟು ಖರ್ಚು ಮಾಡಬೇಕಾಗತ್ತೆ. ಯಾವ ಸ್ಕೂಲಿನ ಯೂನಿಫಾರ್ಮು ಬಹಳ ದುಬಾರಿಯಾಗಿರುತ್ತೋ ಆ ಶಾಲೆಗೆ ನಮ್ಮ ಮಕ್ಕಳು ಹೋಗಬೇಕು ಎಂಬ ಆಸೆಯೂ ನಮಗಿದೆ. ಯೂನಿಫಾರ್ಮ್ ಫೀಸ್ ಎಷ್ಟು? 5,000. ಅದಷ್ಟು ಚೆನ್ನಾಗಿಲ್ಲ, 10,000 ತೊಗೊಳ್ತಾರೆ ನೋಡಿ ಅವರು ನಿರ್ಮಲಾ ಕಾನ್ವೆಂಟ್ನಲ್ಲಿ ಅಂತ ಹೇಳ್ತೇವೆ. ಅಂದರೆ ಇದರ ಅರ್ಥ ಏನಾಗಿದೆ ಅಂದರೆ ಸಂಯಮದ ಸರಳತೆಯ ಜೀವನ ಪಾಠವನ್ನು ನಾವು ಎಲ್ಲೂ ಕೊಡ್ತಾ ಇಲ್ಲ, ಮತ್ತು ಆ ಬಗ್ಗೆ ನಮಗೆ ಗಮನವೂ ಇಲ್ಲ. ಅದು ಧರ್ಮಶೀಲಾ ಸುಸಂಯತಾಃ ಉದಿತಾಶೀಲವೃತ್ತಾಭ್ಯಾಂ. ಎಂಥ ಸುಳ್ಳೇನು ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಾರಿ. ಆದರೆ ನಿಜವಾಗಿ ಬ್ರಹ್ಮನೇ ವರ ಕೊಟ್ಟಿದ್ದಾನೆ, ನಿನ್ನ ಕಾವ್ಯದಲ್ಲಿ ನಿನ್ನ ಮಾತು ಸುಳ್ಳಾಗೋದಿಲ್ಲ ಅಂತ. ಸುಳ್ಳಲ್ಲ ಅದು. ವಾಲ್ಮೀಕಿಗಳಿಗೆ ಸುಳ್ಳು ಹೇಳಿ ಏನು ಪ್ರಯೋಜನ ಆಗಬೇಕು ಹೇಳಿ? ಯಾರನ್ನು ಅವರು ತೃಪ್ತಿಪಡಿಸೋದಿದೆ? ಉದಿತಾಶೀಲವೃತ್ತಾಭ್ಯಾಂ, ಶೀಲ ಮತ್ತು ವೃತ್ತ ಅದರ ನಡವಳಿಕೆ, ಇದರಿಂದ ಉದಿತಾಹ, ದಿನದಿಂದ ದಿನಕ್ಕೆ ಉದಯಕ್ಕೆ ಬಂದ ಪ್ರವರ್ಧಮಾನಕ್ಕೆ ಬಂದ ಪ್ರಜೆಗಳು. ನಿನ್ನೆ ಸುಳ್ಳು ಹೇಳಬಾರ್ದು ಅಂತಿತ್ತು, ಆದರೂ ಒಂದು 4-6 ಸುಳ್ಳು ಹೇಳೋ ಹಾಗಾಯಿತು. ಯಾರ್ದೋ ಫೋನ್ ಬರುತ್ತೆ, ಅವ್ರ ಮನೆಯಲ್ಲಿಲ್ಲ ಹೇಳಿಬಿಡಿ ಅಂತ ಹೇಳ್ತೇವೆ. ಯಾರೋ ನ್ಯೂಸ್ ಪೇಪರವನು ದುಡ್ಡು ಬೇಕು ಅಂತ ಬರ್ತಾನೆ, ಇವತ್ತು ದುಡ್ಡಿಲ್ಲ ಅಂತ ಹೇಳು ಅಂತ ಹೇಳ್ತೇವೆ. ಮಧ್ಯಾಹ್ನ ಮಾರ್ಕೆಟಿಂಗಿಗೆ ಹೋಗುವಾಗ ನಮ್ಮ ಹತ್ರ 5,000 ಇರುತ್ತೆ. ಹೀಗೆ ಅಂದರೆ ಏನಾಗಿದೆ ಅಂದರೆ ತತ್ಕಾಲಕ್ಕೆ ಆ ಸುಳ್ಳು ಹೇಳೋದು ಸರಿ ಅಂತಲೂ ಅನ್ನಿಸ್ಬಿಡುತ್ತೆ ನಮಗೆ. ಯಾಕೆಂದರೆ ಮಾತಾಡೋಕೆ ಇಷ್ಟ ಇಲ್ಲ, ಇನ್ಯಾವುದೋ ಕೆಲಸ ಮಾಡ್ತಾ ಇದ್ದೇವೆ, ನಾವು ಫೋನಿಗೆ ಸಿಕ್ಕಬಾರದು ಅನ್ನೋದು ಒಂದು ಅನಿವಾರ್ಯತೆ ಇದೆಯಲ್ಲ, ನಾವೇ ಗ್ರಹಿಸಿಕೊಂಡ ಅನಿವಾರ್ಯತೆ, ಅದಕ್ಕಾಗಿ ಸುಳ್ಳು ಹೇಳಿದ್ದು ಅಂತ. ಆದರೆ ಸಾಯಂಕಾಲ ಆಗುವಾಗ ಯೋಚನೆ ಮಾಡಬೇಕು, ಈ ಸುಳ್ಳನ್ನು ಯಾಕೆ ಹೇಳಿದ್ವಿ ಅಂತ. ಹೇಳೋದು ನಮಗೆ ಯಾಕೆ ಅನಿವಾರ್ಯ ಆಯಿತು? ಅನಿವಾರ್ಯವಾದರೂ ಸುಳ್ಳು ಸುಳ್ಳಲ್ಲವೇ?
ಸುಳ್ಳು ಸತ್ಯವಾಗತ್ತಾ? ನನಗೆ ಅನಿವಾರ್ಯತೆ ಇದೆ ಅನ್ನೋ ಕಾರಣಕ್ಕೆ ಸುಳ್ಳು ಸತ್ಯ ಆಗತ್ತಾ? ಆಗೋದಿಲ್ಲ. ಆದ್ದರಿಂದ ಅನಿವಾರ್ಯವಾದ ಸುಳ್ಳನ್ನು ತಪ್ಪಿಸ್ಕೊಳ್ಳೋದು ಹೇಗೆ? ಇದನ್ನು ನಾವು ಪ್ರಯೋಗ ಮಾಡಬೇಕು. ನಿನ್ನೆ 4-5 ಸುಳ್ಳು ಅನಿವಾರ್ಯವಾಗಿ ಹೇಳೋ ಹಾಗಾಯಿತು. ಇವತ್ತು 1-2 ಸುಳ್ಳನ್ನು ನಾವು ಕಡಿಮೆ ಹೇಳಬೇಕು ಅಂತ ಅಂದ್ಕೊಂಡ್ರೆ ಆವಾಗ ಉದಯ ಆಯಿತು. ಅಂದರೆ ನಮ್ಮ ವೃತ್ತ, ನಮ್ಮ ನಡವಳಿಕೆ ಸುಧಾರಣೆ ಆಗತ್ತೆ. ಅದೇ ರೀತಿ ಶೀಲದಿಂದ ಉದಯ ಬಹಳ ಸೂಕ್ಷ್ಮ ಇತ್ತು, ಬಹಳ ಕಠಿಣವಾದ ಪ್ರಶ್ನೆ ಇತ್ತು. ಈ ಶೀಲ ಸ್ವಭಾವಗಳನ್ನು ತಿದ್ದುಪಡಿ ಮಾಡಿಕೊಳ್ಳೋದು ಅವರವರೇ ಮಾಡ್ಕೊಳ್ಬೇಕಿದೆ. ಬೇರೆಯವರು ಹೇಳಿದರೆ ಬಹಳ ನೋವಾಗತ್ತೆ. ನೀವು ಭಾಳ ಸಿಟ್ಟು ಮಾಡ್ತೀರಿ, ಹೀಗೆಲ್ಲ ಸಿಟ್ಟು ಮಾಡಬಾರ್ದು ಅಂತ ಯಾರಿಗೆ ಹೇಳೋಕ್ಕಾಗತ್ತೆ? ಸಿಟ್ಟು ಬಂದುಬಿಡುತ್ತೆ, ಸಿಟ್ಟು ಮಾಡಿಬಿಡ್ತಾರೆ ಅವರು. ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ, ಸಿಟ್ಟು ಮಾಡಬಾರ್ದಿತ್ತು ಅಂತ. ಪಶ್ಚಾತ್ತಾಪ ಪಡೋದು ಯಾಕೆ ಅಂದರೆ ಮತ್ತೊಂದು ಸಿಟ್ಟು ಮಾಡೋಕ್ಕೆ ಶಕ್ತಿ ಬರಲಿ ಅಂತ. ಸಿಟ್ಟು ಬಿಡೋಲ್ಲ. ಹಾಗೆ ಒಬ್ಬರು ಅಳ್ತಾರೆ, ಒಬ್ಬರು ನೋವು ಮಾಡ್ಕೊಳ್ತಾರೆ. ಡಿಪ್ರೆಷನ್ ಯಾಕೆ ಬರುತ್ತೆ ಅಂತಂದರೆ ಯಾವ್ಯಾವುದೋ ನಿರೀಕ್ಷೆಗಳಿರುತ್ತೆ. ಅದೆಲ್ಲ ಹತವಾದಾಗ ಹತಾಶರಾಗಿ ಒಂದು ರೀತಿ ಉದಾಸೀನ ಮನೋಭಾವ ತಾಳ್ತಾರೆ. ಆವಾಗ ಅವರಿಗೆ ಅದನ್ನು ಗೆಲ್ಲೋದಕ್ಕಾಗೋಲ್ಲ. ಬೇರೆಯವರು ಹೇಳಿದರೆ ನೋವಾಗತ್ತೆ, ಮತ್ತೂ ಡಿಪ್ರೆಷನ್ ಬಂದುಬಿಡುತ್ತೆ. ಹೀಗೆಲ್ಲ ಕೊರಗಬಾರ್ದು, ಹೀಗೆ ಕುಗ್ಗಿದ್ರೆ ಹೇಗೆ ಮುಂದೆ ಬದುಕು? ಹೌದಾ, ಅಷ್ಟು ಕೊರಗೆ ಬಂದುಬಿಡ್ತಾ? ಅಯ್ಯೋ ದೇವರೇ ಅಂತ ಮತ್ತೂ ಕೊರಗೆ ಬಿಡ್ತಾನೆ ಅವನು. ಆದ್ದರಿಂದ ಅದನ್ನು ಅವರೇ ಸರಿಪಡಿಸ್ಕೊಳ್ಬೇಕು. ವೃತ್ತ ಮತ್ತು ಶೀಲ, ಈ ಶೀಲವನ್ನು ಸರಿಪಡಿಸ್ಕೊಳ್ಳೋದಿದೆಯಲ್ಲ, ಬಹಳ ಕಷ್ಟ ಅದು, ಆದರೆ ಬಹಳ ಅನಿವಾರ್ಯವೂ ಹೌದು. ಇವತ್ತು ನಮ್ಮ ಶೀಲಗಳು ಎಷ್ಟು ಭ್ರಷ್ಟ ಆಗಿವೆ ನೋಡಿ. ಈ ಧರ್ಮ, ಅರ್ಥ, ಕಾಮ, ಈ 3 ಮಾರ್ಗ ಇದೆ ಅಂತ ಇಟ್ಕೊಳ್ಳೋಣ. ಈ 3 ಮಾರ್ಗಗಳಲ್ಲೂ ನಮ್ಮ ಶೀಲ ಭ್ರಂಶ ಹೇಗೆ ನಿರಂತರವಾಗಿ ನಡೀತಾ ಇದೆ. ನಾವು ಧರ್ಮದ ವಿಷಯದಲ್ಲಿ ಡಾಂಬಿಕರಾಗ್ತಾ ಇದ್ದೇವೆ. ನಮ್ಮ ಧರ್ಮ ಶೋಯಿ ಆಗ್ತಾ ಇದೆ, ಪ್ರದರ್ಶನವಾಗ್ತಾ ಇದೆ. ಯಾರಾದರೂ ನೋಡೋರಿದ್ದಾರೆ ಅಂದರೆ ನಾನು ಹಣೆಗೆ ಒಳ್ಳೆ ಅಚ್ಚುಕಟ್ಟ ತಿಲಕ ಇಟ್ಕೊಂಡು ಬರೋದು. ತಿಲಕ ಯಾಕೆ ಇಡಬೇಕು ಅಂತ ನನಗೆ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಪ್ರೀತಿಯನ್ನು ಬೆಳೆಸ್ಕೊಂಡಿಲ್ಲ. ಪ್ರೀತಿಯನ್ನು ಬೆಳೆಸ್ಕೊಂಡ್ರೆ ನನಗದು ಶೀಲ ಆಗೋದು, ನನಗದು ದರ್ಶನ ಆಗೋದು. ಈಗ ಅದು ನನಗೆ ಶೀಲವಾಗಿಲ್ಲ, ಬೇರೆಯವರು ಸಂತೋಷ ಪಡಲಿ, ಅಗಲವಾದ ಹಣೆಗೆ ಒಂದು ಸೌಂದರ್ಯ ಬರಲಿ ಅನ್ನೋ ದೃಷ್ಟಿಯಿಂದ ಒಂದು ತಿಲಕವನ್ನು ಇಡೋದು ಇಷ್ಟೇ. ಆದರೆ ಅದಕ್ಕೆ ಪ್ರದರ್ಶನದ ಮೌಲ್ಯ ಇದೆ, ಅದೊಂದು ಎಕ್ಸಿಬಿಷನ್ ಆಗತ್ತೆ ಅಷ್ಟೇ. ಇದನ್ನೇ ಡಾಂಬಿಕತೆ ಅಂತ ಹೇಳಿದ್ದು. ಧರ್ಮದ ವಿಷಯದಲ್ಲಿ ಹೀಗೆ, ಇದು ಒಂದು ಉದಾಹರಣೆ. ಇಂತಹ 100 ಇದೆ. ಗಣಪತಿಯ ಪೂಜೆ, ಗಣೇಶ ಚತುರ್ಥಿಯ ದಿವಸ ನೋಡ್ಲಿಕ್ಕೆ ಬರಬೇಕು ಜನ ನೋಡ್ಲಿಕ್ಕೆ ಬರದೇ ಇದ್ದರೆ ಈ ಸಾರಿ ಏನೋ ನಮಗೆ ಗಣೇಶ ಚತುರ್ಥಿ ವಿಜೃಂಭಣೆ ಆಗಲಿಲ್ಲ, ಯಾರೂ ನೋಡಲಿಕ್ಕೆ ಬರಲಿಲ್ಲ ಅಂತ ನಿಜವಾಗಿ ನಾವು ಭಾಳ ಸಮಾಧಾನ ಪಡ್ಕೊಳ್ಬೇಕು. ಶ್ರೀ ಜಯಂತಿ ದಿವಸ, ಗಣೇಶ ಚತುರ್ಥಿ ದಿವಸ ಅತಿಥಿಗಳು ಬಂದರೆ ನಮಗೆ ತೊಂದರೆ ಕೊಡಲಿಲ್ವಲ್ಲ, ನಾವು ದೇವರ ಜೊತೆಯಲ್ಲೇ ಇರೋಕ್ಕಾಯ್ತಲ್ಲ ಅಂತ ಸಂತೋಷ ಪಡುವ ಜಾಗದಲ್ಲಿ ನಾವು ಕೊರಗುತ್ತೇವೆ. ಯಾಕೆ ಅಂದರೆ ನಮಗೆ ಈ ಧರ್ಮವೆಂಬುದು ದರ್ಶನವಾಗದೆ ಪ್ರದರ್ಶನದ ಒಂದು ವಿಷಯ ಆಗಿದೆ. ಆಚಾರವೆಂಬುದು ಅಲ್ಲಿ ಒಂದು ಶೀಲಭ್ರಂಶ ಆಯಿತಾ. ಅರ್ಥದ ವಿಷಯದಲ್ಲಿ ಶೀಲಭ್ರಂಶ. ಇದಕ್ಕೆ ನಾನು ಉದಾಹರಣೆ ಕೊಡಬೇಕಾದ್ದೇ ಇಲ್ಲ. ಹಳ್ಳಿಗರಿಗಿಂತ ನಗರದಲ್ಲಿದ್ದವರು ನಾಗರಿಕರಿಗಿಂತ ಗ್ರಾಮದಲ್ಲಿರುವ ಗ್ರಾಮೀಣ ಜನತೆ ಅರ್ಥದಿಂದ ಶೀಲಭ್ರಷ್ಟರಾಗ್ತಾ ಇದ್ದಾರೆ. ಒಂದು ಮಾತಿದೆ, ಅರ್ಥದಲ್ಲಿ ಯಾರು ಶುಚಿಯೋ ಅವನೇ ನಿಜವಾದ ಶುಚಿ. ನ ಮೃದ್ವಾರಿ ಶುಚಿ ಅರ್ಥೇ ಯಶುಚಿ ಸಶುಚಿ. ಮಣ್ಣಿನಿಂದ, ನೀರಿನಿಂದ, ಸೋಪಿನಿಂದ ಮೈ ತೊಳ್ಕೊಂಡ್ರೆ ನಿಜವಾಗಿ ತೊಳ್ಕೊಂಡಿದ್ದಲ್ಲ. ಒಬ್ಬ ಶುದ್ಧ ಆಗಬೇಕಿದ್ದರೆ ಅರ್ಥೇ ಯಶುಚಿ. ನನ್ನ ಬೆವರಿನ ಫಲವಾಗಿ ನನಗೆ ಎಷ್ಟು ಬರತ್ತೆಯೋ ಅದು ಮಾತ್ರ ನನ್ನ ದುಡಿಮೆ, ಅದು ನನ್ನ ಹಣ, ಅದು ನನ್ನ ಧನ ಅಂತ ಅಂದ್ಕೊಳ್ಬೇಕು. ಈ ಅರ್ಥ ಶೌಚವೆಂಬುದು ಶೀಲ. ಈ ಶೀಲದಲ್ಲಿ ನಾವು ಎಷ್ಟು ಭ್ರಷ್ಟರಾಗಿದ್ದೇವೆ ಅಂತಂದರೆ, ಹೇಗಾದರೂ ನಿನ್ನೆಗಿಂತ ಇವತ್ತು ಹೆಚ್ಚು ಸಂಪಾದನೆ ಆಯಿತು ನಮಗೆ. ಅದು ಒಳ್ಳೆಯ ಶಬ್ದ. ಅದು ಉತ್ಪಾದನೆ ಅಲ್ಲ, ಅದು ಸಂಪಾದನೆ. ಇವತ್ತು ನಮ್ಮ ಅರ್ಥವ್ಯವಸ್ಥೆಯೆಲ್ಲ ಸಂಪಾದನೆಯಲ್ಲಿದೆ. ಉತ್ಪಾದನೆ ಮಾಡೋರು ಯಾರೋ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಜಾರಿಸೋದು ಅಷ್ಟೇ. ಯಾರ್ದೋ ಕೈಯಲ್ಲಿರೋದು ಇನ್ಯಾರ್ದೋ ಒಬ್ಬರ ಕಿಸೆ ಬಂದಾಗ, ಇನ್ನೊಬ್ಬರ ಪರ್ಸಿಗೆ ಬಂದಾಗ ಅದು ಸಂಪಾದನೆ ಆಗತ್ತೆ. ಅರ್ಥದಲ್ಲಿ ನಮಗೆ ಶೀಲಭ್ರಂಶವಾಗಿದೆ, ಕಾಮದಲ್ಲಿ ಶೀಲಭ್ರಂಶ. ನಮ್ಮ ಟಿ ವಿಗಳನ್ನು, ಇವತ್ತಿನ ಸಮೂಹ ಮಾಧ್ಯಮಗಳನ್ನು ಗ್ರಹಿಸಿದರೆ ಶೀಲಭ್ರಂಶ ಎಷ್ಟು ಅಂತಂದರೆ, ಇದರ ಬಗ್ಗೆ ವಿಮರ್ಶೆ ಇದೆ, ಇದರ ಬಗ್ಗೆ ವಾದ ಇದೆ, ವಿವಾದ ಇದೆ. ನೋಡಿದರೆ ಏನು ಶೀಲಭ್ರಂಶ ಆಗಿಬಿಡತ್ತಾ? ನಮಗೇನು ವಿಕಾರ ಆಗೋಲ್ವಲ್ಲ? ನಾವು ನೋಡ್ತಾ ಇರ್ತೇವೆ, ಏನಾಗೋಲ್ಲ. ಮೈ ತುಂಬ ಬಟ್ಟೆ ಇದ್ದ ಕಾಲದಲ್ಲಿ ವ್ಯಭಿಚಾರ ಆಗಲಿಲ್ವಾ ಅಂತ ಕೇಳೋರಿದ್ದಾರೆ. ಆದರೆ ಆ ಕಾಲದಲ್ಲಿ ವ್ಯಭಿಚಾರಿಗಳು
ಲಕ್ಷಕ್ಕೆ ಒಬ್ಬರಿದ್ದರು. ಇವತ್ತು ಕಾಮದ ವಿಷಯದಲ್ಲಿ ಶೀಲಭ್ರಂಶ ಆಗದೇ ಇದ್ದವರು ಲಕ್ಷಕ್ಕೆ ಒಬ್ಬರೂ ಇಲ್ವಲ್ಲ. ಯಾಕೆ? ಇಡೀ ಸಮೂಹ ಆ ಕಡೆಗೆ ಧಾವಿಸ್ತಾ ಇದೆ. ಬಟ್ಟೆಯನ್ನು, ಲಂಗವನ್ನು ಸ್ವಲ್ಪ ಮೇಲಕ್ಕೆ ಎತ್ತಿದಾಗ ಕಪಡ ನೀಚೆ ಕರೋ ಅಂತ ಹೇಳಿದ್ದು ಸಿನಿಮಾ ಡೈಲಾಗ್ ಆಗಿತ್ತಿದು. ಯಾವುದೋ ಒಂದು ಹಿಂದಿ ಸಿನಿಮಾದ ಮಾತಿದು. ಲಂಗವನ್ನು ಸ್ವಲ್ಪ 4 ಅಂಗುಲ ಮೇಲಕ್ಕೆ ಎತ್ತಿದಾಗ ಒಬ್ಬ ದೊಡ್ಡವರು, ಇಲ್ಲ ಬಟ್ಟೆ ಕೆಳಗೆ ಬಿಡು. ಅದೇ ಸಿನಿಮಾಗಳಲ್ಲಿ ಇವತ್ತು ಬಟ್ಟೆಯೇ ಬೇಡ ಎನ್ನುವ ಮಟ್ಟಕ್ಕೆ ಬಂದುಬಿಟ್ಟಿದೆ. ಕೆಲವರು ಅದನ್ನು ಸಮರ್ಥನೆ ಮಾಡೋರಿದ್ದಾರೆ. ನಮ್ಮ ದೇಶದಲ್ಲಿ ಎಷ್ಟು ಸುಂದರ ಪುರುಷರಿದ್ದಾರೆ, ಸುಂದರಿಯರಿದ್ದಾರೆ, ಅವರನ್ನು ನೋಡೋದಕ್ಕೆ ಎಷ್ಟು ಸುಲಭವಾದ ಅವಕಾಶ ಆಯಿತು. ಹಿಂದೆ ಅವಕಾಶಗಳು ಇರ್ತಿರಲಿಲ್ಲ ಅಂತ. ಎಂತಹ ವಿಕಾರದ ಮಾತು ನೋಡಿತು. ವೇದದಲ್ಲಿ ಒಂದು ಮಾತಿದೆ. ಮಾತು ಹೇಗಿರುತ್ತೆ ಅಂತಂದರೆ, ಒಬ್ಬ ಸುಂದರಿಯೂ ಸಾಧ್ವಿಯೂ ಆದ ಮಡದಿ ಇದ್ದ ಹಾಗಿರುತ್ತೆ. ತನ್ನ ಪ್ರಿಯತಮರಿಗೆ ಮಾತ್ರ ತನ್ನ ಬಟ್ಟೆಯನ್ನು ಕಳಚಿ ತನ್ನನ್ನು ಒಪ್ಪಿಸಿಕೊಡುವವಳು ಅಂತ. ಮಾತಿನಂತೆ ಸಾಧ್ವಿಯರಿದ್ದುದು. ಈ ಶೀಲಭ್ರಂಶ ಎನ್ನುವುದು ಇವತ್ತು ಏನಾಗಿದೆ ಅಂದರೆ, ನಮ್ಮ ಮಕ್ಕಳಿಗೆ ವ್ಯಭಿಚಾರ ಮತ್ತು ವ್ಯಭಿಚಾರ ಅಲ್ಲದೇ ಇರೋದು ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಅದು ಸೋಷಿಯಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಸಾಮಾಜಿಕ ಅಂತಂದರೆ ಎಷ್ಟೋ ಶೀಲವನ್ನು ಕಳ್ಕೊಳ್ಳೋದು ಅನ್ನೋ ಅರ್ಥ ಬಂದುಬಿಟ್ಟಿದೆ. ನಿಯಮ ನಿರ್ಬಂಧಗಳನ್ನು ಕಳಚಿಕೊಳ್ಳುವುದು ಸಾಮಾಜಿಕತೆ ಅಂತ ಅವರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಅದು ಸಾಮಾಜಿಕವೇ, ಅದು ಸಮಾಜ ಬಾಕಿ, ಅದು ಬಹಿಷ್ಕಾರ್ಯವಾದದ್ದು. ಅದನ್ನು ಸಾಮಾಜಿಕ ಎಂಬ ಹೆಸರಲ್ಲಿ ಕೊಡ್ತಾ ಇದ್ದಾರೆ. ಹೀಗೆ ಧರ್ಮದಿಂದ, ಅರ್ಥದಿಂದ ಮತ್ತು ಕಾಮದಿಂದ ಶೀಲಭ್ರಂಶರಾಗ್ತಾ ಇದ್ದೇವೆ. ಆದರೆ ದಶರಥನ ಪ್ರಜೆಗಳು ಹಾಗಿರಲಿಲ್ಲ. ಉದಿತಾ ಶೀಲವೃತ್ತಾಭ್ಯಾಂ, ನಿನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ ಎಂಬಂತೆ ತಮ್ಮ ಶೀಲ ಮತ್ತು ನಡವಳಿಕೆಗಳನ್ನು ಉತ್ಕರ್ಷ ಮಾಡಿಕೊಳ್ತಾ ಇದ್ದರು, ಉದಿತರಾಗ್ತಾಯಿದ್ರು. ಇಂದಿಗೂ ಕಾಲ ಮಿಂಚಿಲ್ಲ ಅಂತ ನನಗನ್ಸತ್ತೆ. ನಾವು ದಶರಥನ ಪ್ರಜೆಗಳಾಗಬಹುದು. ದಶರಥನ ಪ್ರಜೆಗಳಾಗುವ ಪ್ರಯತ್ನ, ಆ ಆಸೆ ನಮ್ಮಲ್ಲಿ ಹುಟ್ಟುಕೊಳ್ಬೇಕು. ಆ ಆಸೆ ಹುಟ್ಟಿದರೆ ಇವತ್ತಿನಿಂದಲೇ ನಾವು ಮತ್ತೆ ನಿನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ ನಾವು ಉತ್ತಮರಾಗಬಹುದು. ನಮ್ಮ ಶೀಲ ಮತ್ತು ಸ್ವಭಾವಗಳನ್ನು ಸರಿಪಡಿಸ್ಕೊಳ್ಬೋದು. ಅದಕ್ಕೆ ಬಲವಾದ ಒಂದು ಸಂಕಲ್ಪ ಬೇಕಷ್ಟೇ, ಹಠ ಬೇಕದು. ಆ ಹಠ, ಸಂಕಲ್ಪ ನಮ್ಮಲ್ಲಿ ಹುಟ್ಟುಕೊಂಡ್ರೆ ನಿನ್ನೆಗಿಂತ ಇವತ್ತು, ಇಂದಿಗಿಂತ ನಾಳೆ ನಾವು ಒಳ್ಳೆಯವರಾಗೇ ಆಗ್ತೇವೆ. ಒಳ್ಳೆಯವರಾಗೋದು ಅದು ಅಸಾಧ್ಯ ಏನೂ ಅಲ್ಲ. ಆದರೆ ಅದು ನಮಗೆ ಬೇಕು, ಅದು ಸಾಧು ಅಂತ ನಮಗೆ ಅನ್ನಿಸ್ಬೇಕು. ಮಹರ್ಷಯ ಇವ ಅಮಲಾಹ, ಅಷ್ಟು ನಿರ್ಬಲರಾಗಿದ್ದರು. ಇದರ ಮೇಲೆ ಒಬ್ಬರು ಪ್ರಶ್ನೆ ಮಾಡಿದರು, ಈ ದಶರಥನ ಅಯೋಧ್ಯೆಯಲ್ಲಿ ಅಲ್ಲವೇ ಮಂಥರೆ ಇದ್ದದ್ದು? ಇಷ್ಟೆಲ್ಲ ವರ್ಣನೆ ಮಾಡ್ತಾರಲ್ಲ, ಹಾಗಿದ್ರೆ ಮಂಥರೆ ಹೇಗೆ ಬಂದಳು ಅಂತ. ಉತ್ತರ ಅಲ್ಲೇ ಇದೆ. ದಶರಥನ ಪ್ರಜೆಗಳೆಲ್ಲ ಹೀಗಿದ್ದರು, ಮಂಥರೆ ಒಬ್ಬಳೇ ಹಾಗಿದ್ದಳು. ಆದ್ದರಿಂದ ಮಂಥರೆ ಹೆಸರನ್ನು ಉಲ್ಲೇಖ ಮಾಡೋದು ಅನಿವಾರ್ಯ ಆಯಿತು. ಅಪವಾದ ಅಂತ. ಅಪವಾದವೆಂಬುದು ಸಾಮಾನ್ಯ ಆಗೋದಿಲ್ಲ. ಅಪವಾದವನ್ನು ಸಾಧಾರಣ ಅಂತ ಅಂದುಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ ಆಗತ್ತೆ. ನಾವು ಕಾವ್ಯವನ್ನು ಸರಿಯಾಗಿ ಓದ್ದ ಹಾಗೆ ಆಗೋದಿಲ್ಲ. ಇಂತಹ ದಶರಥನ ಪ್ರಜೆಗಳು, ಈ ಪ್ರಜೆಗಳನ್ನು ಮುನ್ನಡೆಸುವಂತಹ ಅಮಾತ್ಯ ಸಂಪತ್ತು ಇವೆಲ್ಲ ಇತ್ತು. ಆದರೆ ದಶರಥನಿಗೆ ಒಂದೇ ಒಂದು ಕೊರತೆ ಇತ್ತು. ಅದು ಯಾವುದು ಅಂದರೆ, ಅವನಿಗೆ ಮಕ್ಕಳಾಗಿರಲಿಲ್ಲ. ಮಕ್ಕಳಿಲ್ಲ ಎಂಬಂತಹ ಕೊರಗು. ಕೌಸಲ್ಯ, ಸುಮಿತ್ರ ಮತ್ತು ಕೈಕೇಯಿ ಎಂಬಂತಹ 3 ರಾಣಿಯರಿದ್ದರೂ ಮಕ್ಕಳಾಗಲಿಲ್ಲ. ಮಕ್ಕಳಿಲ್ಲದೇ ಇದ್ದರೆ ಈ ಸಂತತಿ ಮುಂದುವರಿಯೋದು ಹೇಗೆ ಎಂಬಂತಹ ಕೊರಗು ದಶರಥನಲ್ಲಿತ್ತು. ಆದರೆ ಎಂತಹ ಒಂದು ಸ್ವಾರಸ್ಯ ಇದೆ ಅಂತಂದರೆ, ಅವನ ಅರಮನೆಯಲ್ಲಿ ಮಾತ್ರ ಈ ಕೊರಗಿತ್ತು. ನಗರದವರಿಗೆ ಈ ಕೊರಗಿನ ಅರಿವಿರಲಿಲ್ಲ. ಹೆಚ್ಚೇಕೆ ಅವನ ಅಮಾತ್ಯರಿಗೆ, ಸಚಿವರಿಗೆ ಇದರ ಬಗ್ಗೆ ತಿಳುವಳಿಕೆ ಇದ್ದರೂ ಕೂಡ ಅವರು ಆ ಮಾತನ್ನು ಆಡಿರಲಿಲ್ಲ. ಇದನ್ನು ನಾವು ಗ್ರಹಿಸಬೇಕು. ಇವತ್ತು ಒಬ್ಬ ಮಂತ್ರಿಯೋ, ಒಬ್ಬ ಶಾಸಕನೋ, ಅವನ ಕೌಟುಂಬಿಕ ವಿವರಗಳೆಲ್ಲ ಪ್ರಜೆಗಳಿಗೆ ಬೇಕು ಅಂತ ಅನಿಸುತ್ತೆ, ಅವರು ಹೇಗಿದ್ದಾರೆ ಅಂತ. ಆದರೆ ಆ ಕಾಲದಲ್ಲೂ ಅದು ಗೊತ್ತಿರಬಹುದು, ಅದರ ಬಗ್ಗೆ ಮಾತಾಡಿರಲಿಲ್ಲ. ಒಂದು ದಿವಸ ದಶರಥ ನನ್ನ ಮಂತ್ರಿಗಳನ್ನು ಮತ್ತು ವಸಿಷ್ಠ, ವಾಮದೇವ ಎಂಬಂತಹ ಗುರುಗಳನ್ನು ಕರೆಸಿಕೊಂಡು ಈ ವಿಚಾರವನ್ನು ಇಡ್ತಾನೆ. ನನಗೆ ಮಕ್ಕಳಾಗಲಿಲ್ಲ. ನನಗಿರುವ ದೊಡ್ಡ ಕೊರತೆ ಅಂದರೆ ನನಗೆ ಮಕ್ಕಳಿಲ್ಲ ಎನ್ನುವುದು. ವಯಸ್ಸು ಜಾರಿ ಹೋಗುತ್ತೆ. ನಮ್ಮ ವಂಶಕ್ಕೆ ಉತ್ತರಾಧಿಕಾರಿಗಳಿಲ್ಲದೇ ಇದ್ದರೆ ಈ ಪ್ರಭುತ್ವವನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ.
ಆದ್ದರಿಂದ ಒಂದು ಅಶ್ವಮೇಧವನ್ನು ನಾನು ಮಾಡಬೇಕು ಎಂಬ ಸಂಕಲ್ಪ ಮಾಡಿಕೊಂಡಿದ್ದೇನೆ ಅಂತ ಯಜ್ಞ ಸಂಕಲ್ಪವನ್ನು ಅವರ ಮುಂದೆ ಇಡ್ತಾರೆ. ನಾವಿಲ್ಲಿ ಗ್ರಹಿಸಬೇಕು, ಜೀವನವೆಂಬುದು ಯಜ್ಞಮಯವಾಗಿ ಆಗಬೇಕು ಎಂಬುದು ಭಾರತೀಯರ ವಿಚಾರಧಾರೆ. ನಮ್ಮ ಋಷಿಗಳು ಹಾಕಿಕೊಟ್ಟ ಪ್ರಕಲ್ಪ ಅಂದರೆ ಯಾವುದು ಅಂದರೆ ನಮ್ಮ ಬದುಕು ಯಜ್ಞಮಯ ಆಗಬೇಕು ಅಂತ, ನಮ್ಮ ಜೀವನವೇ ಒಂದು ಯಜ್ಞ ಆಗಬೇಕು ಅಂತ. ನಮ್ಮ ಕಣ್ಣು ಯಜ್ಞ ಆಗಬೇಕು, ಕಿವಿ ಕೇಳುವುದು ಯಜ್ಞ ಆಗಬೇಕು, ನಾಲಿಗೆ ರುಚಿಯನ್ನು ಆಸ್ವಾದನೆ ಮಾಡುವುದು ಯಜ್ಞ ಆಗಬೇಕು, ನಾವು ಮಾಡುವ ಭೋಜನ ಯಜ್ಞ ಆಗಬೇಕು, ಹೆಚ್ಚೇಕೆ ನಮ್ಮ ಶ್ವಾಸ ನಿಶ್ವಾಸಗಳು ಯಜ್ಞ ಆಗಬೇಕು, ಯಜ್ಞಮಯವಾದ ಜೀವನ ನಮ್ಮದಾಗಬೇಕು ಅಂತ ಅದನ್ನು ರೂಪಿಸಿಕೊಂಡವನು ದಶರಥ. ಆದ್ದರಿಂದಲೇ ಅವನು ರಾಜಋಷಿಯಾಗಿಯೂ ಮಹರ್ಷಿಯಂತೆ ಇದ್ದ. ಈ ಯಜ್ಞಮಯವಾದ ಜೀವನವನ್ನು ಇಟ್ಟುಕೊಳ್ಳೋದು ಅಂತಂದರೆ ಒಂದು ಸೂತ್ರ ಇದೆ. ಯಜ್ಞ ಅಂದರೆ ಇನ್ನೇನಿಲ್ಲ, ನಮಗೆಲ್ಲ ಕಲ್ಪನೆ ಬರೋದು ಒಂದು ಹೋಮ ಅಂತ. ದೊಡ್ಡ ಹಲವಾರು ಋತ್ವಿಜರು ಸೇರಬೇಕು, ದೊಡ್ಡ ಯಜ್ಞಶಾಲೆ ಚಪ್ಪರ ಹಾಕಬೇಕು, ಸಾವಿರಾರು ಜನ ಸೇರಬೇಕು, ಆಮೇಲೆ ದೊಡ್ಡ ಹೋಮ ಮಾಡೋದು ಅಂತ. ಯಜ್ಞಕ್ಕೆ ಹೋಮವೆಂಬುದು ಅನಿವಾರ್ಯ ಅಲ್ಲ. ಯಜ್ಞ ಬೇರೆ, ಹೋಮ ಬೇರೆ. ಆದರೆ ಯಜ್ಞಗಳಲ್ಲಿ ಹೋಮ ಇರಬಹುದು. ಯಜ್ಞ ಅಂದರೆ ತ್ಯಾಗ, ಬಿಟ್ಟು ಕೊಡೋದು ಅಂತ ಅರ್ಥ. ದೇವತೆಗಳನ್ನು ಕರೆದು ಇದು ನನಗೆ ಬೇಡ ಅಂತ ಬಿಟ್ಟು ಕೊಟ್ಟರೆ ಅದೊಂದು ಯಜ್ಞ. ಪ್ರಜೆಗಳನ್ನು ಕರೆದು ಅದನ್ನು ಇದು ನನಗೆ ಬೇಡ, ಇದು ನಿಮಗಿರಲಿ ಅಂತ ಬಿಟ್ಟು ಕೊಟ್ಟರೆ ಅದು ದಾನ. ಆದ್ದರಿಂದ ಈ ದಾನ ಮತ್ತು ಯಜ್ಞ ಬಹಳ ಹತ್ತಿರವಾದದ್ದು. ಯಜ್ಞದಲ್ಲಿ ಇದು ನಮಗೆ ಬೇಡ ಅಂತ ಬಿಡೋದು ಮಾತ್ರ ಆಗತ್ತೆ, ದಾನದಲ್ಲಿ ನೀವು ಇದನ್ನು ಪಡ್ಕೊಳ್ಳಿ ಅಂತ ಅನ್ನೋದು ಸೇರಿಕೊಡತ್ತೆ. ಸ್ವತ್ವ ತ್ಯಾಗ, ಪರಸ್ವತ್ವ ಆಪಾದನ. ನನ್ನದಲ್ಲ ಅಂತ ಬಿಟ್ಟುಕೊಡೋದು, ಇದು ನೀವು ಇಟ್ಟುಕೊಳ್ಳಿ ಅಂತ ಹೇಳಿ ಅವರಿಗೆ ತೊಡಸೋದು, ಎರಡೂ ಸೇರಿದ ದಾನ ಆಗತ್ತೆ. ಇದು ನನ್ನದಲ್ಲ, ಇದನ್ನು ನಮಮ ಅಂತ ಬಿಡೋದು ಯಜ್ಞ. ಹೀಗೆ ತ್ಯಾಗದಿಂದ ಬದುಕಿದಂತಹ ದಶರಥ ಅಶ್ವಮೇಧವೆಂಬ ಮಹಾಧ್ವರವನ್ನು ಮಾಡುವ ಸಂಕಲ್ಪ ಮಾಡ್ತಾರೆ. ಅಶ್ವಮೇಧ ಬಹಳ ದೊಡ್ಡ ಪ್ರಕರಣ ಯಜುರ್ವೇದದಲ್ಲಿ. ಅಶ್ವಮೇಧ ಯಾಗ ಮಾಡೋದು ಬಹಳ ಕಷ್ಟ, ಸಮರ್ಥರಾದವರೇ ಮಾಡಬೇಕು. 1 ವತ್ಸರ ಕಾಲ ಮಾಡುವಂತಹ ಯಾಗ ಅದು ಬಹಳ ವ್ಯಯಸಾಧ್ಯವಾದದ್ದು, ಬಹಳ ಶ್ರಮಸಾಧ್ಯವಾದದ್ದು, ಬಹಳ ಸಂರಂಭ ಪರಿಕರಗಳೆಲ್ಲ ಬೇಕು ಆ ಯಜ್ಞಕ್ಕೆ. ಆದರೆ ವೇದದಲ್ಲಿ ಒಂದು ಮಾತಿದೆ, ಅಶ್ವಮೇಧವನ್ನು ಮಾಡಿದವನಿಗೆ ಯಾವುದು ಪುಣ್ಯ ಬರುತ್ತೋ ಆ ಯಾವತ್ತೂ ಪುಣ್ಯ ಅಶ್ವಮೇಧವನ್ನು ತಿಳಿದವನಿಗೂ ಬರುತ್ತೆ ಅಂತ. ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಮಾಡುವ ಚೈತನ್ಯ ಇಲ್ಲದೆ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಅಶ್ವಮೇಧ ಅಂದರೆ ಹೇಗೆ, ಅದನ್ನು ಹೇಗೆ ಮಾಡ್ತಾರೆ, ಯಾಕೆ ಅಂದರೆ ಅದು ಆಧಿಭೌತಿಕವಾಗಿ ಆರಂಭ ಆಗಿ ಆಧಿದೈವಿಕವಾಗಿ ಮುಂದುವರಿದು ಆಧ್ಯಾತ್ಮಿಕದಲ್ಲಿ ನಿಲ್ಲುವಂಥದ್ದು. 3 ಸ್ತರದಲ್ಲಿ ಅದು ಪ್ರಕಟಗೊಳ್ಳುವಂಥದ್ದು, ರೂಪುಗೊಳ್ಳುವಂಥದ್ದು ಅದು. ಆದ್ದರಿಂದ ಅಶ್ವಮೇಧ ಯಾಗವನ್ನು ಮಾಡಿದವನಿಗೆ ಎಷ್ಟು ಪುಣ್ಯ ಬರುತ್ತೋ, ಏನೆಲ್ಲ ಫಲಪ್ರಾಪ್ತಿಯಾಗತ್ತೋ ಅದೆಲ್ಲ ಏವಂ ವೇದ, ಯಾರು ಹೀಗೆ ತಿಳ್ಕೊಳ್ತಾನೋ ಅವನಿಗೂ ಬರುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಅಶ್ವಮೇಧವನ್ನು ತಿಳಿಯುವುದೂ ಕೂಡ ಒಂದು ಯಜ್ಞಕ್ಕೆ ಸಮಾದು, ಅದೊಂದು ಯಜ್ಞವೇ ಅದು. ವಾಲ್ಮೀಕಿಗಳು ಅಶ್ವಮೇಧವನ್ನು ಬಹಳ ಚೆನ್ನಾಗಿ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ವೈದಿಕ ಪರಿಭಾಷೆಗಳನ್ನೆಲ್ಲ ಬಹಳ ವಿಪುಲವಾಗಿ ಬಳಸಿಕೊಂಡು ವರ್ಣನೆ ಮಾಡಿದ್ದಾರೆ. ಇಲ್ಲಿ ಅಶ್ವಮೇಧಕ್ಕೆ ಸಂಕಲ್ಪ ಮಾಡಿದಾಗ ಸುಮಂತ್ರವನ್ನು ಮಾತಾಡ್ತಾನೆ. ನಿಜವಾಗಿ ಆ ಭಾಗವನ್ನು ಓದುವಾಗ ಇಂದೂ ನನಗೆ ರೋಮಾಂಚ ಆಗಿದೆ. ಯಾಕೆಂದರೆ ಒಬ್ಬ ಅಮಾತ್ಯನಿಗೆ ಎಷ್ಟು ಸಂಯಮ ಇತ್ತು ಅಂತ. ಸನತ್ ಕುಮಾರರು ಹಿಂದೆ ಕೃತಯುಗದಲ್ಲಿ ಆಡಿದ ಮಾತನ್ನು ನೆನಪಿಸಿಕೊಂಡು ಈ ಮಾತನ್ನು ಹೇಳ್ತಾನೆ ಸುಮಂತ್ರ. ಯಾಕೆ ಅಂದರೆ ದಶರಥನಿಗೆ ಮುಂದೆ ಮಕ್ಕಳು ಇರೋದಿಲ್ಲ. ಮಕ್ಕಳಾಗದೇ ಇರೋ ಕಾಲಕ್ಕೆ ವಿಭಾಂಡಕ ಎಂಬ ಋಷಿಯ ಮಗನಾದ ಋಷ್ಯಶೃಂಗ ಶಾಂತ ಎಂಬವಳನ್ನು ಮದುವೆಯಾಗಿರ್ತಾನೆ. ಆ ಋಷ್ಯಶೃಂಗ ಎಂತಹ ಮುಗ್ಧ ಮತ್ತು ಎಂತಹ ಸಿದ್ಧ ಅಂತಂದರೆ ಅವನು ಯಾವ ಊರಿಗೆ ಬರ್ತಾನೋ ಆ ಊರಿನಲ್ಲಿ ಒಳ್ಳೆಯ ಮಳೆಯಾಗತ್ತೆ, ಒಳ್ಳೆಯ ಬೆಳೆಯಾಗತ್ತೆ. ಅವನ ಸಮ್ಮುಖದಲ್ಲಿ ಯಜ್ಞ ಮಾಡಿದರೆ ದಶರಥನಿಗೆ 4 ಪುರುಷಾರ್ಥಗಳ ಹಾಗೆ ಮಕ್ಕಳಾಗ್ತಾರೆ ಎಂಬ ವಿಷಯವನ್ನು ಸುಮಂತ್ರ ಆಡ್ತಾರೆ. ದಶರಥನ ಅಮಾತ್ಯನಾಗಿ ದಶರಥನ ಜೊತೆಗೆ ಕಾರ್ಯಭಾರದಲ್ಲಿ ತೊಡಗಿದ್ದು, ದಶರಥನ ಒಬ್ಬ ರಥದ ಸಾರಥಿಯಾಗಿದ್ದಂಥವನು, ಅಷ್ಟು ಆಪ್ತನಾಗಿದ್ದವನು. ಒಬ್ಬ ಸಾರಥಿ ಅಂದರೆ ಎಷ್ಟು ಆಪ್ತನಾಗಿರ್ತಾನೆ ಅಂದರೆ ರಾಜನನ್ನು ಕರಾವಲಂಬನದಿಂದ ರಥಕ್ಕೆ ಹತ್ತಿಸಿಕೊಳ್ಳೋದು, ರಥದಿಂದ ಮತ್ತೆ ಇಳಿಸೋದು, ಎರಡೂ ಕೆಲಸವನ್ನೇ ಮಾಡ್ತಾನೆ. ರಾಜನಿಗೆ ಕೈ ಕೊಟ್ಟು ರಾಜನ ಹಸ್ತ ಅವಲಂಬನವಾಗಿ ಮುನ್ನಡೆಸುವವನು.
ಇಷ್ಟು ಹತ್ತಿರ ಇದ್ದವನು ಈ ಮಾತನ್ನು ಈ ಕಾಲಕ್ಕೆ ಆಡ್ತಾನೆ. ಅದನ್ನು ಯಾಕೆ ಅಂದರೆ ಚಕ್ರವರ್ತಿಗಳ ಮನಸ್ಸು ಮಕ್ಕಳು ಬೇಕು ಅಂತಿದೆಯೋ ಬೇಡ ಅಂತಿದೆಯೋ ಅಥವಾ ಅದಕ್ಕೆ ಏನು ತೊಡಕಿದೆಯೋ ತಾನಾಗಿ ಹಸ್ತಕ್ಷೇಪ ಮಾಡಿ ಅದರಲ್ಲಿ ಮೂಗು ತೋರಿಸಿ ವಿಚಾರ ಮಾಡೋಕ್ಕೆ ಹೋಗಲಿಲ್ಲ. ಯಜ್ಞವನ್ನು ಈ ಉದ್ದೇಶಕ್ಕಾಗಿ ಮಾಡ್ತಾನೆ ಅಂತ ಹೇಳುವಾಗ ಒಂದು ಸೂಚನೆಯನ್ನು ಕೊಡ್ತಾನೆ. ಋಷ್ಯಶೃಂಗರ ನಿಜವಾದ ಮುಗ್ಧತೆ ಅಗಾಧವಾದದ್ದದು. ವಿಭಾಂಡಕ ತಂದೆಯ ಒಂದು ಪರಿಚರ್ಯ, ಉಪಚಾರ, ಪೂಜೆ ಎಂಬುದು ಮಾತ್ರ ಅವರಿಗೆ ಗೊತ್ತಿತ್ತು, ಇದೇನು ಗೊತ್ತಿಲ್ಲ. ಹೇಳ್ತಾರೆ, ಗಂಡಸರು ಯಾರು ಹೆಂಗಸರು ಯಾರು ಎನ್ನುವ ಭೇದವೂ ಕೂಡ ಗೊತ್ತಿರಲಿಲ್ಲ. ಅಂತಹ ಮುಗ್ಧತೆಯಾಗಿತ್ತು. ಈ ಋಷ್ಯಶೃಂಗನನ್ನು ರೋಮಪಾದ ಕರೆಸಿಕೊಂಡು ಶಾಂತ ಅಂತ ತನ್ನ ಮಗಳನ್ನು ಮದುವೆ ಮಾಡಿಸೋದಕ್ಕೆ ಕಾರಣ ಏನು ಅಂದರೆ ಅಂಗರಾಜ್ಯದಲ್ಲಿ ದೊಡ್ಡ ಕ್ಷಾಮ ಬಂದ್ಬಿಡ್ತು. ಋಷ್ಯಶೃಂಗ ಊರಿಗೆ ಬಂದರೆ ಮಳೆ ಆಗತ್ತೆ, ಅವನು ಆಶ್ರಮದಲ್ಲಿ ವನದಲ್ಲಿದ್ದಾನೆ, ಅವನು ಕರೆಸ್ಕೊಡೋದು ಹೇಗೆ ಅಂತ. ಆಗ ಕರೆಸ್ಕೊಳ್ಳೋದಕ್ಕೆ ಬೇರೆ ದಾರಿ ಕಾಣಲಿಲ್ಲ. ಮಂತ್ರಿಗಳು ಬ್ರಾಹ್ಮಣರೆಲ್ಲ ಸೂಚನೆ ಕೊಟ್ಟರು, ಋಷಿಯ ಸಹವಾಸ ಕಷ್ಟ, ಆದ್ದರಿಂದ ಕರೆಸ್ಕೊಳ್ಬೇಕು ಅಂತಂದರೆ ಉಪಾಯ ಮಾಡಬೇಕು. ತುಂಬ ಸುಂದರವಾದಂತಹ ಗಣಿಕಾಸ್ತ್ರೀಯರನ್ನು ಕಳಿಸಿ ಮೆಲ್ಲಗೆ ಉಪಾಯವಾಗಿ ಕರೆಸ್ಕೊಂಡು ಬರಬೇಕು ಅಂತ. ಗಂಡಸರು ಯಾರು ಹೆಂಗಸರು ಯಾರು ಅಂತಲೇ ಗೊತ್ತಿಲ್ಲದೆ ಇದ್ದವನು ಅಪ್ಸರಸೆಯರಿದ್ದ ಹಾಗೆ ಇರುವಂತಹ ಸುಂದರಿಯರಾದ ಗಣಿಕೆಯರನ್ನು ನೋಡ್ತಾನೆ. ನೀವು ಯಾರು, ಹೇಗೆ, ಏನು ಅಂತ ಕೇಳ್ತಾನೆ. ಅವನಿಗೆ ಯಾವುದೇ ರೀತಿ ವಿಕಾರ ಆಗೋದಿಲ್ಲ, ಗೊತ್ತೇ ಆಗೋದಿಲ್ಲ ಅವನಿಗೆ. ಮೆಲ್ಲಗೆ ಅವರು ಅವನ ಜೊತೆಗೆ ಸಲ್ಲಾಪ ಮಾಡ್ತಾ ಅವನ ಆಶ್ರಮಕ್ಕೆ ಅವನ ಅಪೇಕ್ಷೆ ಮೇರೆಗೆ ಬರ್ತಾರೆ. ಅವರು ಬಂದಾಗ ಪೂಜೆ ಮಾಡ್ತಾನೆ. ಋಷಿ ಮುನಿಗಳಿಗೆ ಪೂಜೆ ಮಾಡುವ ಹಾಗೆ ಗಣಿಕಾಸ್ತ್ರೀಯರಿಗೆ ಪೂಜೆ ಮಾಡ್ತಾನೆ ಋಷಿಶೃಂಗ. ಏನ್ರಿ ಇದು, ಸಾಧ್ಯವೇನ್ರಿ ಇದು? ಅಂತಹ ಮುಗ್ಧತೆ. ಆ ಪೂಜೆಯನ್ನೆಲ್ಲ ಸ್ವೀಕಾರ ಮಾಡಿದ ಅವರು ಅವನಿಗೆ ಒಳ್ಳೆಯ ಮೋದಕ, ಕಡುಬು, ಕಜ್ಜಾಯವನ್ನೆಲ್ಲ ಕೊಡ್ತಾರೆ. ಇದೆಲ್ಲ ಏನು ಅಂತ ಕೇಳಿದರೆ, ಇದು ನಮ್ಮೂರಲ್ಲಿ ಬಿಡೋ ಹಣ್ಣು ಇದು ಅಂತ ಹೇಳ್ತಾರೆ. ಅವನಿಗೆ ಹಣ್ಣು ಮಾತ್ರ ಗೊತ್ತು, ಇನ್ನೇನು ಗೊತ್ತಿಲ್ಲ. ತಿನ್ನೋಕೆ ಬರತ್ತಾ ಅಂದರೆ ಇದು ಹಣ್ಣು ತಿನ್ನೋಡು ಅಂತ. ಮಧುರವಾದ ಮೋದಕವನ್ನು ತಿಂದಾಗ ಆಹಾ, ಇಂತಹ ಹಣ್ಣನ್ನು ತಿಂದಿಲ್ವೇ ನಾನು ಅಂತ ಅವನು ಅಂದ್ಕೊಳ್ತಾನೆ. ಹೀಗೆ ಮೆಲ್ಲಗೆ ಅವನು ಸಮಾಜಕ್ಕೆ ಅಭಿಮುಖ ಆಗುತ್ತಾನೆ. ಸರಿ, ಇವತ್ತೇನೋ ನಿಮ್ಮ ಆಶ್ರಮಕ್ಕೆ ನಾವು ಬಂದು ಪೂಜೆಯನ್ನು ತಗೊಂಡಾಯಿತು, ನಮ್ಮ ಆಶ್ರಮಕ್ಕೆ ಬರಬೇಕಲ್ಲ, ಎಲ್ಲಿದೆ ನಿಮ್ಮ ಆಶ್ರಮ? ಆಯಿತು, ನಾಳೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿ ಮಾರನೇ ದಿವಸ ಅವರನ್ನು ಮೆಲ್ಲಗೆ ಅಂಗರಾಜ್ಯಕ್ಕೆ ಕರ್ಕೊಂಡು ಬರ್ತಾರೆ. ಅಂಗರಾಜ್ಯದ ಸೀಮೆಯನ್ನು ದಾಟುವಾಗಲೇ ಒಳ್ಳೆಯ ಮಳೆ ಆಗ್ತದೆ. ಅನೇಕ ವರ್ಷಗಳ ಕ್ಷಾಮವೆನ್ನುವುದು ತೊಲಗಿ ಹೋಗ್ತದೆ. ರೋಮಪಾದನ ಅರಮನೆಗೆ ಅವನನ್ನು ಕರ್ಕೊಂಡು ಬರ್ತಾರೆ. ಅವನಿಗೆ ಶಾಂತ ಎಂಬವಳನ್ನು ಕೊಟ್ಟು ಮದುವೆ ಮಾಡಿಸ್ತಾರೆ. ಇದು ಅವನ ಪೂರ್ವವೃತ್ತ ಅಂತ. ಆ ಮುಗ್ಧತೆ, ಅದರ ಜೊತೆಗಿರುವ ಸಿದ್ಧತೆ ಅದು. ನಗರಕ್ಕೆ ಬಂದು ರೋಮಪಾದನ ಅಳಿಯನಾದ ಮೇಲೂ ಋಷ್ಯಶೃಂಗ ಆಶ್ರಮವಾಸಿಯಂತೆ ಮುಗ್ಧ ಆಗಿದ್ದ. ನಾವು ಆಗ ಹೇಳಿದ ಮಾತಿದೆಯಲ್ಲ, ತಸ್ಮಾತ್ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್. ಮಗುವಿನ ಮುಗ್ಧತೆಗೆ ಪ್ರಕೃತಿ ತಾನೂ ಮುಗ್ಧವಾಗಿ ಮಳೆ ಬೇಕಾದರೆ ಮಳೆಯನ್ನು ಕೊಡುತ್ತೆ, ಬಿಸಿಲು ಬೇಕಾದರೆ ಬಿಸಿಲನ್ನು ಕೊಡುತ್ತೆ. ಯಾಕೆ? ಪ್ರಕೃತಿ ತಾಯಾದ್ದರಿಂದ. ಪ್ರಕೃತಿಯನ್ನು ತಾಯಂತೆ ಬಾಗಿಸಿಕೊಳ್ಳುವ ಯೋಗ್ಯತೆ ಮಗುವಿನ ಮುಗ್ಧತೆಗಿದೆ. ಆದ್ದರಿಂದ ನಿಜವಾದ ಮುಗ್ಧನೇ ನಿಜವಾದ ಸಿದ್ಧ. ಅಂತಹ ಋಷ್ಯಶೃಂಗನನ್ನು ಕರೆಸಿಕೊಂಡ್ರೆ ಅಶ್ವಮೇಧ ಯಾಗ ಸಾರ್ಥಕವಾಗಿ ನಡೀತದೆ ಅಂತ. ಅಶ್ವಮೇಧದ ಸಿದ್ಧತೆ, ಆ ಯಾಗವೈಭವ ಎಲ್ಲ ಬಹಳ ಚೆನ್ನಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ವಸಂತ ಮಾಸದಲ್ಲಿ ಆರಂಭ ಆಗಿ ಮುಂದಿನ ವರ್ಷದ ವಸಂತ ಮಾಸದವರೆಗೆ ಆ ಯಾಗ ನಡೆಯುತ್ತೆ. ಅಶ್ವಮೇಧ ಮುಗಿತಾ ಇದ್ದ ಹಾಗೆ ಋಷ್ಯಶೃಂಗ ಒಂದು ಸೂಚನೆ ಕೊಡ್ತಾರೆ. ಆಥರ್ವಣಿಕ ಮಂತ್ರಗಳಿಂದ ಪುತ್ರಕಾಮೇಷ್ಟಿ ಎಂಬಂಥ ಒಂದು ಇಷ್ಟಿಯನ್ನು ಮಾಡೋಣ, ಅದು ಮಾಡಿದರೆ ಈ ಯಜ್ಞ ಪೂರ್ಣವಾಗತ್ತೆ ಅಂತ. ಆಗಲಿಂತ ದಶರಥ ಯಜಮಾನ ಆಗ್ತಾನೆ. ರಾಣಿಯರಿಗೆ ಇದನ್ನು ಕೊಡ್ತಾನೆ. ರಾಣಿಯರ ಅವರ ಆ ಕಮಲದಂತಹ ಮುಖ ಹೇಗೆ ಅರಳಿಕೊಂಡು ಬಿಟ್ಟಿದೆ ಅಂತಂದರೆ, ಹಿಮಕಾಲ ಕಳೆದ ಮೇಲೆ ಸರೋವರದ ಕಮಲ ಅರಳಿದ ಹಾಗೆ ಅರಳಿಕೊಂಡು ಬಿಡ್ತಂತೆ. ಅಶ್ವಮೇಧ ಅಂತೂ ಮುಗೀತು, ಪುತ್ರಕಾಮೇಷ್ಟಿ ಮಾಡಿದರೆ ನಮಗೆ ನಿಜವಾಗಿ ಫಲ ಸಿಗತ್ತೆ ಅಂತ. ಸರಯೂ ನದಿಯ ಉತ್ತರ ತೀರದಲ್ಲಿ ಯಜ್ಞವಾಟಿಕೆ ಸಿದ್ಧವಾಗಿಯೇ ಇದೆ. ಅಲ್ಲಿಯೇ ಪುತ್ರಕಾಮೇಷ್ಟಿಯನ್ನು ಮಾಡುವುದಕ್ಕೆ ಆರಂಭ ಮಾಡ್ತಾರೆ. ಪುತ್ರಕಾಮೇಷ್ಟಿ ಮುಗಿತಾ ಇರುವಾಗ, ಅಂದರೆ ಪೂರ್ಣಾಹುತಿಯ ಹೊತ್ತಿಗೆ ಪ್ರಾಜಾಪತ್ಯ ಪುರುಷ ಉದ್ಭೂತರಾಗ್ತಾನೆ. ಅವನ ಕೈಯಲ್ಲಿ ಅದ್ಭುತವಾದಂಥ ಒಂದು ಪಾತ್ರೆ ಇದೆ. ದಿವಾಕರ ಸಮಾಕಾರಂ ದೀಪ್ತಾನರಶಿಖೋಪಮಂ ತಪ್ತ ಜಾಂಬೂನದಮಯೀಂ
ರಾಜತಾಂತಪರಿಚ್ಛದಾಂ ದಿವ್ಯಪಾಯಸ ಸಂಪೂರ್ಣಾಂ ಪಾತ್ರೀಂ ಪತ್ನೀಮಿವ ಪ್ರಿಯಾಂ ಪ್ರಗೃಹ್ಯ ವಿಪುಲಾಂ ದೌರ್ಭ್ಯಾಂ ಸ್ವಯಂ ಮಾಯಾಮಯೀಮಿವ. ಕೃಷ್ಣವರ್ಣದಲ್ಲಿದ್ದಾನೆ ಅವನು, ಬಹಳ ಎತ್ತರವಾಗಿದ್ದಾನೆ, ಪರ್ವತದ ಶಿಖರದಂತೆ ಎತ್ತರವಾಗಿರುವವನು, ತೇಜೋ ರಾಶಿಯನ್ನೆಲ್ಲ ಹೊರಗೆ ಚೆಲ್ಲಿದ್ದಾನೆ. ಮಹತ್ ಭೂತಂ ಅಂತ ಪ್ರಯೋಗ ಮಾಡ್ತಾರೆ. ಭೂತ ಅಂದರೆ ಒಂದು ಯಾವುದು ಅಂತ ಹೇಳೋಕ್ಕಾಗೋಲ್ಲ, ಅದು ಗಂಡೋ ಹೆಣ್ಣೋ ಮನುಷ್ಯನೋ ಯಾವುದು ಹೇಳೋಕ್ಕಾಗೋಲ್ಲ. ಒಂದು ಇಡೀ ತೇಜೋ ಮಂಡಲ, ಒಂದು ಪ್ರಕಾಶ ಮಂಡಲವೇ ಉದಿಸಿಕೊಂಡು ಬರುತ್ತೆ. ಆಮೇಲೆ ಒಂದು ಪುರುಷಾಕೃತಿಯನ್ನು ಪಡ್ಕೊಳ್ಳುತ್ತೆ. ಅದು ಕೈಯಲ್ಲಿ ಹೇಗಿದೆ ಅಂತಂದರೆ ದಿವಾಕರ ಸಮಾಕಾರಂ, ಸೂರ್ಯನನ್ನೇ ಕೈಗೆ ಎತ್ಕೊಂಡು ಬಂದುಬಿಟ್ಟಿದ್ದಾನೋ ಏನೋ ಆಗಿದೆ ಅದು. ದೀಪ್ತಾನರ ಶಿಖೋಪಮಂ, ಧಗಧಗನೆ ಉರಿಯುವ ಆ ಅಗ್ನಿಯ ಶಿಖೆಯಂತೆ ಜ್ವಾಲೆಯಂತೆ ಬೆಳಗ್ತಾ ಇದೆ ಅದು. ಸೂರ್ಯನಂತೆ ಪ್ರಕಾಶಮಯವಾಗಿದೆ, ಹಾಗೆ ಅಗ್ನಿಯಂತೆ ನಿಜವಾಗಿ ಒಂದು ಪ್ರಕಾಶವನ್ನೂ ತಾಪವನ್ನೂ ಕೊಡುವಂತಿದೆ. ಅದು ಶಾಖವನ್ನೂ ಕೊಡ್ತಾ ಇದೆ. ತಪ್ತ ಜಾಂಬೂರದ ಮಯೀಂ, ಒಳ್ಳೆ ಮಿಸುನಿ ಹಿಡಿದಂತಹ ಬಂಗಾರದ ಹಾಗೆ, ಬಂಗಾರದ ಪಾತ್ರೆ, ಅದಕ್ಕೆ ಬೆಳ್ಳಿಯ ಮುಚ್ಚಳ. ದಿವ್ಯ ಪಾಯಸ ಸಂಪೂರ್ಣಾಂ, ದಿವ್ಯವಾದಂತಹ ಪಾಯಸ ಅದರಲ್ಲಿ ತುಂಬಿದೆ. ಅದನ್ನು ಪ್ರಾಜಾಪತ್ಯ ಪುರುಷ ಹೇಗೆ ಹಿಡ್ಕೊಂಡಿದ್ದಾನೆ ಅಂತಂದರೆ ಪಾತ್ರೀಂ ಪತ್ನೀಮಿವ ಪ್ರಿಯಾಂ, ಪ್ರಿಯಾಂ ಪತ್ನೀಮಿವ ಪಾತ್ರೀಂ ಪ್ರಗೃಹ್ಯ. ಒಂದು ಅಪರೂಪದ ವಿಷಯ ಇದು. ಇಡೀ ರಾಮಾಯಣಕ್ಕೆ ಒಂದು ವ್ಯಂಜನ, ಸೂಚನೆಯ, ವಿದ್ಯುತ್ ಸ್ಪರ್ಶವನ್ನು ಕೊಡುವಂತಹ ಒಂದು ಮಾತಿದು. ಪ್ರಿಯಾಂ ಪತ್ನೀಮಿವ, ಪ್ರೀತಿಯ ಪತ್ನಿಯನ್ನು ಹೇಗೆ ಎರಡೂ ಕೈಗಳಿಂದ ಪತ್ನಿಯ ಮುಖವನ್ನು ಎತ್ತುಕೊಳ್ತಾನೋ ಒಬ್ಬ ಪುರುಷ, ಗಂಡನಾದವನು, ಹಾಗೆ ಪ್ರಿಯಾಂ ಪತ್ನೀಮಿವ ಪಾತ್ರೀಂ ಪ್ರಗೃಹ್ಯ ವಿಪುಲಾಂ ದೌರ್ಭ್ಯಾಂ ಸ್ವಯಂ ಮಾಯಾಮಯೀಮಿವ. ಯಾಕೆಂದರೆ ಈ ಪಾಯಸದಿಂದ ಹುಟ್ಟಿದವ ರಾಮಚಂದ್ರ. ರಾಮಚಂದ್ರ ಪಾಯಸದಿಂದ ಹುಟ್ಟಿದವನು, ಲೋಕಕ್ಕೆ ಪಾಯಸದ ಸವಿಯನ್ನು ವಿಸ್ತಾರ ಮಾಡಿದವನು. ಇವನು ತನ್ನ ಪ್ರೀತಿಯ ಮಡದಿಯಾದ ಸೀತೆಯನ್ನು ಎರಡೂ ಕೈಗಳಿಂದ ಬಾಚಿ ತಬ್ಬಿದವನು, ಅವಳನ್ನು ಎರಡೂ ಕೈಗಳಿಂದ ಮೇಲಕ್ಕೆ ಎತ್ತಿದವನು, ತನ್ನ ಮಾರ್ಗದಲ್ಲಿ ಮುನ್ನಡೆಸಿದವನು. ನಾವಿದನ್ನು ಮರಿಬಾರದು. ಆದ್ದರಿಂದ ಪಾತ್ರೀಂ ಪತ್ನೀಮಿವ ಪ್ರಿಯಾಂ ಆ ಸೂಚನೆಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ರಾಮಾಯಣ ಸೀತಾಯಾಶ್ಚರಿತಂ ಮಹತ್, ರಾಮನ ಮಾರ್ಗದಲ್ಲಿ ಸೀತೆಯ ನಡೆ, ಅದನ್ನು ಸೂಚಿಸೋದೇ ಇಲ್ಲಿ ಪ್ರಾಜಾಪತ್ಯ ಪುರುಷನ ಕೈಯಲ್ಲಿರುವ ಪಾತ್ರೆ. ಅದರಿಂದ ಪಾತ್ರೀಂ ಅಂತ ಹೇಳಿದ್ದಾರೆ. ದೊಡ್ಡ ಪಾತ್ರೆ ಆದರೆ ಪಾತ್ರಂ, ಪಾತ್ರೀಂ ಬೊಗಸೆಯೊಳಗೆ ಮಾತ್ರ ಹಿಡಿಯುವ ಪಾತ್ರ ಇದು. ಪಾತ್ರೀಂ ಕೈ ಅಳತೆಯೊಳಗಿನ ಪಾಣಿಗ್ರಹಕ್ಕೆ ಯೋಗ್ಯವಾದ ಪಾತ್ರಿ ಇದು. ಆದ್ದರಿಂದ ಪಾತ್ರೀಂ ಪ್ರಿಯಾಂ ಪತ್ನೀಮಿವ ಹಿಡ್ಕೊಂಡು ಬಂದ. ಸಮವೇಕ್ಷ್ಯಾಬ್ರವೀದ್ವಾಕ್ಯಂ ಇದಂ ದಶರಥಂ ನೃಪಂ ಪ್ರಾಜಾಪತ್ಯಂ ನರಂ ವಿದ್ಧಿ ಮಾಂ ಇಹ ಅಭ್ಯಾಗತಂ ನೃಪ. ನಾನು ಯಾರು ಅಂತ ಗಾಬರಿ ಆಗಬೇಡ. ಪ್ರಾಜಾಪತ್ಯ ಪುರುಷ ಅಂದರೆ ಪ್ರಜಾಪತಿಗೆ ಸಂಬಂಧಪಟ್ಟ ಬ್ರಹ್ಮನಿಗೆ ಸೇರಿದಂತಹ ಒಬ್ಬ ವ್ಯಕ್ತಿ ನಾನಿಲ್ಲಿ ಬಂದಿದ್ದೇನೆ. ಅತಃ ಪರಂ ತಥೋ ರಾಜ ಪ್ರತ್ಯುವಾಚ ಕೃತಾಂಜಲಿ ಭಗವನ್ ಸ್ವಾಗತಂತೇಸ್ತು ಕಿಮಹಂಕರವಾಣಿತೇ. ಚೆನ್ನಾಗಿದೆ ಇದು. ಇಲ್ಲಿಯವರೆಗೆ ಯಜ್ಞಾಗ್ನಿಯಲ್ಲಿ ಹವಿಸ್ಸನ್ನು ಮಾತ್ರ ಕೊಡ್ತಾಯಿದ್ರು. ಅಧ್ವರ್ಯುವಾದವರು ಮಂತ್ರೋಚ್ಚಾರಣೆ ಮಾಡಿ ಹವಿಸ್ಸನ್ನು ಸಮರ್ಪಣೆ ಮಾಡ್ತಾ ಇದ್ದ. ಯಜಮಾನಾಗಿ ಆ ಕರ್ತವ್ಯದಲ್ಲಿ ಇವನು ನಿರ್ವಾಹ ಮಾಡ್ತಾ ಇದ್ದ ಇವನು ದಶರಥ. ಯಜ್ಞಾಗ್ನಿಗೆ ಮೂರ್ತಿ ಬಂದ ಹಾಗೆ ಪ್ರಾಜಾಪತ್ಯ ಪುರುಷ ಉದ್ಭವಿಸಿಬಿಟ್ಟಿದ್ದಾರೆ. ನಾನು ಪ್ರಾಜಾಪತ್ಯ ಪುರುಷ ಅಂತ ಹೇಳ್ತಾ ಇದ್ದಾನೆ. ಕೈಯಲ್ಲಿ ದಿವ್ಯವಾದ ಪಾಯಸದ ಪಾತ್ರೆಯನ್ನು ಹಿಡ್ಕೊಂಡಿದ್ದಾನೆ. ದಶರಥನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಮಾತು ಹೇಳ್ದ, ಭಗವನ್ ಸ್ವಾಗತಂತೇಸ್ತು, ನಿನಗೆ ಸ್ವಾಗತ ನಾನು ಹೇಳಬಹುದು. ಕಿಮಹಂಕರವಾಣಿತೇ, ನಾನು ನಿನಗೇನು ಮಾಡಬೇಕು ನಂಗೆ ಗೊತ್ತಿಲ್ಲ. ಋಷಿಮುನಿಗಳು ಬಂದರೆ ಆದರೋಪಚಾರ ಮಾಡಬಹುದು, ಪ್ರಜೆಗಳಾದರೆ ಅವರ ಕಷ್ಟ ನೀಗಿಸುವ ಹಾಗೆ ಏನು ರಾಜನಾಗಿ ಯಾವ ಕೈಂಕರ್ಯ ಮಾಡಬಹುದು ಆ ಕೆಲಸ ಮಾಡಬಹುದು. ಅದರ ಒಂದು ದೇವತೆಯೇ ಪ್ರಕಟ ಆದಾಗ, ಪ್ರತ್ಯಕ್ಷ ಆದಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಕಿಮಹಂಕರವಾಣಿತೇ, ನಿನಗೆ ನಾನು ಏನು ಮಾಡಲಿ? ದೇವತೆಗಳು ನಿಜವಾಗಿ ಭಕ್ತರಿಂದ ಬಯಸೋದೇ ಇದನ್ನು.
ದೈವತ, ಕಾಪಾಡುವ ದೈವತ ತನ್ನ ಭಕ್ತರಿಂದ ಬಯಸೋದೇ ಇದನ್ನು. ಕಿಮಹಂಕರವಾಣಿತೇ, ಹೆಚ್ಚೇಕೆ ಆ ದೇವತೆಯ ಮನೋಭಾವವನ್ನು ಇಟ್ಟುಕೊಂಡ ತಾಯಿ ಮಕ್ಕಳಿಂದ ನಿರೀಕ್ಷೆ ಮಾಡೋದು ಇದನ್ನೇ. ಅಮ್ಮ ನಿನಗೆ ನಾನು ಏನು ಮಾಡಲಿ ಅಂತ ಕೇಳಿದಾಗ ಯಾವ ತಾಯಿಯ ಹೃದಯಕ್ಕೆ ಒಂದು ಪೀಯೂಷ ಸ್ಪರ್ಶ ಆಗೋದಿಲ್ಲ ಹೇಳಿ. ಮಕ್ಕಳು ಬಂದು ತಂದೆ ತಾಯಿಗಳ ಹತ್ತಿರ ನಮ್ಮಿಂದ ನಿಮಗೇನು ಆಗಬೇಕು ಅಂತ ಕೇಳಿದರೆ ಸಂತೋಷ ಆಗೇ ಆಗತ್ತೆ. 1000 ತಾಯಿ ತಂದೆಯರ ವಾತ್ಸಲ್ಯವನ್ನು ತುಂಬಿಕೊಂಡ ದೈವತ ಇದರಿಂದ ತೃಪ್ತವಾಯಿತು. ಅವನು ಹೇಳ್ತಾನೆ, ಇದಂತೂ ನರಶಾರ್ದೂಲ ಪಾಯಸಂದೇವ ನಿರ್ಮಿತಂ ಪ್ರಜಾಕರಂಗೃಹಾಣತ್ವಂ ಧನ್ಯಮಾರೋಗ್ಯವರ್ಧನಂ ಭಾರ್ಯಾಣಾಮನುರೂಪಾಣಾಂ ಅಶ್ನೀತೇತಿ ಪ್ರಯಚ್ಛ ವೈ ತಾಸು ತ್ವಂ ಲಪ್ಸ್ಯಸೇ ಪುತ್ರಾನ್ ಯದರ್ಥಂ ಯಜಸೇ ನೃಪ. ಇದಂತು ನರಶಾರ್ದೂಲ ಪಾಯಸಂ ದೇವನಿರ್ಮಿತಂ, ದೇವತೆಗಳೇ ನಿರ್ಮಾಣ ಮಾಡಿದ ಪಾಯಸ ಇದು. ಇದು ನಮ್ಮ ದೂರದರ್ಶನದ ಹೊಸ ರುಚಿ ವಿಭಾಗದಲ್ಲಿ ಬಂದ ಅಡುಗೆ ಅಲ್ಲ. ಇದು ಒಂದು ಕುತೂಹಲಕರವಾದ ವಿಷಯವನ್ನದು ಇವತ್ತು ಹುಟ್ಟಿಸಿದೆ ಆ ಚಾನಲ್ನಲ್ಲಿ. ಏನಾಗಿದೆ ಅಂದರೆ, ಹೊಸ ರುಚಿ ಕಾರ್ಯಕ್ರಮ ಬರುವಾಗ ಅಡಿಗೆ ಮನೆಗೆ ಎದುರಾಗಿ ಟಿ ವಿಯನ್ನು ಇಟ್ಟುಕೊಂಡು ಅವರ ಜೊತೆಗೆ ಅಡಿಗೆ ಮಾಡುವ ಅನೇಕ ಗೃಹಿಣಿಯರಿದ್ದಾರೆ. ಈ ವಿಷಯ ಗೊತ್ತಾದಾಗ ನನಗೆ ಆಶ್ಚರ್ಯ ಆಯಿತು. ಬಹುಶಃ ಆ ಒಂದು ಕಾರ್ಯಕ್ರಮ ತುಂಬ ಅದು ಸಾರ್ಥಕವಾದ ಕಾರ್ಯಕ್ರಮ ಆಗಿದೆ ಅಂತ. ಅಡಿಗೆ ಮನೆ ಗೃಹಿಣಿಯರಿಗೆ ತುಂಬ ಅಪರೂಪ ಆದ ಕಾಲದಲ್ಲಿ ಹೊಸ ರುಚಿ ಕಾರ್ಯಕ್ರಮ ಬರುವಾಗಾದರೂ ಇವರು ಅಡುಗೆ ಮನೆಗೆ ಬರೋ ಹಾಗಾಯ್ತಲ್ಲ. ಆದರೆ ಒಂದು ಹೊಸ ರುಚಿ ಕಾರ್ಯಕ್ರಮ ಪ್ರಸಾರ ಆಗುವಾಗ ಆ ಕಾರ್ಯಕ್ರಮ ನೋಡ್ತಾ ಮಾಡಿದ ಅಡುಗೆ ಹೇಗಿರುತ್ತೆ ಅನ್ನೋದನ್ನು ಮಾತ್ರ ಹೇಳೋದು ಬಹಳ ಕಷ್ಟ. ಅದು ಇದು ಹಾಗಲ್ಲ. ಇದಂತೂ ನರಶಾರ್ದೂಲ ಪಾಯಸಂ ದೇವನಿರ್ಮಿತಂ, ದೇವತೆಗಳೇ ನಿರ್ಮಾಣ ಮಾಡಿದ ಪಾಯಸ. ಅಂದರೆ ನೋಡಿ, ಇನ್ನೊಂದು ಲೋಕದಲ್ಲಿ ಅಂದರೆ ಭೂಲೋಕದಲ್ಲಿ ಏನು ಬೆಳೆದುಕೊಂಡು ಬರಬೇಕೋ, ಯಾವ ಧರ್ಮ ಸಂತಾನ ಬೆಳಿಬೇಕೋ ಅದರ ಸಿದ್ಧತೆಯನ್ನು ದೇವತೆಗಳೇ ಮಾಡಿದ್ದಾರೆ. ದೇವ ನಿರ್ಮಿತಂ ಪಾಯಸಂ, ಇದು ಬಹಳ ಮುಖ್ಯ. ಒಂದು ಲೋಕದ ಬಗ್ಗೆ ಇನ್ನೊಂದು ಲೋಕಕ್ಕೆ ಇರುವಂತಹ ಆಸಕ್ತಿ, ಆ ಕಾಳಜಿ, ಅವರಿಗಿರುವ ಎಚ್ಚರ, ಆ ಜಾಗರ ಇದೆಯಲ್ಲ, ಇದು ದೇವಲೋಕದ ಜಾಗರ, ದೇವಲೋಕದ ಎಚ್ಚರ. ಅದು ಮರ್ತ್ಯಲೋಕಕ್ಕೆ ಇವತ್ತು ಸ್ವಾಪ ಬಂದಿದೆ, ಸ್ವಪ್ನ ಏರ್ಪಟ್ಟಿದೆ. ಆಗ ದೇವಲೋಕದ ಜಾಗರ ಈ ಮರ್ತ್ಯಲೋಕದ ಸ್ವಪ್ನವನ್ನು ದೂರ ಮಾಡುತ್ತೆ, ಅದಕ್ಕೆ ಬೇಕಾದ ಅನುಕೂಲತೆಯನ್ನು ಒದಗಿಸಿಕೊಡತ್ತೆ. ದೇವನಿರ್ಮಿತಂ ಪ್ರಜಾಕರಂಗೃಹಾಣ, ಮಕ್ಕಳಾಗ್ತಾರೆ, ಅದನ್ನು ಸ್ವೀಕಾರ ಮಾಡು. ಧನ್ಯಂ ಆರೋಗ್ಯವರ್ಧನಂ, ಭಾಳ ಚೆನ್ನಾಗಿದೆ. ವಾಲ್ಮೀಕಿಗಳು ಎಂತಹ ಒಂದು ವಸ್ತು ತತ್ವವನ್ನು ತಿಳಿದವರು, ಅಥವಾ ವಸ್ತು ತತ್ವವೇ ವಾಲ್ಮೀಕಿಗಳ ಅಂತರಂಗದಲ್ಲಿ ಹೇಗೆ ಪ್ರಕಾಶಿತವಾಗಿತ್ತು ನೋಡಿ. ಧನ್ಯಂ ಆರೋಗ್ಯವರ್ಧನಂ. ಪಾಯಸಕ್ಕೆಲ್ಲ ಮಕ್ಕಳಾಗ್ತಾರನ್ರಿ, ಏನ್ರಿ ಇದು? ಮಕ್ಕಳಾಗಬೇಕು ಅಂದರೆ ತಂದೆ ತಾಯಿಗಳು ಆಗಬೇಕಾದವರ ಆರೋಗ್ಯ ಚೆನ್ನಾಗಾಗಬೇಕು. ಪಾಯಸದಿಂದ ಮಕ್ಕಳಾಗ್ತಾರೆ ಅಂದರೆ ಹಾಲು ಕುಡಿದ್ರೂ ಮಕ್ಕಳಾಗ್ತಾರೆ, ಪಾಯಸ ಕುಡಿದ್ರೂ ಮಕ್ಕಳಾಗ್ತಾರೆ, ನೀರು ಕುಡಿದ್ರೂ ಮಕ್ಕಳಾಗ್ತಾರೆ ಅಂತಂದರೆ ಸುಲಭವೇ ಅದು? ಅಂತೆಲ್ಲ ಅಸಡ್ಡೆಯಿಂದ ಪ್ರಶ್ನೆ ಮಾಡುವ, ಅಸಡ್ಡೆ ಅಂದರೆ ಅಶ್ರದ್ಧೆ, ಅಶ್ರದ್ಧೆಯಿಂದ ಪ್ರಶ್ನೆ ಮಾಡುವವರ ಪ್ರಶ್ನೆ ಹುಟ್ಟೋದೇ ಇಲ್ಲ. ಈ ಪದವನ್ನು ಗಮನಿಸಿದರೆ ಧನ್ಯಂ ಆರೋಗ್ಯವರ್ಧನಂ ಪ್ರಜಾಕರಂ. ಯಾವ ನ್ಯೂನತೆಯಿಂದ ನಿನಗೆ ಮಕ್ಕಳಾಗಿರಲಿಲ್ವೋ ಆ ನ್ಯೂನತೆಯನ್ನು ಸರಿಪಡಿಸ್ತಾ ಬೇಕಾದ ಆರೋಗ್ಯವನ್ನು ವರ್ಧನೆ ಮಾಡಿ. ಒಂದು ಮಾತನ್ನು ಜ್ಞಾಪಿಸ್ಕೊಳ್ಬೇಕು ನಾವಿಲ್ಲಿ. ಇನ್ನೊಂದು 5 ನಿಮಿಷ ನಾನು ಸಮಯ ತಗೊಳ್ತಾ ಇದ್ದೇನೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಆರೋಗ್ಯ ಬೇರೆ, ಸ್ವಾಸ್ಥ್ಯ ಬೇರೆ. ಇವತ್ತು ನಮ್ಮ ಮೆಡಿಕಲ್ ಸೈನ್ಸ್ ಇದನ್ನು ಗಮನಿಸಿಲ್ಲ, ಅವರು ಗಮನಿಸೋದಕ್ಕೆ ಬೇಕಾದ ಮಾಹಿತಿಯನ್ನು ನಾವು ಕೊಟ್ಟಿಲ್ಲ. ಚರಕಾದಿ ಗ್ರಂಥಗಳಲ್ಲಿ ನೋಡಿದರೆ ಸ್ವಾಸ್ಥ್ಯದ ಲಕ್ಷಣವನ್ನು ಅವರು ಹೇಳ್ತಾರೆ. ಸ್ವಸ್ಥ ಯಾರು ಅಂತ. ಸ್ವಸ್ಥ, ಈಗ ಒಬ್ಬ ಆರೋಗ್ಯವಂತ ಎಲ್ಲ ಸ್ವಸ್ಥ ಆಗ್ತಾನೆ ಅಂತ ಹೇಳೋಕ್ಕಾಗೋಲ್ಲ. ಇವತ್ತು ನಮಗೆ ನಮ್ಮ ವೈದ್ಯಕೀಯ ನಿರೀಕ್ಷೆ ಹೇಗಿದೆ ಅಂತಂದರೆ, ನಮಗೆ ಆರೋಗ್ಯ ಬರಬೇಕು ಅಂತಿದೆಯೇ ಹೊರತು ನಾವು ಸ್ವಸ್ಥರಾಗಬೇಕು ಅಂತಿಲ್ಲ. ಆರೋಗ್ಯ ಎನ್ನುವುದು ಯಾವುದನ್ನು ಹೇಳುತ್ತೆ? ರೋಗರಹಿತವಾದ ಸ್ಥಿತಿಯನ್ನು ಹೇಳುತ್ತೆ. ಅರೋಗ ಸ್ಥಿತಿ ಅದು ಆರೋಗ್ಯ. ಅಂದರೆ ರೋಗವನ್ನು ನಾವು ಪ್ರಧಾನವಾಗಿಟ್ಟುಕೊಂಡು ಈ ರೋಗಗಳೆಲ್ಲ
ಎಲಿಮಿನೇಟ್ ಆಗ್ತಾ ಆಗ್ತಾ ಕಡಿಮೆ ಆಗ್ತಾ ಆಗ್ತಾ ಏನು ಸ್ಥಿತಿ ಬರುತ್ತೆಯೋ ಅದನ್ನು ಆರೋಗ್ಯ ಅಂತ ಹೇಳ್ತೇವೆ. ಅಂದರೆ ರೋಗರಹಿತವಾದ ಸ್ಥಿತಿ ಆರೋಗ್ಯ ಅಂತ. ಇಡೀ ಮೆಡಿಕಲ್ ಸೈನ್ಸು, ವೈದ್ಯಕೀಯ ವಿಜ್ಞಾನ ಆ ದಿಶೆಯಲ್ಲಿ ಸಾಕಷ್ಟು ಪರಿಶ್ರಮ ಮಾಡ್ತಾ ಇದೆ, ನಮಗೆ ಉಪಕಾರ ಮಾಡಿದೆ. ಆದರೆ ಒಬ್ಬ ಮನುಷ್ಯ ಒಬ್ಬ ಆರೋಗ ಆದರೆ, ರೋಗರಹಿತನಾದರೆ ಅವನು ಸ್ವಸ್ಥ ಆದ ಅಂತೇನೂ ಅಲ್ಲ. ಅದಕ್ಕಿಂತ ಮುಂದಿನ ಸ್ಥಿತಿ ಅದು ಸ್ವಾಸ್ಥ್ಯ. ಅವನ ಇಂದ್ರಿಯಗಳು, ಅವನ ದೇಹ ಧಮನಿಗಳೆಲ್ಲ ಸ್ವಸ್ಮಿನ್ ತಿಷ್ಠಂತೀತಿ, ತನ್ನೊಳಗೆ ತಾನು ನೆಲೆ ನಿಲ್ಲಬೇಕು. ಕಣ್ಣು ತನ್ನಲ್ಲಿ ನೆಲೆಗೊಳ್ಳಬೇಕು, ಕಿವಿ ತನ್ನಲ್ಲಿ ನೆಲೆಗೊಳ್ಳಬೇಕು, ನಾಲಿಗೆ ತನ್ನೊಳಗೆ ತಾನು ನೆಲೆ ನಿಲ್ಲಬೇಕು. ಅದು ವಿಕೃತವಾಗಬಾರ್ದು, ಯಾವ್ಯಾವುದೋ ಒಂದು ಆವೇಶಕ್ಕೆ ಅದು ಒಳಗಾಗಬಾರ್ದು. ಆದ್ದರಿಂದ ನಮ್ಮ ಪಂಚ ಜ್ಞಾನೇಂದ್ರಿಯಗಳು, ಮನಸ್ಸು, ನಮ್ಮ ಪ್ರಕೃತಿ ಸ್ವಸ್ಮಿನ್ ತಿಷ್ಠತಿ ಆಗಬೇಕಲ್ಲ, ಅದು ಸ್ವಸ್ಥ. ಆದ್ದರಿಂದ ಈ ಸ್ವಾಸ್ಥ್ಯವೆಂಬುದು ಆರೋಗ್ಯಕ್ಕಿಂತ ಮೀರಿದ್ದಿತು. ಇಲ್ಲಿ ಈ ಪಾಯಸ ಸ್ವಾಸ್ಥ್ಯವಿನಲ್ಲಿದೆ ದಶರಥನಲ್ಲಿ, ಆದರೆ ಆರೋಗ್ಯ ಇಲ್ಲ. ಬಹಳ ಸ್ವಾರಸ್ಯಕರವಾದ ವಿಷಯ ಏನು ಅಂತಂದರೆ, ಅವನು ಮಹರ್ಷಿ ತುಲ್ಯನಾಗಿದ್ದಾನೆ, ರಾಜರ್ಷಿಯಾಗಿದ್ದಾನೆ, ಆದ್ದರಿಂದ ಸ್ವಾಸ್ಥ್ಯ ಇದೆ ಅವನಿಗೆ, ಆದರೆ ಆರೋಗ್ಯ ಇಲ್ಲ. ಆರೋಗ್ಯವರ್ಧನ್ಯಂ ಆರೋಗ್ಯವರ್ಧನಂ ಭಾರ್ಯಾಣಾಮನುರೂಪಾಣಾಂ ಅಶ್ನೀತೇತಿ ಪ್ರಯಚ್ಛವೈ. ನಿನಗೆ ಅನುರೂಪರಾದಂತಹ ನಿನ್ನ ರಾಣಿಯರಿಗೆ ಇದನ್ನು ನೀವು ಸೇವನೆ ಮಾಡಿ ಅಂತ ನೀನು ಕೊಡಬೇಕು. ಅವರಲ್ಲಿ ನಿನಗೆ ಬೇಕಾದಂತಹ ಮಕ್ಕಳನ್ನು ನೀನು ಪಡಿತೀಯೇ, ನಿನ್ನ ಯಜ್ಞಕ್ಕೆ ಫಲವಾದ ನೀನು ಸಂತಾನವನ್ನು ನೀನು ಪಡಿತೀಯೇ ಅಂತ ಹೇಳಿ ಅವನು ಹೇಳಿ ಪಾಯಸವನ್ನು ದಶರಥನ ಕೈ ಕೊಡ್ತಾನೆ. ದಶರಥ ಪಾಯಸವನ್ನು ತನ್ನ 3 ರಾಣಿಯರಿಗೆ ಹಂಚುತ್ತಾನೆ. ಹಂಚಿಕೆ ಎಂಬುದು ಒಂದು ಸ್ವಾರಸ್ಯಕರವಾಗಿದೆ. ಇದು ಯಜ್ಞ ಪ್ರಕ್ರಿಯೆಯನ್ನು ಅನುಸರಿಸಿಯೇ ಇದೆ. ಇದು ಯಜ್ಞಶಿಷ್ಟವನ್ನು ಹೇಗೆ ಸ್ವೀಕಾರ ಮಾಡಬೇಕು ಎನ್ನುವುದಕ್ಕೆ ಪ್ರಯೋಗದಲ್ಲಿ ಒಂದು ಕ್ರಮ ಇದೆ. ಆ ಕ್ರಮದಂತೆ ತನ್ನ ರಾಣಿಯರಿಗೆ ಅವನು ಹಂಚ್ತಾನೆ. ರಾಜಾತ್ಪತ್ಯ ಪುರುಷ ಹೇಳಿದ್ದಾನೆ, ನಿನ್ನ ರಾಣಿಯರಿಗೆ ನೀನು ಕೊಡಬೇಕು ಅಂತ. ಅನುರೂಪಾಣಾಂ ನಾರೀಣಾಂ ಅಂತ ಹೇಳಿದ್ದಾನೆ, ಭಾರ್ಯಾಣಾಂ ಅಂತ. ಕೌಸಲ್ಯಗೆ ಅರ್ಧವನ್ನು ಕೊಡ್ತಾನೆ. ಉಳಿದ ಅರ್ಧದಲ್ಲಿ ಅರ್ಧ ಮಾಡಿ, ಅಂದರೆ ಕಾಲು ಭಾಗ ಆಯಿತು, ಅದನ್ನು ಸುಮಿತ್ರೆಗೆ ಕೊಡ್ತಾನೆ. ಉಳಿದ ಕಾಲು ಭಾಗದ ಅರ್ಧವನ್ನು ಕೈಕೇಯಿಗೆ ಕೊಡ್ತಾನೆ. ಅವಶಿಷ್ಟವಾದ ಅಂಶವನ್ನು ಮತ್ತೆ ಸುಮಿತ್ರೆಗೆ ಕೊಡ್ತಾನೆ. ಹೀಗೆ ಪಾಯಸವನ್ನು ಹಂಚುತ್ತಾನೆ. ಈ ಪಾಯಸದ ಹಂಚಿಕೆಯಿಂದಲೇ ಸುಮಿತ್ರೆಗೆ 2 ಮಕ್ಕಳಾಗ್ತಾರೆ. ಕೌಸಲ್ಯ ಮತ್ತು ಕೈಕೇಯಿಗೆ ಒಬ್ಬೊಬ್ಬರೇ ಮಕ್ಕಳಾಗ್ತಾರೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಹೀಗೆ 4 ಪುರುಷಾರ್ಥಗಳಂತೆ ಮಕ್ಕಳ ಆಗ್ತಾರೆ. ಇದು ರಾಮಾಯಣದ ಪುತ್ರಕಾಮೇಷ್ಟಿ. ನಿಜವಾಗಿ ಹೇಗೆ ಒಂದು ಸುಗಂಧಿತವಾದಂತಹ ವೃಕ್ಷ ಅದರಲ್ಲಿ ಬಿಟ್ಟ ಹೂವುಗಳ ಕಾರಣದಿಂದ ಇಡೀ ವನವನ್ನು ಪರಿಮಳಿಸುತ್ತದೆಯೋ, ಅದೇ ರೀತಿ ಒಬ್ಬ ಮಗ ಹುಟ್ಟಿದರೆ ಸಾಕು, ಸುಪುತ್ರನಾದವನು, ಇಡೀ ಕುಲವೇ ಯಶಸ್ಸಿನಿಂದ ಬೆಳಗ್ತದೆ. ಆದರೆ ದಶರಥ ಭಾಗ್ಯವಂತ. ಅವನಿಗೆ ವಿಷ್ಣುವಿನ 4 ಬಾಹುಗಳಂತೆ, ಪ್ರಪಂಚವೆಲ್ಲ ಆರಾಧನೆ ಮಾಡುವ 4 ಪುರುಷಾರ್ಥಗಳಂತೆ 4 ಮಕ್ಕಳು ಹುಟ್ಟುತ್ತಾರೆ. ಆದ್ದರಿಂದ ಪುತ್ರಕಾಮೇಷ್ಟಿ ಈ ಪ್ರಪಂಚಕ್ಕೆ ನಿಜವಾಗಿ ಬೇಕಾದ ಪುತ್ರ ಕಾಮನೆಯನ್ನು ತಲುಪಿಸಿಕೊಡ್ತಾ ಇದೆ. ನಿಜವಾಗಿ ರಾಮ ಅಂದರೆ ವಿಷ್ಣುವೇ ದಶರಥ ಮಗನಾಗಿ ಹುಟ್ಟಿದ. ಬ್ರಹ್ಮಾಂಡ ನಾಯಕನೇ ಆರ್ಯಾವರ್ತದ ನಾಯಕನಾಗಿ ಹುಟ್ಟಿದ. ಅವನೇ ಸಹೃದಯರ ಹೃದಯದಲ್ಲಿ ರಸನಾಯಕನಾಗಿ ಬೆಳಗಬೇಕಾದವನು. ಅಂತಹ ಒಂದು ಸಂತಾನವನ್ನು ಕೊಟ್ಟಿದ್ದು ಪುತ್ರಕಾಮೇಷ್ಟಿ. ಆದ್ದರಿಂದ ಈ ಅಶ್ವಮೇಧ ಮತ್ತು ಪುತ್ರಕಾಮೇಷ್ಟಿ ನಾವೀಗ ಅದನ್ನು ಮಾಡದೇ ಇದ್ದರೂ ಅದರ ಬಗ್ಗೆ ನಾವು ಆಲೋಚನೆ ಮಾಡಿದ್ದೇವೆ, ಅದರ ಬಗ್ಗೆ ಕೆಲವು ಅಂಶವನ್ನು ತಿಳ್ಕೊಂಡಿದ್ದೇವೆ. ಆದ್ದರಿಂದ ನಮ್ಮ ಬದುಕಿನ ಅಶ್ವಮೇಧ ಮತ್ತು ಪುತ್ರಕಾಮೇಷ್ಟಿಯಾಗಿ ನಮಗೆ ಎಲ್ಲ ಅನುಕೂಲಗಳನ್ನು ಒದಗಿಸಿಕೊಡಲಿ ಎಂಬ ಆಶಯದೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ.